ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಾಪಾವಲಿ ಪಾಟದ ಪಟ್ವಪಾಂಗ ಶ್ರೀಪಾಣಿ ಪದ್ಮಾಂಚಿತಜಾನುಜಂಗಃ ಗೋಪಾಲ ಬಾಲ ಕೃಪಯಾ ಸ್ವಯಂ ನ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿತಃ ಗುರುಶ್ಚ ಬಧ್ವನಾಮಾ ಮೇ ವರದೋಸ್ತು ನಿರಂತರಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ಶ್ರೀಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಯಂಭುವ ಮನುವು ತನ್ನ ಮಗಳಾದ ದೇವಹೂತಿಯನ್ನ ಕರ್ದವರಿಗೆ ವಿವಾಹ ಮಾಡಿಕೊಟ್ಟು ಹಿಂದಿರುಗದ ವಿಷಯವನ್ನ ನಿನ್ನೆ ನಿರೂಪಣ ಮಾಡಲಾಗಿತ್ತು. ದೇವಹೂತಿ ಕರ್ದವರ ಸೇವೆಯನ್ನ ವಿಶೇಷವಾಗಿ ಮಾಡ್ತಾ ಇದ್ದಾಳೆ. ತಾನು ರಾಜಕುಮಾರಿಯಾಗಿದ್ದವಳು ಎಂಬ ಭಾವನೆ ಅವಳಿಗಿದ್ದಿಲ್ಲ. ರಾಜಕುಮಾರಿಯಾಗಿದ್ದಾಗ ಅರಮನೆಯಲ್ಲಿ ಸಾಕಷ್ಟು ಜನ ಕೆಲಸಕ್ಕಿರ್ತಾರೆ, ಒಳ್ಳೆ ವೈಭವದಲ್ಲಿ ಇದಂತಹ ಒಂದು ಸನ್ನಿವೇಶ. ಈಗ ಈ ಆಶ್ರಮದ ಜೀವನಕ್ಕೆ ಹೊಂದಿಕೊಂಡಿದ್ದಾಳೆ. ಅರಮನೆಯಲ್ಲಿದ್ದಂಥ ಮಂಚಗಳಾಗಲಿ ಪರ್ಯಂಕವಾಗಲಿ ಇಲ್ಲಿ ಇಲ್ಲ. ಕೈಗೆ 4 ಜನ, ಕಾಲಿಗೆ 4 ಜನ, ಕಾಳುಗಳು ಇಲ್ಲಿ ಇಲ್ಲ. ಆ ಆಶ್ರಮದ ಒಂದು ಜೀವನಕ್ಕೆ ತನ್ನನ್ನ ಒಗ್ಗಿಕೊಂಡಿದ್ದಾಳೆ, ಹೊಂದಿಸಿಕೊಂಡಿದ್ದಾಳೆ. ಸ್ತ್ರೀ ಆದವಳಿಗೆ ಪತಿಯ ಸೇವೆಯಿಂದಲೇ ಸಕಲ ವಿಧವಾದ ಪುರುಷಾರ್ಥ ಎಂಬ ಮಾತಿನಲ್ಲಿ ಭಾರಿ ಶ್ರದ್ಧೆ, ನಂಬಿಕೆ ಇತ್ತವಳಿಗೆ. ಅನ್ನ ಆಹಾರದಲ್ಲಿ ನಿದ್ರೆಯಲ್ಲೂ ಕೂಡ ಲಕ್ಷ್ಯವಿಡದೆ ರಾತ್ರಿ ಹಗಲು ಅಂತ ನೋಡದೆ ಅವಳ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರ ಸೇವೆಯಿಂದ ಕರೆದವರಿಗೆ ಬಹಳ ಸಂತೋಷವಾಯಿತು. ಕೃಷಳಾಗಿಬಿಟ್ಟಿದಳಂತೆ, ಬಹಳ ತಳ್ಳಗಾಗಿಬಿಟ್ಲು. ಕರೆದವರು ಹೇಳಿದರು, ನೀವು ಬಹಳ ಶ್ರಮ ವಹಿಸ್ತಾ ಇದ್ದಿ, ನನಗೆ ಬಹಳ ಸಂತೋಷವಾಗಿದೆ ನಿನ್ನ ಸೇವೆಯಿಂದ. ನನಗೇನು ವರ ಕೊಡಲಿ ಹೇಳು. ಆ ಭಗವಂತನ ಅನುಗ್ರಹದಿಂದ ನಿನ್ನ ಇಷ್ಟಾರ್ಥವನ್ನು ನಾನು ಈಡೇರಿಸಲಿಕ್ಕೆ ಸಮರ್ಥನೆ ಇದ್ದೇನೆ, ಹೇಳು. ದೇವಹೂತಿ ಕೇಳ್ಕೊಳ್ತಾಳೆ, ತಾವು ದೊಡ್ಡವರು, ನಮಗೇನು ವಿಶೇಷ ಹೇಳಬೇಕಾಗಿಲ್ಲ. ಪ್ರತಿಯೊಬ್ಬ ಹೆಣ್ಣು ಮದುವೆ ಆದ ಮೇಲೆ ಒಂದು ಮಗುವನ್ನು ಪಡೆಯಲಿಕ್ಕೆ ಬಯಸುವುದು ಸ್ವಾಭಾವಿಕ. ನನಗೂ ಸಂತಾನ ಭಾಗ್ಯ ಹರಡಿಸಬೇಕು, ಮತ್ತು ನಾನು ರಾಜಕುಮಾರಿ ಆಗಿದ್ದವಳು, ನನ್ನ ವೈಭವಕ್ಕೆ ಅನುಗುಣವಾಗಿ ತಾವು ನಮಗೆ ಸಂತಾನ ಭಾಗ್ಯ ಕೊಡಬೇಕು. ಆಗಲೇ ಅದಕ್ಕೆರಂತೆ ತನ್ನ ತಪಸ್ಸರಿಂದಲೇ ಒಂದು ಭವ್ಯ ಮನೆಯನ್ನು ಸೃಷ್ಟಿ ಮಾಡಿದ್ರು. ದೊಡ್ಡ ಮನೆ, ಅರಮನೆ ಸೃಷ್ಟಿ ಮಾಡಿದ್ರು. ನೋಡ್ತಾಳೆ, ಇದೇನು ಇಷ್ಟು ದೊಡ್ಡ ಮನೆ ಚಿಕ್ಕದಾಗಿದ್ದರೆ ಬೇಗ ಬೇಗ ಕೆಲಸ ಮುಗಿಸಿಕೊಂಡು ನಾವು ಒತ್ತಡಿ ಕೂಡ್ಲಿಕ್ಕಾಗತ್ತೆ. ದೊಡ್ಡ ಮನೆ ಆದರೆ ಕೆಲಸಕ್ಕೂ ಯಾರು ಇಲ್ದು ಹೋದರೆ ಒಬ್ಬಳೇ ಎಲ್ಲ ಕೆಲಸ ಮಾಡ್ತಾ ಕೊಡ್ಬೇಕಲ್ಲ ಅಂತ ಅವರಿಗೆ ಆಲೋಚನೆ ಬರ್ತಾ ಇದೆ. ಇವಳ ಮನಸ್ಸಿನ ಭಾವನೆ ಗೊತ್ತಾಯ್ತು ಅವರಿಗೆ. ಅಗೋ, ಅಲ್ಲೊಂದು ಸರೋವರ ಇದೆ, ಸ್ನಾನ ಮಾಡಿ ಬಾ. ಅಲ್ಲೊಂದು ಸರೋವರ ಇತ್ತು, ಮುಳುಗಿ ಸ್ನಾನ ಮಾಡ್ತಾಳೆ. ಮುಳುಗಿ ಹೇಳುವಾಗ 100 ಜನ ಅಪ್ಸರೆಯರು ಅಲ್ಲಿಗೆ ಬಂದರು. ಯಾರು ನೀವೆಲ್ಲ? ನಿಮ್ಮ ಸೇವೆಗೆ ಬಂದಿದ್ದೇವೆ ನಾವು. ಮಂಗಲ ಸ್ನಾನವನ್ನು ಮಾಡಿಸ್ತಾರೆ. ಅವ್ರು ಕರ್ಕೊಂಡು ಬಂದು ಅರಮನೆಯೊಳಗೆ ಕರ್ಕೊಂಡು ಬಂದು ಕೂಡಿಸಿದ್ರು. ಅಲಂಕಾರ ಮಾಡ್ತಾರೆ. ಕನ್ನಡಿಯ ಮುಂದೆ ತನ್ನ ಚಂದ ನೋಡಿಕೊಂಡ್ಲು. ಆಗ ಆಲೋಚನೆ ಬಂತು, ಈಗ ನಮ್ಮ ಯಜಮಾನರ ಹತ್ರ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಹೀಗೆ ಆಲೋಚನೆ ಮಾಡ್ತಾಳೆ. ಪಕ್ಕದಲ್ಲೇ ಕರೆದವರು ಕೂತಿದ್ದಾರೆ, ಒಳ್ಳೆ ಅಲಂಕೃತರಾಗಿ, ಯುವರಾಜರಂತೆ ಅಲಂಕೃತರಾಗಿದ್ದಾರಂತೆ. ಬಹಳ ಸಂತೋಷ ಆಯ್ತು ಅವಳಿಗೆ. ಇದ್ದಕ್ಕಿದ್ದಂತೆ ಆ ಮನೆ ಹಾರಲಿಕ್ಕೆ ಶುರುವಾಯಿತು ಆಕಾಶದಲ್ಲಿ. ವಾಸ್ತವಿಕವಾಗಿ ಅದೊಂದು ವಿಮಾನ, ಮನೆಯ ಆಕೃತಿಯ ಒಂದು ವಿಮಾನ. ಆಕಾಶದಲ್ಲಿ ಹಾರಿ ಹೋಗ್ತಾ ಇದೆ.
ದೇವತೆಗಳು ಸಂಚರಿಸುವ ಪ್ರದೇಶಗಳಿಗೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಆ ವಿಮಾನದಲ್ಲಿ ಕೂತ್ಕೊಂಡು ಉದ್ಯಾನಗಳು, ಅಮರಾವತಿ, ಗಂಧರ್ವನ, ಎಲ್ಲ ಗಂಧರ್ವರ ಲೋಕ, ಸಿದ್ಧರ ಲೋಕ, ಎಲ್ಲ ಲೋಕಕ್ಕೂ ಕರ್ಕೊಂಡು ಹೋಗ್ತಿದ್ದಾರೆ. ಆ ವೈಭವನೆಲ್ಲ ನೋಡಿ ನೋಡಿ ಬಹಳ ಸಂತೋಷ ಪಡ್ತಾಳೆ. ಓಂ ಪುರುಷಾರ್ಥೋ ಅಥ ಶಬ್ದಾತಿಥಿ ಬಾದರಾಯಣ ಓಂ ಅಂತ ಒಂದು ಬ್ರಹ್ಮಸೂತ್ರ. ಅಪರೋಕ್ಷ ಜ್ಞಾನವನ್ನು ಪಡೆದವರು ಅಂದ್ರೆ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಿದವರು, ಅವರಿಗೆ ಮೋಕ್ಷ ಸಿಗುವುದು ಮಾತ್ರವಲ್ಲ, ಐಹಿಕದಲ್ಲಿ ಏನಾದರೂ ಆಸೆ ಆಕಾಂಕ್ಷೆಗಳು ಅವರಿದ್ದಲ್ಲಿ ಅದನ್ನು ಕೂಡ ಪರಮಾತ್ಮನು ಪೂರೈಸಿಕೊಡ್ತಾನೆ. ಮೋಕ್ಷವೂ ಸಿಗುತ್ತೆ, ಜೊತೆಯಲ್ಲಿ ಐಹಿಕ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ. ವಾಸ್ತವಿಕವಾಗಿ ಯಾರಿಗೆ ಐಹಿಕ ಆಸೆ ಮನಸ್ಸಿನಿಂದ ದೂರ ಹೋಗುತ್ತೆ ಅವರಿಗೆ ಮಾತ್ರ ಅಪರೋಕ್ಷವಾಗುವುದು. ಯದಾ ಸರ್ವೇ ಪ್ರಬುಚ್ಯಂತೆ ಕಾಮಾಯಸ್ಯ ಹೃದಯ ಸ್ಥಿತಃ ಅಥಮರ್ತ್ಯೋ ಅಮೃತೋ ಭವತಿ. ಹೃದಯದಲ್ಲಿರುವ ಆಸೆ ಆಕಾಂಕ್ಷೆಗಳು ದೂರ ಹೋದರೆ ಮಾತ್ರ ಅವನಿಗೆ ಭಗವತ್ ಸಾಕ್ಷಾತ್ಕಾರ ಆಗುತ್ತೆ. ಭಗವತ್ ಸಾಕ್ಷಾತ್ಕಾರ ಆದ ಮೇಲೆ ಹೃದಯದಲ್ಲಿ ಆಕಾಂಕ್ಷೆ ಬಂದರೆ ಅದೇನು ಅದರ ಅರ್ಥ ಇಲ್ಲ ಅಂತ ಆಗ್ತಲ್ಲ. ಆದರೂ ಉಪನಿಷತ್ತು ಹೇಳ್ತಾ ಇದೆ, ಯಂ ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಅಂಶ ಕಾಮಾನ್ ತಂ ತಂ ಲೋಕಾನ್ ಜಯತೆ ತಾಂಶ ಕಾಮ ತಾಂಶ ಲೋಕಾನ್ ತಸ್ಮಾತ್ ಆತ್ಮಜ್ಞಂ ಅರ್ಚಯತ್ ಭೂತಿ ಕಾಮ. ಅಪರೋಕ್ಷ ಜ್ಞಾನಿಯಾದವನು ಯಂ ಯಂ ಲೋಕಂ ಮನಸಾ ಸಂವಿಭಾತಿ, ಯಾವ ಯಾವ ಲೋಕವನ್ನು ಹೊಂದಬೇಕು, ಯಾವ ಯಾವ ಕ್ಷೇತ್ರವನ್ನು ಹೊಂದಬೇಕು ಅಂತ ಅವನು ಆಸೆ ಪಡ್ತಾನೋ ಅದನ್ನು ಹೊಂದುತ್ತಾನೆ. ಆದ್ದರಿಂದ ನನಗೆ ಉನ್ನತಿಯಾಗಬೇಕು ಅಂತ ಇಚ್ಛೆ ಇದ್ದಲ್ಲಿ ಆ ಅಪರೋಕ್ಷ ಜ್ಞಾನವನ್ನು ಮೊರೆ ಹೊಂದು ಅಪರೋಕ್ಷ ಜ್ಞಾನಿಯ ಸೇವೆ ಮಾಡು. ನಿನಗೆ ಐಹಿಕವನ್ನು ಕೂಡ ಅವನು ಈಡೇರಿಸಿಕೊಡಬಲ್ಲ. ಇಲ್ಲಿ ಇಷ್ಟು ತಾತ್ಪರ್ಯ. ಅಪರೋಕ್ಷ ಜ್ಞಾನಿಯಾದವನು ತನಗಾಗಿ ಯಾವುದನ್ನು ಬಯಸಲಾರ. ಯಾರು ತನ್ನ ಸೇವೆ ಮಾಡ್ತಾರೆ, ಯಾರು ಕಷ್ಟದಲ್ಲಿದ್ದಾರೆ ಅವರ ಒಳ್ಳೆದಕ್ಕಾಗಿ ಆ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ, ಇವರಿಗೆ ಅನುಗ್ರಹ ಮಾಡು ಸ್ವಾಮಿ, ಇವರ ಇಷ್ಟಾರ್ಥ ಈಡೇರಿಸಿಕೊಡು ಸ್ವಾಮಿ ಅಂತ. ಆಗ ದೇವರು ಅನುಗ್ರಹ ಮಾಡ್ತಾರೆ. ಈ ಕರ್ದಮರು ಅಪರೋಕ್ಷ ಜ್ಞಾನಿಗಳು, ಭಗವತ್ ಸಾಕ್ಷಾತ್ಕಾರ ಹೊಂದಿದವರು. ತನಗಾಗಿ ಈ ವೈಭವವನ್ನು ಅವರು ಸಂಪಾದಿಸಿಕೊಂಡದಲ್ಲ. ದೇವಹೂತಿಗೆ ಸಂತೋಷವಾಗಲಿ, ತನ್ನ ಸೇವೆ ಮಾಡಿದ್ದಾಳೆ ಅವಳಿಗೆ ಸಂತೋಷವಾಗಲಿ ಎಂಬ ದೃಷ್ಟಿಯಿಂದ ಅವಳ ಇಷ್ಟಾರ್ಥವನ್ನ ಈಡೇರಿಸಿಕೊಡ್ತಾರೆ. ರಾಘವೇಂದ್ರ ಸ್ವಾಮಿಗಳವರು, ವಾದರಾಜರು ಅವರೆಲ್ಲ ಭಕ್ತರಿಗಾಗಿ ಭಗವಂತರು ಪ್ರಾರ್ಥನೆ ಮಾಡಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಮಾಡ್ತಾರೆ. ಅರ್ಥೋಯಂ ಬ್ರಹ್ಮಸೂತ್ರಾಣ ಅಂತ ಹೇಳ್ತಾರಲ್ಲ, ಬ್ರಹ್ಮಸೂತ್ರದ ಅರ್ಥ ಈ ಕತೆ. 100 ವರ್ಷಗಳ ಕಾಲ ಕರ್ದಂಬರು ದೇವಹೂತಿಯಿಂದ ಕರೆದುಕೊಂಡು ದೇವಲೋಕವೆಲ್ಲ ಸಂಚರಿಸಿದ್ದಾರೆ. ಪುನಃ ಭೂಮಿಗೆ ಇಳಿದು ಬಂದರು. ತಾನು 9 ರೂಪವನ್ನು ತಾಳಿದರು. ದೇವಹೂತಿಯನ್ನು 9 ರೂಪವನ್ನು ತಾಳುವಂತೆ ಮಾಡ್ತಾರೆ. ಕಾಲಾಂತರದಲ್ಲಿ ದೇವಹೂತಿ 9 ಹೆಣ್ಣು ಮಕ್ಕಳಿಗೆ ತಾಯಾಗಿದ್ದಾಳೆ. ಮಕ್ಕಳಾಗುವ ತನಕ ನಿನ್ನ ಜೊತೆಯಲ್ಲಿ ಇರ್ತೇನೆ, ಮಕ್ಕಳಾದ ಕೂಡಲೇ ನಾ ಸನ್ಯಾಸಿಯಾಗುವ ಅಂತ ಮೊದಲೇ ಕರಾರು ಮಾಡಿಕೊಂಡೇ ಅವರು ಮದುವೆ ಮಾಡಿಕೊಂಡದ್ದು. ಮಕ್ಕಳಾದರೂ ತಕ್ಷಣ ಇವರು ಸನ್ಯಾಸವನ್ನು ಸ್ವೀಕರಿಸುವ ಚಟುವಟಿಕೆಯಲ್ಲಿ ಇಳಿದಿದ್ದಾರೆ. ದೇವಹೂತಿ ಪ್ರಾರ್ಥಿಸಿಕೊಳ್ತಾರೆ, ಸ್ವಾಮಿ ತಾವು ಮನೆ ಬಿಟ್ಟು ಹೋದ ಮೇಲೆ ಈ 9 ಹೆಣ್ಣು ಮಕ್ಕಳನ್ನ ನೋಡ್ಕೋಬೇಕಲ್ಲ, ಯೋಗ್ಯ ವರ ಹುಡುಕಬೇಕು, ಇವರಿಗೆಲ್ಲ ಮದುವೆ ಆಗಬೇಕು, ನಾವು ಒಬ್ಬಳು ಏನು ಮಾಡಲಿ, ಮತ್ತು ನನ್ನ ಕೊನೆ ಕಾಲಕ್ಕೆ ರಕ್ಷಣೆಗೆ ಯಾರಿದ್ದಾರೆ ಹೇಳಿ, ಗಂಡು ಮಗು ಇಲ್ಲ ನನಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಷ್ಟು ತತ್ವಜ್ಞಾನಿಗಳಾದ ನಿಮ್ಮ ಕೈ ಹಿಡಿದರೂ ಕೂಡ ಮೋಕ್ಷಕ್ಕೆ ಯೋಗ್ಯವಾದ ಸಾಧನ ನಾನು ಮಾಡಿಕೊಳ್ಳೇ ಇಲ್ಲ. ಸುಮ್ಮನೆ ಅಲ್ಲಿಗೆ ಹೋಗೋದು, ಇಲ್ಲಿ ಹೋಗೋದು, ಅದನ್ನು ನೋಡೋದು, ಇದನ್ನು ನೋಡೋದು, ಇದರಲ್ಲೇ ನನ್ನ ಜೀವನ ಹೋಯಿತು, ನಾನು ಮೋಸ ಹೋಗ್ಬಿಟ್ಟೆ ಅಂತ ಭಾಳ ನೊಂದುಕೊಳ್ತಾಳೆ. ಆಗ ಕರ್ದಮರು ಹೇಳಿದ್ರು, ದೇವಿ ಚಿಂತಿಸಬೇಡ, ಪರಮಾತ್ಮರನ್ನು ಆರಾಧಿಸು, ಭಗವಂತನೇ ನಿನ್ನ ಉದರದಲ್ಲಿ ಅವತರಿಸಲಿಕ್ಕಿದ್ದಾನೆ, ನನಗೆ ತತ್ವಜ್ಞಾನವನ್ನು ಉಪದೇಶ ಮಾಡ್ತಾನೆ. ದೇವಹೂತಿ ಶ್ರದ್ಧೆಯಿಂದ ಪರಮಾತ್ಮನ ಆರಾಧಿಸ್ತಾಳೆ. ಕಾಲಾಂತರದಲ್ಲಿ ಭಗವಂತ ಕಪಿಲ ಎಂಬ ಹೆಸರಿನೊಂದಿಗೆ ಅವತರಿಸ್ತಾರೆ. ಒಂದು ಗಂಡು ಮಗು ಹುಟ್ಟಿತು, ಸಾಕ್ಷಾತ್ ಪರಮಾತ್ಮನೇ ಮಗುವಾಗಿ ಅವತರಿಸಿದ. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡ್ತಾರೆ. ಬ್ರಹ್ಮದೇವರು ತನ್ನ ಪರಿವಾರ ಸಮೇತರಾಗಿ ಬಂದು ಕರ್ದಮ ದೇವಹೂತಿಯರನ್ನು ಪ್ರಶಂಸೆ ಮಾಡಿದರು. ಆ ಕಪಿಲ ದೇವರನ್ನು ಸ್ತೋತ್ರ ಮಾಡ್ತಾರೆ. ಕೊನೆಗೂ ಹೇಳಿದ್ರು, ಕರ್ದಮ ನಿನ್ನ 9 ಹೆಣ್ಣು ಮಕ್ಕಳಿದ್ದಾರಲ್ಲ, ಈ ಋಷಿಗಳಿಗೆ ಮದುವೆ ಮಾಡಿಕೊಡು ಅಂತ ಹೇಳಿದ್ರು. ಹಾಗೆ ಆಗಲಿಲ್ಲ. ಅಂತೂ ಋಷಿಗಳಿಗೆ ವಿವಾಹ ಮಾಡಿಕೊಟ್ಟು ಸತ್ಕರಿಸಿ ಕಳಿಸಿದ್ದಾರೆ. ಋಷಿಗಳೆಲ್ಲ ತಮ್ಮ ತಮ್ಮ ಆಶ್ರಮಕ್ಕೆ ತೆರಳಿದರು. ಒಂದು ದಿನ ಕರ್ದಮರು ಪರಮಾತ್ಮರದಲ್ಲಿ ಬಂದು, ಭಗವಂತ
ನನಗೆ ಅನುಗ್ರಹ ಮಾಡಬೇಕು, ನಾನು ಸನ್ಯಾಸವನ್ನು ಸ್ವೀಕರಿಸಿ ಸಿದ್ಧಿಯನ್ನು ಪಡೆಯಬೇಕೆಂದಿದ್ದೇನೆ. ಆಗಲಿ ಅಂತ ಹೇಳಿ ಪರಮಾತ್ಮ ಅನುಗ್ರಹ ಮಾಡಿದ. ಅವರು ಸನ್ಯಾಸವನ್ನು ತಗೊಂಡು ಸಿದ್ಧಿಯನ್ನು ಪಡೆದಿದ್ದಾರೆ. ಕಪಿಲ ದೇವರು ಆಶ್ರಮದಲ್ಲಿದ್ದಾರೆ. ತಾಯಿಗೆ ಉಪದೇಶ ಮಾಡಬೇಕು, ಅವಳಿಗೆ ಅನುಗ್ರಹ ಮಾಡಬೇಕು ಅಂತ. ಒಂದು ದಿನ ದೇವಹೂತಿ ಒಂದು ಪ್ರಾರ್ಥನೆ ಮಾಡ್ತಾಳೆ, ಅವಳಾಗೇ ಬರಲಿ ಅಂತ. ಅಮ್ಮ ಬಾರಮ್ಮ ಇಲ್ಲಿ ಕೂತ್ಕೋ, ನಾನು ಉಪದೇಶ ಮಾಡ್ತೇನೆ ಹೇಳಿದ್ರೆ, ಇಲ್ಲಪ್ಪ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ, ಸ್ವಲ್ಪ ಕೊಡು, ಅಲ್ಲಿ ಸ್ವಲ್ಪ ಕೆಲಸ ಇದೆ, ಇಲ್ಲಿ ಸ್ವಲ್ಪ ಕೆಲಸ ಇದೆ, ಮನೆ ಕೆಲಸ ತುಂಬಾ ಇದೆ, ಏನಾದರೂ ಹೇಳ್ತಾ ಇರ್ತಾರೆ. ಹೀಗಾಗಿ ಅವಳಾಗೇ ಬರಲಿ ಅಂತ ಕಾಯ್ತಿದ್ದಾನೆ. ಒಂದು ದಿವಸ ಅವಳಿಗೆ ಕೊನೆಗೂ ವೈರಾಗ್ಯ ಬಂತು. ತನ್ನ ಮಗನೆಂಬ ಭಾವನೆಯನ್ನು ತೊರೆದು ಸಾಕ್ಷಾತ್ ಪರಬ್ರಹ್ಮನೆಂಬ ಭಾವನೆಯಿಂದ ಕಪಿಲದೇವರನ್ನ ಮೊರೆಹೊಂದಿದ್ದಾಳೆ. ನಿರ್ವಿಣ್ಣ ನಿತರಾಂಬೋಮನ್ ಅಸದೇಂದ್ರಿಯ ತರ್ಪಣಾತ್. ನಾನು ಬಹಳ ನನಗೆ ಸಾಕಾಗ್ಬಿಟ್ಟಿದೆ ಸ್ವಾಮಿ. ಎಷ್ಟು ನೋಡಿದ್ರೂ ತೃಪ್ತಿ ಇಲ್ಲ, ಎಷ್ಟು ಕೇಳಿದ್ರೂ ತೃಪ್ತಿ ಇಲ್ಲ. ಈ ಇಂದ್ರಿಯಗಳನ್ನು ಸಂತೋಷಗೊಳಿಸಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ನನ್ನ ಮಗನಾಗಿ ಅವತರಿಸಿದಿ, ಸಾಕ್ಷಾತ್ ಪರಬ್ರಹ್ಮ ನೀನು. ಎಷ್ಟೇ ದೊಡ್ಡ ಕಾಡಾಗಿದ್ದರೂ ಸಣ್ಣ ಕೊಡಲಿ ಇದ್ದರೆ ಸಾಕು, ಆ ಕಾಡು ನಿರ್ಮೂಲವಾಗುತ್ತೆ. ಹಾಗೆ ಭಕ್ತರ ಸಂಸಾರವೆಂಬ ಕಾಡಿಗೆ ನೀನು ಕೊಡಲಿ ಅಂತ ಇರುವಮ್ಮ. ಕತ್ತಲೆ ತುಂಬಿದ ಲೋಕಕ್ಕೆ ಸೂರ್ಯನು ಉದಿಸಿದಂತೆ ಅಜ್ಞಾನ ಕತ್ತಲೆಯಲ್ಲಿ ಬೆಳೆದ ನನಗೆ ಮಗನಾಗಿ ನೀನು ಅವತಾರ ಮಾಡಿದ್ದೆ, ನನಗೆ ತತ್ವೋಪದೇಶ ಮಾಡುತ್ತಾ ಬೇಡಿಕೊಳ್ತಾಳೆ. ಆಗ ಪರಮಾತ್ಮಗೇನು ಉಪದೇಶ ಮಾಡಿದ, ಅದು ಸಾಂಖ್ಯ ತತ್ವ ಅಂತಾಗಿದೆ. ತಾಯಿ, ಮನಸ್ಸೇ ಮೋಕ್ಷಕ್ಕೂ ಕಾರಣ, ಪ್ರತಿಬಂಧಕಕ್ಕೂ ಕಾರಣ. ಮನಸ್ಸನ್ನ ದೇವರಲ್ಲಿ ಇಟ್ಟರೆ ಅದು ಮೋಕ್ಷಕ್ಕೆ ಕಾರಣವಾಗುತ್ತೆ. ಆ ಮನಸ್ಸನ್ನ ಸಂಸಾರಿಕ ವಿಷಯದಲ್ಲಿ ಇಟ್ಟ ಪಕ್ಷದಲ್ಲಿ ಅದು ಪ್ರತಿಬಂಧಕಕ್ಕೆ, ಬಂಧನಕ್ಕೆ ಕಾರಣವಾಗುತ್ತೆ. ಭಗವಂತನ ಜ್ಞಾನವನ್ನು ಪಡೆಯಬೇಕು, ಅವನ ಸಾಕ್ಷಾತ್ಕಾರವನ್ನು ಪಡೆಯಬೇಕು ಎಂಬ ದೃಷ್ಟಿಯಿಂದಲೇ ಈ ದೇಹ ನಮಗೆ ಬಂದದ್ದು. ಈ ಪರಮಾತ್ಮನ ಜ್ಞಾನ ಪಡೆಯಬೇಕಾದ್ರೆ, ಭಗವತ್ ಸಾಕ್ಷಾತ್ಕಾರ ಆಗಬೇಕಾದ್ರೆ ಏನು ಮಾಡಬೇಕು? ಆ ಪರಮಾತ್ಮನಲ್ಲಿ ಭಕ್ತಿ ಇಡಬೇಕು. ಭಕ್ತಿ ಅಂದರೆ ಸ್ನೇಹ. ಭಗವಂತನ ಮಹಿಮೆಯನ್ನು ಕೇಳ್ತಾ ಇದ್ದರೆ ತಾನಾಗಿ ಅವನಲ್ಲಿ ಸ್ನೇಹ ಬರುತ್ತೆ. ಆ ಸ್ನೇಹ ದೃಢವಾಗಿರಬೇಕು. ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿರೀತಿ ಪ್ರೋಕ್ತಃ. ತಾಯಿಯಲ್ಲಿ ಸ್ನೇಹ ಇಡುತ್ತೇವೆ, ಮಾತೃಭಕ್ತಿ. ತಂದೆಯಲ್ಲಿ ಸ್ನೇಹ ಇಡುತ್ತೇವೆ, ಪಿತೃಭಕ್ತಿ. ಗುರುಗಳಲ್ಲಿ ಗೌರವಯುತವಾದ ಸ್ನೇಹ ಇಡುತ್ತೇವೆ, ಗುರುಭಕ್ತಿ. ಮಗುವಿನಲ್ಲಿ ಸ್ನೇಹ ಇಡುತ್ತೇವೆ, ಅದನ್ನು ವಾತ್ಸಲ್ಯ ಅಂತೇವೆ. ಮಡದಿಯಲ್ಲಿ ಸ್ನೇಹ ಇಡುತ್ತೇವೆ, ಅದನ್ನು ಪ್ರೀತಿ ಅಂತೇವೆ. ಹೀಗೆ ಎಲ್ಲರೊಳಗೂ ನಮ್ಮ ದೇಹದಲ್ಲಿ ನಮಗೆ ಬಹಳ ಪ್ರೀತಿ ಇರುತ್ತೆ. ನಮ್ಮ ಶರೀರ ಚೆನ್ನಾಗಿರಬೇಕು, ನಾವು ಚಂದ ಕಾಣಬೇಕು ಅಂತ ಬಹಳ ಸ್ನೇಹ ಇರುತ್ತೆ ನಮ್ಮ ದೇಹದಲ್ಲಿ. ಎಲ್ಲಕ್ಕಿಂತಲೂ ಹೆಚ್ಚು ಸ್ನೇಹವನ್ನು ಭಗವಂತನಲ್ಲಿ ಇಡಬೇಕು, ಪರಮಾತ್ಮನಲ್ಲಿ ಇಡಬೇಕು. ಆ ಪರಮಾತ್ಮರಲ್ಲಿ ಸ್ನೇಹ ಬರಲಿಕ್ಕೆ ಏನು ಮಾಡಬೇಕು? ಭಗವಂತನ ಮಹಿಮೆಯನ್ನು ಕೇಳಬೇಕು. ಯಾವ ವಸ್ತುವಿನಲ್ಲಿ ನಾವು ಗುಣವನ್ನು ಚಿಂತನೆ ಮಾಡುತ್ತೇವೋ ಆ ವಸ್ತುವಿನಲ್ಲಿ ಅದು ಸ್ನೇಹ ಬೆಳೆಯುತ್ತೆ. ಯಾವ ವಸ್ತುವಿನಲ್ಲಿ ದೋಷವನ್ನು ಚಿಂತನೆ ಮಾಡುತ್ತೇವೋ ಆ ವಸ್ತುವಿನಲ್ಲಿ ನಮಗೆ ಸ್ನೇಹ ಬಿಟ್ಟು ಹೋಗುತ್ತೆ. ಈ ಲಾಡು ತುಂಬಾ ಚೆನ್ನಾಗಿದೆ, ಪ್ಯೂರ್ ತುಪ್ಪದಲ್ಲಿ ಮಾಡಿದ್ದು, ಒಳ್ಳೆ ಕೇಸರಿ ಎಲ್ಲ ಹಾಕಿದ್ದಾರೆ, ಪಚ್ಚಕರ್ಪೂರ ಹಾಕಿದ್ದಾರೆ, ಲವಂಗೆಲ್ಲ ಹಾಕಿದ್ದಾರೆ, ತುಂಬಾ ಚಂದ, ಒಳ್ಳೇದಿರುತ್ತೆ ತಿನ್ಲಿಕ್ಕೆ. ಹೌದಾ, ಸರಿ, ಒಂದು ತಿಂದ, ತುಂಬಾ ಚೆನ್ನಾಗಿದೆ, ಎರಡು ತಿಂದ, ತುಂಬಾ ಚೆನ್ನಾಗಿದೆ, ಮೂರನೇ ತಿಂದ, ಚೆನ್ನಾಗಿತ್ತು. ಮನೆಗೆ ಬಂದ ಒಳ್ಳೆ ಹೊಟ್ಟೆ ನೋವು ಶುರುವಾಯ್ತು. ಲಾಡು ತುಂಬ ಚೆನ್ನಾಗ್ಬಿಟ್ಟೆ, ಚೆನ್ನಾಗಿದೆ ಅಂತ ಹೊಟ್ಟೆ ನೋವು ಆಯ್ತು. ಮಾರನೇ ದಿವಸ ತಗೋ ಲಾಡು, ಬೇಡಪ್ಪ ಬೇಡ, ಹೊಟ್ಟೆ ಹಿಡ್ಕೊಂಡು ಸಾಕು, ವೈರಾಗ್ಯ ಬಂತು. ಅದರಲ್ಲಿ ಅದು ಹಾಕಿದ್ದಾರೆ, ಇದು ಹಾಕಿದ್ದಾರೆ, ಮತ್ತೊಂದು ಹಾಕಿದ್ದಾರೆ, ಇನ್ನೊಂದು ಹಾಕಿದ್ದಾರೆ, ಚೆಂದ. ಅದನ್ನು ಕೇಳಿದಷ್ಟು ಸ್ನೇಹ ಹೆಚ್ಚಾಯಿತು. ಚೆನ್ನಾಗಿ ತಿಂದು ಹಾಕಿದ. ಯಾವಾಗ ಹೊಟ್ಟೆನೋ ಬಂತು ಅದರಲ್ಲಿ ಸ್ನೇಹ ಎಲ್ಲ ಬಿಟ್ಟೋಯ್ತು. ಹೀಗೆ ಪರಮಾತ್ಮರಲ್ಲಿ ಗುಣಗಳನ್ನು ನಾವು ಚಿಂತನೆ ಮಾಡ್ತಾ ಇದ್ದಷ್ಟು ಭಗವಂತರಲ್ಲಿ ಸ್ನೇಹ ಹೆಚ್ಚಾಗ್ತಾ ಇರುತ್ತೆ. ಭಗವಂತನ ಗುಣಗಳನ್ನು ನಾವು ಚಿಂತನೆ ಮಾಡಬೇಕಾದ್ರೆ ಶ್ರವಣ ಮಾಡಬೇಕು, ಕೇಳಬೇಕಾಗತ್ತೆ. ಅದಕ್ಕೆ ಸಾಧು ಸಂತರ ಸಹವಾಸ ಮಾಡಬೇಕು. ವಸ್ತುತಃ ಸಹವಾಸ ದೋಷ ಅಂತಾರೆ. ಸಹವಾಸ ದೋಷ ಹೇಳೋದುಂಟು. ಇದು ಪಾಮರರ ದುಷ್ಟರ ಸಹವಾಸ, ಅದು ದೋಷಕ್ಕೆ ಕಾರಣವಾಗುತ್ತೆ. ದೊಡ್ಡವರ ಸಹವಾಸ ಮಾಡಿದ್ರೆ ಅದು ದೋಷ ಅಲ್ಲ, ಅದು ಗುಣ. ನಮ್ಮಲ್ಲಿ ಎಲ್ಲದಕ್ಕೂ ದೋಷ ಅಂತೇವೆ. ನಿನ್ನೆ ತನಕ ಏನು ಇಲ್ರಿ, ಏನು ಜಪ ಇಲ್ಲ, ತಪ ಇಲ್ಲ, ಅನುಷ್ಠಾನ ಇಲ್ಲ. ಇತ್ತೀಚೆಗೆ ಏನು ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ, ಅನುಷ್ಠಾನ ಅಂತೆ, ದೇವರ ಪೂಜೆ ಅಂತೆ, ದೇವಸ್ಥಾನ ಹೋಗೋದಂತೆ, ಎಲ್ಲ ಸಹವಾಸ ದೋಷ ರೀ.
ಏನು ಎಲ್ಲ ಬಂದಿದ್ರಲ್ಲ, ಕೆಲವರು ಬ್ರಾಹ್ಮಣರೆಲ್ಲ ಬಂದರು, ಏನೋ ಅವ್ರ ಜೊತೆಲಿ ಇದ್ದಿದ್ದು ಇವನಿಗೂ ಆ ದೋಷ ಬಂದ್ಬಿಡ್ತು, ಸಹವಾಸ ದೋಷ. ಅದು ಸಹವಾಸ ದೋಷ ಅಲ್ಲ, ಅದು ಗುಣ. ಸಾಧು ಸಂತರನ್ನು ಗುರುತಿಸುವುದು ಹೇಗೆ? ಅವ್ರು ಹೇಳ್ತಾರೆ, ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವ ಶಾಂತಾ ಸಾಧವ ಸಾಧುಭೂಷಣಾ. ತಿತಿಕ್ಷವ ಸುಖ ಬರಲಿ ದುಃಖ ಬರಲಿ ಅಭಿಮಾನ ತ್ಯಾಗದಿಂದ ಆ ಎರಡನ್ನೂ ಸ್ವೀಕರಿಸ್ತಾರಂತೆ. ಯಾವುದೇ ವಿಕಾರ ಇಲ್ಲ. ಸುಖ ಬಂತ ದೇವರು ಕೊಟ್ಟ ಸಿಹಿ ಪ್ರಸಾದ, ದುಃಖ ಬಂತ ದೇವರು ಕೊಟ್ಟ ಕಹಿ ಪ್ರಸಾದ. ಸಿಹಿ ಕಹಿ ಎರಡೂ ಬೇಕು, ಎರಡನ್ನೂ ಸ್ವೀಕರಿಸ್ತಾರೆ ಅವರು. ತಿತಿಕ್ಷವ, ಸುಖ ಬಂದರೂ ದೇವರು ಕೊಟ್ಟ ಪ್ರಸಾದ, ದುಃಖ ಬಂದರೂ ದೇವರು ಕೊಟ್ಟ ಪ್ರಸಾದ. ಕಾರುಣಿಕಾಹ, ಎಲ್ಲರ ಮೇಲೆ ಕರುಣೆ ಅವರಲ್ಲಿ ತುಂಬಿರುತ್ತೆ. ಸುಹೃದ ಸರ್ವದೇಹಿನಾಂ, ಎಲ್ಲರಿಗೂ ಅವರು ಬೇಕಾದವರೇ, ಎಲ್ಲರೂ ಅವರಿಗೆ ಬೇಕಾದವರೇ. ಅವನು ಶತ್ರು ಮಿತ್ರ ಅವರು ಯಾರೂ ಇಲ್ಲ. ಏನು ತಪಸ್ಸು ಅಂದರೆ ಏನು ಕಷ್ಟ, ಮನೋವ್ಯಥೆ, ಅಶಾಂತಿ, ದುಃಖ, ಭಯ, ರೋಗ, ರುಜನ ಏನು ಬಂದರೂ ಕೂಡ ಇದು ದೇವರು ತಪಸ್ಸು ಅಂತ, ಯತ್ತಾಪಂ ತಪ್ತಪಃ, ತಪಸ್ಸಿನ ರೂಪದಲ್ಲಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ದೇವರು ಕೊಟ್ಟ ಕಷ್ಟಗಳು ಅದು ತಪಸ್ಸನ್ನು ಸಮರ್ಪಣೆ ಮಾಡ್ತಾರೆ. ಸುಖ ಅದನ್ನು ಪೂಜೆಯಾಗಿ ಯಜ್ಞವಾಗಿ ಸಮರ್ಪಣೆ ಮಾಡ್ತಾರೆ. ಸಂತೋಷವನ್ನ ಯಜ್ಞ ರೂಪದಲ್ಲಿ, ಸಂತೋಷಂ ಜನಯತ್ ಪ್ರಾಜ್ಞ ತದೇವ ಈಶ್ವರ ಪೂಜನ ಅಂತ. ಸಂತೋಷವನ್ನ ಪೂಜೆಯಾಗಿ, ಕಷ್ಟವನ್ನ ತಪಸ್ಸಾಗಿ ಸಮರ್ಪಿಸ್ತಾರೆ. ಶತ್ರು ಅಂದ್ರೆ ಏನು? ನಮಗೆ ಕಷ್ಟ ಕೊಡುವವ, ದುಃಖ ಕೊಡುವವ. ಇರಲಿ, ಅವ ದುಃಖ ಕೊಟ್ಟದ್ದಕ್ಕೆ ನಾನು ತಪಸ್ಸಿನ ರೂಪದಲ್ಲಿ ಸಮರ್ಪಣೆ ಮಾಡ್ಲಿಕ್ಕೆ ಆಯ್ತಲ್ಲ. ಅವನು ನಮ್ಮನ್ನು ತಪಸ್ಸು ಮಾಡಿಸಿದ, ನಮ್ಮ ಪಾಪವೆಲ್ಲ ತೆಗೆಸಿದ, ಅದನ್ನು ಅವನು ಚೆನ್ನಾಗಿರಲ್ಲಪ್ಪ. ಆ ಶತ್ರುಗಳನ್ನು ಚೆನ್ನಾಗಿರಲಿ ಅಂತ ಹರಿಸ್ತಾರೆ. ಯಾಕೆ? ಅವನಿಂದ ನಮಗೆ ಕಷ್ಟ ಬಂತು, ಆ ಕಷ್ಟ ಬಂದದಕ್ಕೆ ನಾನು ತಪಸ್ಸಿನ ರೂಪದಲ್ಲಿ ಸಮರ್ಪಣೆ ಮಾಡುವಂತಾಯ್ತು, ನಮ್ಮ ಪುಣ್ಯ ಹೆಚ್ಚಾಯ್ತಲ್ಲ. ಮಿತ್ರ ಒಳ್ಳೆಯದು, ಸಂತೋಷ ಮಾಡುವವ. ನಿಜ, ದೇವರೇ ಅವನೊಳಗೆದ್ದುಕೊಂಡು ನನಗೆ ಸಂತೋಷ ಕೊಟ್ಟಿದ್ದಾನೆ, ಆ ಭಗವಂತರಿಗೆ ಪೂಜೆ ಮಾಡುವ ಭಾಗ್ಯ ಕೊಟ್ಟಿದ್ದಾನೆ. ಹೀಗೆ ಇವನ ಜೀವನ ಒಂದು ತಪೋಮಯ ಜೀವನ ಅಥವಾ ಯಜ್ಞಮಯ. ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವ, ಶತ್ರುಗಳೇ ಇಲ್ಲ. ಶಾಂತಾಹ, ಯಾಕೆ ಶತ್ರುಗಳಿಲ್ಲ? ಶಾಂತಾಹ ಶಮೋ ಮನ್ನಿಷ್ಠತಾ ಬುದ್ಧಿ ಅಂತ. ಭಗವಂತರಲ್ಲಿ ನನ್ನಲ್ಲೇ ಮನಸ್ಸು ಅವರಿಗೆ. ಶಾಂತ ಸ್ವಭಾವ ಉಳ್ಳವರು ಅಂದ್ರೆ ಏನು? ಭಗವಂತರಲ್ಲಿ ಮನಸ್ಸು ಉಳ್ಳಂತಹ ಸ್ವಭಾವ, ಮನಸ್ಸಿಡುವ ಸ್ವಭಾವ ಅಂತ ಅರ್ಥ. ಸಾಧವ ಸಾಧುಭೂಷಣ, ಇವರು ಭಕ್ತರು, ಭಕ್ತಿಯೇ ಅವರಿಗೆ ಭೂಷಣ. ಮೈ ಅನನ್ಯನ ಭಾವೇನ ಭಕ್ತಿಂ ಕುರುವಂತಿ, ಎಲ್ಲರಿಗಿಂತಲೂ ಎಲ್ಲರಲ್ಲೂ ಎಷ್ಟು ಸ್ನೇಹ ಇಟ್ಟಿರ್ತಾರೆ, ಅದಕ್ಕೆ ಎಲ್ಲರಿಗಿಂತ ಹೆಚ್ಚಿನ ಸ್ನೇಹವನ್ನು ನನ್ನಲ್ಲಿಡುತ್ತಾರೆ. ನನಗಾಗಿ ಸರ್ವವನ್ನೂ ಪರಿತ್ಯಾಗ ಮಾಡುತ್ತಾರೆ. ಮಕೃತೆ ತ್ಯಕ್ತ ಕರ್ಮಾಣ ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತ ಸಮರ್ಪಯ. ತಾನು ಮಾಡುವುದೆಲ್ಲವನ್ನೂ ಪರಮಾತ್ಮರಿಗೆ ಸಮರ್ಪಣೆ ಮಾಡ್ತಾರೆ. ಬೆಳಗ್ಗಿನಿಂದ ಸಂಜೆ ತನಕ ಮಾಡಿದ ಸಕಲ ಕರ್ಮಗಳು ಭಗವಂತರಿಗೆ ಕೃಷ್ಣಾರ್ಪಣ. ಸಂಜೆಯಿಂದ ಬೆಳಗ್ಗೆ ಮಾಡುವ ಎಲ್ಲ ಕರ್ಮಗಳು ಭಗವಂತರಿಗೆ ಕೃಷ್ಣಾರ್ಪಣ. ಪರಮಾತ್ಮ, ನೀನು ಏನೇನು ಮಾಡಿಸಿದ್ದಿ ಅದು ನನಗೆ ಸಮರ್ಪಣೆ. ನಾಹಂಕರ್ತ ಹರಿಕರ್ತ, ನಾನೇನು ಯಾವುದನ್ನೂ ಸ್ವತಂತ್ರವಾಗಿ ಮಾಡಲಿಲ್ಲ. ನೀನೇನು ಮಾಡಿಸಿದ್ಯೋ ಅದನ್ನು ಮಾಡಿದ್ದು, ನೀನೇನೇನು ಮಾಡಿಸಿದ್ಯೋ ಎಲ್ಲವೂ ನಿನ್ನ ಪೂಜೆಯಾಗಲಿ. ತತ್ಪೂಜಾ ಕರ್ಮಚ ಅಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದ ನ ಚಾನ್ಯಥ. ನಿನ್ನ ಅನುಗ್ರಹದಿಂದ ನಾನು ಮಾಡಿದೆ. ಸ್ವತಂತ್ರವಾಗಿ ಪುಣ್ಯ ಮಾಡಲಿಕ್ಕೂ ಮಾಡುವನು ನಾನಲ್ಲ, ಸ್ವತಂತ್ರವಾಗಿ ಪಾಪ ಮಾಡಲಿಕ್ಕೂ ನಾನು ಸಮರ್ಥನಲ್ಲ. ನೀನು ಏನು ಪುಣ್ಯ ಮಾಡಿಸಿದ್ದಿ ಅದು ನನಗೆ ಸಮರ್ಪಿತ, ನೀ ಏನು ಪಾಪ ಮಾಡಿಸಿದ್ದಿ ಅದು ನನಗೆ ಸಮರ್ಪಣೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಪ್ರಜಾ. ಇಲ್ಲಿ ದೇವರಿಗೆ ಏನು ಸಮರ್ಪಣೆ ಮಾಡುತ್ತೇವೋ ಅದು ಅನಂತ ಅಕ್ಷಯ ಫಲವಾಗುತ್ತಂತೆ. ನಾವು ಪುಣ್ಯವನ್ನು ಸಮರ್ಪಣೆ ಮಾಡಿದ್ರೆ ಪುಣ್ಯ ಅಕ್ಷಯವಾಗುತ್ತೆ, ಆದರೆ ಪಾಪವನ್ನು ಸಮರ್ಪಣೆ ಮಾಡಿದರೆ ಪಾಪ ಅಕ್ಷಯ ಆಗ್ಬಿಟ್ರೆ ಕೆಲವರಿಗೆ ಸಂಶಯ, ಪಾಪ ಜಾಸ್ತಿ ಆಗ್ಬಿಟ್ರೆ ಏನು ಮಾಡೋದಪ್ಪ? ಇಲ್ಲ ಅಂದ್ರು. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಚಯಿಷ್ಯಾಮಿ ಮಾ ಶುಚಃ. ನೀ ತಲೆಬಿಸಿ ಮಾಡ್ತಾ ಕೊಡಬೇಡ. ನೀನೇನು ಪಾಪಗಳನ್ನು ಮಾಡಿದ್ದಿ ಅದು ನನ್ನ ಪ್ರೇರಣೆಯಿಂದಲೇ ಮಾಡಿದ್ದಲ್ವ, ಆ ಪಾಪವು ನಾ ಪರಿಹಾರ ಮಾಡ್ತೇನೆ. ನಾನು ಮಾಡಿಸಿದ ಪುಣ್ಯವನ್ನು ಸ್ವೀಕರಿಸಿ ನಾನು ಮಾಡಿಸಿದ ಪಾಪವನ್ನು ಪರಿಹರಿಸ್ತೇನೆ. ಜ್ಞಾನಿಗಳು ಅವರ ಅನುಸಂಧಾನವೇ ವಿಚಿತ್ರ. ಎಲ್ಲವೂ ಪರಮಾತ್ಮರ ಸಮರ್ಪಣೆ. ಪಾಪಕರ್ಮವು ಪಾದುಕೆಗಳು, ಅನುಲೇಪನವು ಸತ್ಪುಣ್ಯ, ಶಾಸ್ತ್ರಾಲಾಪನವೇ ಶ್ರೀ ತುಳಸಿ, ಸುಮನೋ ವೃತ್ತಿಗಳೇ ಸುಮನ,
ಕೋಪಧೂಪವು ಭಕ್ತಿಭೂಷಣ ವ್ಯಾಪಿಸಿದ ಸದ್ಬುದ್ಧಿ ಛತ್ರವು ದೀಪವೇ ಸುಜ್ಞಾನ ಆರಾರ್ತಿಗಳೇ ಗುಣಕಥನ. ಅವರು ಪರಮಾತ್ಮ, ನಾನು ಮಾಡಿದ ಪಾಪಗಳೆಲ್ಲ ನಿನಗೆ ಪಾದುಕೆಯಾಗಿ ಸಮರ್ಪಣೆ ಮಾಡ್ತೇನೆ. ಪಾದುಕೆ, ದೇವರು ಪಾದ ಇಟ್ಟ ಕೂಡಲೇ ಆ ಪಾಪ ಪುಣ್ಯ ಆಗ್ಬಿಡುತ್ತೆ. ಧರ್ಮೋ ಭವತಿ ಅಧರ್ಮೋಪಿ ಕೃತೆ ಭಕ್ತೈಸ್ತವಾಚ್ಯುತ. ಜ್ಞಾನಿಗಳು ಮಾಡುವ, ಅವರು ಪ್ರಾರಬ್ಧ ಕರ್ಮವಶಾತ್ ಮಾಡುವ ಪಾಪಗಳೂ ಕೂಡ ಅದು ಪುಣ್ಯವೇ ಆಗ್ಬಿಡುತ್ತೆ. ಪಾಪಕರ್ಮವು ಪಾದುಕೆಗಳು, ಅನುಲೇಪನವು ಸತ್ಪುಣ್ಯ. ಏನು ಪುಣ್ಯ ಕೆಲಸ ಮಾಡ್ತೇವೆ ಅದು ದೇವರಿಗೆ ಗಂಧ ಸಮರ್ಪಣೆ. ಗಂಧಂ ಸಮರ್ಪಯಾಮೆ ಅಂತ. ಗಂಧದ ಸಮರ್ಪಣೆ ಯಾವುದು? ನಾವು ಆಚರಿಸುವ ಪುಣ್ಯ. ಪಾದುಕೆಯ ಸಮರ್ಪಣೆ ಯಾವುದು? ನಾವು ಆಚರಿಸಿದ ಪಾಪ. ಪಾಪಕರ್ಮವು ಪಾದುಕೆಗಳು, ಅನುಲೇಪನವು ಸತ್ಪುಣ್ಯ, ಶಾಸ್ತ್ರಾಲಾಪನವೇ ಶ್ರೀ ತುಳಸಿ. ನಾವೇನು ಶಾಸ್ತ್ರಾರ್ಥ ಹೇಳ್ತಾ ಇರ್ತೇವೆ, ಕತೆ ಹೇಳ್ತಿರ್ತೇವೆ, ಅದು ದೇವರಿಗೆ ಅರ್ಪಿಸುವ ತುಳಸಿ. ಸುಮನೋ ವೃತ್ತಿಗಳು ಸುಮನ. ಮನಸ್ಸರಲ್ಲಿ ಏನೇನೋ ಆಲೋಚನೆಗಳು ಬರ್ತವೆ. ಅದು ಯಾವ ಆಲೋಚನೆ ಬರುತ್ತೆ, ಎಂಥದ್ದು ಆಲೋಚನೆ ಬರುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಆ ಏನು ಆಲೋಚನೆ ಬಂದರೂ ದೇವರೇ ಅದು ನಿನಗೆ ಪುಷ್ಪವಾಗಲಿ, ಪುಷ್ಪದ ಸಮರ್ಪಣೆ. ಒಮ್ಮೊಮ್ಮೆ ನಮಗೆ ಬಹಳ ಕೋಪ ಬರುತ್ತೆ, ಸಿಟ್ಟು ಜಾಸ್ತಿ. ಆ ಕೋಪವೇ ನನಗೆ ಧೂಪ. ಕೋಪ ಧೂಪವು, ದೇವರಿಗೆ ಧೂಪಾರತಿ ಮಾಡ್ತೇವಲ್ಲ, ಆ ಧೂಪಾರತಿ ನನ್ನ ಕೋಪ. ಕೋಪ ಧೂಪವು ಭಕ್ತಿ ಭೂಷಣ. ಏನು ಸ್ವಲ್ಪ ಸ್ನೇಹ ಭಕ್ತಿ ಮಾಡ್ತೇವಲ್ಲ, ಅದು ನಿನಗೆ ಅಲಂಕಾರವಾಗಲಿ. ನನ್ನ ಬುದ್ಧಿಯೇ ನಿನಗೆ ಛತ್ರಿ. ದೀಪವೇ ಸುಜ್ಞಾನ ಆರಾರ್ತಿಗಳೇ ಗುಣಕಥನ. ನನಗೇನು ಜ್ಞಾನವನ್ನು ಕರುಣಿಸಿದಿ ಅದು ನಿನಗೆ ದೀಪವಾಗಲಿ. ನಿನ್ನ ಗುಣಗಳನ್ನ, ನಿನ್ನ ಕಥೆಗಳನ್ನ ನಾವೇನು ವರ್ಣನೆ ಮಾಡ್ತಿರ್ತೇನೆ ಅದು ನನಗೆ ಆರತಿಯಾಗಲಿ. ಹೀಗೆ ಮಾನಸಿಕ ಪೂಜೆಯಾಗಿ ಜ್ಞಾನಿಗಳು ಸಮರ್ಪಣೆ ಮಾಡ್ತಾರೆ. ಮತ್ಕೃತೆ ತ್ಯಕ್ತತ್ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವಾಹ. ಹೆಂಡರು ಮಕ್ಕಳೆಲ್ಲ ನಿನ್ನ ತೊಂಡರೆಂಬುವರು ಅಂತ. ತ್ಯಕ್ತ ಸ್ವಜನ ಬಾಂಧವ, ಎಲ್ಲರೂ ಕೂಡ ಭಗವಂತನ ಸೇವಕರು, ಪರಮಾತ್ಮನ ಸೇವೆಗಾಗಿ ಇದ್ದಾರೆ ಎಂಬ ಭಾವನೆ ಉಳ್ಳವರು. ಹೀಗೆ ಈ ಸಾಧು ಸಂತರು ಸರ್ವವನ್ನೂ ನನಗೆ ಸಮರ್ಪಿಸಿ ಯಾವುದನ್ನು ಬೇಡುವುದಿಲ್ಲ. ಐಶ್ವರ್ಯ ಬೇಡಲಾರರು, ಮನೆ ಬೇಡಲಾರರು, ಸ್ವರ್ಗವೂ ಬೇಡಲಾರರು, ಮತ್ತೆ ಮೋಕ್ಷವನ್ನು ಕೂಡ ಬೇಡುವುದಿಲ್ಲ. ಬೇರೆ ಏನು ಬೇಕೇ ನನಗೆ? ನನಗೆ ನೀನೇ ಬೇಕು ಸ್ವಾಮಿ, ನಿನ್ನ ಹೊರತು ಬೇರೆ ಯಾರು ಬೇಡ, ನೀನು ಬೇಕು ನನಗೆ. ಇಂಥ ಒಂದು ಭಕ್ತರ ಸಹವಾಸ ಅದು ಮೋಕ್ಷಕ್ಕೆ ಕಾರಣವಾಗುತ್ತೆ. ತಾಯಿ, ನಾನು ಸಾಮಾನ್ಯನಲ್ಲ. ಆ ನಾರಾಯಣನೇ ನಿನ್ನ ಮಗನಾಗಿ ಅವತರಿಸಿ ಬಂದವ. ಈ ಸಂಸಾರದಿಂದ ಬಿಡುಗಡೆ ಹೊಂದಬೇಕಾದರೆ ನನ್ನ ಅನುಗ್ರಹ ಹೊಂದಲೇಬೇಕಾಗುತ್ತೆ. ಈ ಗಾಳಿ ಬೀಸುವುದಾಗಲಿ, ಸಮುದ್ರ ದಡವನ್ನು ಮೀರದೇ ಇರುವುದಾಗಲಿ, ಕಾಲ ಕಾಲದಲ್ಲಿ ಹಣ್ಣು ಹಂಪಲುಗಳನ್ನು ಮರಗಳು ಕೊಡುವುದೇ ಆಗಲಿ, ಇದೆಲ್ಲವೂ ಕೂಡ ನನ್ನ ಮೇಲಿನ ಭಯದಿಂದಲೇ. ನಮ್ಮ ಕರ್ತವ್ಯವನ್ನು ಮಾಡದೆ ಹೋದರೆ ಪರಮಾತ್ಮರ ಅನುಗ್ರಹ ತಪ್ಪಿ ಹೋಗ್ಬಿಡುತ್ತೆ ಎಂಬ ಭಯದಿಂದ ಸರಿಯಾಗಿ ಅವರವರ ಕೆಲಸವನ್ನು ಮಾಡ್ತಾ ಬರ್ತಾರೆ. ಕಾಲ ಪುರುಷ ಅಂತ ನನ್ನ ಎರಡು ರೂಪಗಳು. ಪುರುಷ ರೂಪದಿಂದ ಎಲ್ಲರನ್ನೂ ರಕ್ಷಣೆ ಮಾಡುವುದು ನಾನೇ, ಎಲ್ಲರೊಳಗೆ ಎದ್ದುಕೊಂಡು. ಕಾಲ ರೂಪದಲ್ಲಿ ಎಲ್ಲರ ಸಂಹಾರ ಮಾಡುವುದು ನಾನೇ. ಬ್ರಹ್ಮಾದಿಗಳಲ್ಲಿ ಎದ್ದುಕೊಂಡು ಸೃಷ್ಟಿ ಮಾಡುವನು ನಾನೇ, ಶಿವಾದಿಗಳಲ್ಲಿ ಎದ್ದುಕೊಂಡು ಸಂಹಾರ ಮಾಡುವನು ನಾನೇ. ನನ್ನ ಅನುಗ್ರಹಕ್ಕೆ ಪಾತ್ರನಾದವನು ಬೇಗನೆ ನನ್ನನ್ನು ಹೊಂದುತ್ತಾನೆ. ಯಾರು ನನ್ನ ಅನುಗ್ರಹಕ್ಕೆ ಪಾತ್ರರಾಗಿರುವುದಿಲ್ಲ ಅವರು ಸಂಸಾರದಲ್ಲಿ ಬಹಳ ಬಳಲ್ತಾ ಇರ್ತಾರೆ. ಯೋಗ್ಯತೆ ಮೀರಿದ ವಸ್ತುವದಲ್ಲಿ ಆಸೆ ಪಡ್ತಾರೆ, ಆದರೆ ಅದು ಸಿಗುವುದಿಲ್ಲ. ನಾನು ಸಿಗದಂತೆ ಮಾಡಿಬಿಡ್ತೇನೆ. ಅಂದರೆ 1000 ರೂಪಾಯಿ ಸಿಗಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅವನ ಯೋಗ್ಯತೆ 10 ರೂಪಾಯಿ ಅವನಿಗೆ ಸಿಗಬೇಕು ಅಂತ. 1000 ರೂಪಾಯಿ ಸಿಗುತ್ತೆ, 10 ರೂಪಾಯಿ ಕಿಸಲಿಟ್ಟಿರ್ತಾನೆ, ಉಳಿದ ಹಣ ಒಂದು ಚೀಲದಲ್ಲಿ ಇಟ್ಕೊಂಡಿರ್ತಾನೆ. ಇನ್ನೇನು ಬರ್ತಾ ಇರುವಾಗ ಯಾರೋ ಒಬ್ಬ ಚೀಲ ಹೊಡ್ಕೊಂಡು ಹೊಟ್ಟೋಗ್ಬಿಡ್ತಾನೆ. 10 ರೂಪಾಯಿ ಇವನ ಯೋಗ್ಯತೆ, ಅದರ ಆಸೆ ಅವನಿಗೆ 1000 ರೂಪಾಯಿ ಸಿಗಬೇಕು ಅಂತ. ಕೈಗೆ ಸಿಕ್ಕಿ ಕೈ ಬಿಟ್ಟು ಹೋಗುವಾಗ ಬಹಳ ದುಃಖ. 10 ರೂಪಾಯಿ ಸಿಕ್ಕಿತಲ್ಲ ಅಂತ ದುಃಖ, ಸಂತೋಷ ಇಲ್ಲ. ಆ ಉಳಿದ ಹಣ ಹೋಯ್ತಲ್ಲ ಅಂತ ದುಃಖ ಪಡ್ತಿರ್ತಾರೆ. ಮನೆಗೆ ಬಂದರೆ ಮನೆಯಲ್ಲಿ ಚೆನ್ನಾಗಿ ಬೈದು ಬಿಡ್ತಾರೆ. ಅವ್ರು ಹೇಳಿರ್ತಾರೆ, ನೋಡು ನಿಲ್ಲಿ 1000 ರೂಪಾಯಿ ಸಿಗುತ್ತೆ, ನೀಲ್ಲ ಹೋಗಿ ಏನೇನು ಬೇಕೋ ಎಲ್ಲ ಸಾಮಾನು ತಗೊಂಡು ಇಟ್ಕೊಂಡ್ಬಿಡು ಆಯ್ತಾ, ನಾ ಬರುವಾಗ ಹಾಗೆ ಕೊಟ್ಟುಬಿಟ್ಟು ಬಂದ್ಬಿಡ್ತೀನಿ. ಸರಿ, ಇವಳೆಲ್ಲ 1000 ರೂಪಾಯಿಗೂ 1100 ರೂಪಾಯಿಗೆ ಸಾಲ ಮಾಡಿ ಬಂದಿರ್ತಾರೆ. ಮನೆಗೆ ಬರ್ತಾನೆ, ಏನು ದುಡ್ಡು ಕೊಟ್ಟು ಬಂದ್ರ? ಇಲ್ಲ, ಎಲ್ಲ ಕಳೆದು ಹೋಗ್ಬಿಡ್ತು, ಯಾರೋ ಹಿಡ್ಕೊಂಡು ಹೊಟ್ಟೋಗ್ಬಿಟ್ರು. ಸಿಕ್ಕಾಬಟ್ಟ ಬೈತಾಳೆ. ನಿನ್ನ ಮಾತು ಕೇಳಿಕೊಂಡು ನಾ ಎಲ್ಲ ಅಂಗಡಿಗೆ ಸಾಮಾನು ತಂದಿದ್ದೇನೆ, ನಾಳೆ ಯಾರು ಮುಖ ಎತ್ತಬೇಕು, ಅಷ್ಟು ಬುದ್ಧಿ ಬೇಡವ ನಿಮಗೆ, ಚೆನ್ನಾಗಿ ಬೈದ್ಬಿಡ್ತಾನೆ. ಸರಿ, ಪುನಃ ಹೋಗ್ತಾನೆ, ಸಾಲ ಗೀಲ ತಗೊಳ್ತಾನೆ. ಇದು ಒಂದು ಸಾಲ ತೀರಿಸಲಿಕ್ಕೆ ಇನ್ನೊಂದು ಸಾಲ.
ಆ ಸಾಲ ತೀರಿಸಲಿಕ್ಕೆ ಮತ್ತೊಂದು ಸಾಲ, ಹೀಗೆ ಸಾಲದಿಂದ ಸಾಲ ತೀರ್ತಾ ಹೋಗಿ ಬರ್ತಿರ್ತಾರೆ. ಅನ್ಯಾಯ ಮಾಡ್ಲಿಕ್ಕೆ ಹೋಗ್ತಾನೆ, ಸಿಗುಬೀಳುತ್ತಾರೆ. ಇವನು ಹಣ ಸಂಪಾದನೆ ಮಾಡಿಕೊಂಡು ಬರುವಾಗ ಮನೆಯಲ್ಲಿ ಹೆಂಡತಿ ಮಕ್ಕಳು ಸೊಸೆ ಎಲ್ಲ ಬಹಳ ಚೆನ್ನಾಗಿ ಉಪಚಾರ ಮಾಡ್ತಿರ್ತಾರೆ. ವಯಸ್ಸಾಗಿರುತ್ತೆ, ಹಣವು ನಿಂತೋಗಿರುತ್ತೆ, ಸಂಪಾದನೆ ಇಲ್ಲ, ರೋಗ ರುಜಿನ. ಈಗ ಏನಾಗುತ್ತೆ, ಎಲ್ಲರೂ ಇವನು ತಿರಸ್ಕಾರ ಮಾಡ್ತಾ ಇರ್ತಾರೆ. ಕೊನೆ ಕಾಲ ಬಂತು, ಎಲ್ಲರೂ ಕೂಡ ಸುತ್ತುವರೆಕೊಂಡಿರ್ತಾರೆ. ಇಂದ್ರಿಯ ದೇವತೆಗಳೆಲ್ಲ ತಮ್ಮ ತಮ್ಮ ಸ್ಥಳವನ್ನು ಬಿಟ್ಟು ಎಲ್ಲ ಮನಸ್ಸಿಗೆ ಬಂದು ಸೇರ್ತಾರೆ. ಕಣ್ಣು ಕಾಣೋಲ್ಲ, ಕಿವಿ ಕೇಳೋಲ್ಲ, ನಾಲಿಗೆಯಲ್ಲಿ ಮಾತು ಬರ್ತಾ ಇಲ್ಲ, ಪಿಳಿ ನೋಡ್ತಾ ಇರ್ತಾರೆ. ಜನಗಳೆಲ್ಲ ಬಂದಿರ್ತಾರೆ. ಗುರ್ರು 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 ಗುರು ಅಂತ ಶ್ವಾಸ ಬಿಡ್ತಾ ಇರ್ತಾರೆ. ಕಫ ತುಂಬ್ಕೊಂಡ್ಬಿಟ್ಟಿರುತ್ತೆ, ಶ್ವಾಸ ಬಿಡ್ತಿರ್ತಾನೆ. ಎಲ್ಲ ಬಂದಿರ್ತಾರೆ. ಏನೋ ಚೆನ್ನಾಗಿದ್ದೀರಾ, ಗುರುತಾಗ್ತಾ ಇದೆಯಾ, ನಾನು ಬಂದದ್ದು. ಪಿಳಿ ನೋಡ್ತಾ ಇರ್ತಾನೆ. ಮಾತಾಡಬೇಕು ಅಂದ್ರೆ ಮಾತು ಬರ್ತಾ ಇಲ್ಲ. ಅಷ್ಟರಲ್ಲಿ ಯಮದೂತರು ಬರ್ತಾರೆ. ಯಮದೂತರು ನೋಡಿದ ಕೂಡಲೇ ಭಾರಿ ಭಯ, ಗಾಬರಿ ಶುರುವಾಯಿತು. ಆ ಜೀವನ ಸೆಳ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡು ದೇಹ ತ್ಯಾಗ ಮಾಡಿ ಹೊಟ್ಟೋಗ್ಬಿಡ್ತಾರೆ. ಆ ಯಮದೂತರು ಈ ಜೀವನಿಗೆ ಒಂದು ದೇಹ ಕೊಡ್ತಾರೆ, ಯಾತನಾ ದೇಹ ಅಂತ. ಒಂದು ಗೇಣು ಉದ್ದ ಆ ದೇಹ. ಹೊಡೆದ್ರು ಬಡದ್ರು ಸಿಡಿದ್ರು ಕೂಡ ದೇಹ ತುಂಡು ತುಂಡಾಗುತ್ತೆ, ಪುನಃ ಅಂಟಿಕೋಗ್ಬಿಡುತ್ತೆ. ಯಾತನೆ ಮಾತ್ರ ಕೊಡುತ್ತೆ ಆ ದೇಹ. ಆ ದೇಹಕ್ಕೆ ನಾಶ ಇಲ್ಲ. ನೀವು ಏನೇನು ಪಾಪಗಳನ್ನು ಮಾಡಿರ್ತಾನೆ ಆ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನು ಯಮದೂತರು ಕೊಡ್ತಾರೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಪಾಪ ಮಾಡಿದ ಅದನ್ನು ನೆನಪಿಸಿಕೊಟ್ಟು ಶಿಕ್ಷೆ ಕೊಡ್ತಾರಂತೆ. ಚಾವಟಿಯಿಂದ ಚೆನ್ನಾಗಿ ಹೊಡೆದಾಕ್ತಿರ್ತಾರೆ. ದೊಡ್ಡ ಬೆಟ್ಟದ ಮೇಲೆ ಎತ್ತುಕೊಂಡು ಕೆಳಗೆ ದುಡಿ ಬಿಡ್ತಾರೆ, ಅದ ಪಾತಕ್ಕೆ ಬಿಡ್ತಾರೆ. ಒಂದು ದೊಡ್ಡ ಕೊಪ್ಪರಿಗೆಯಲ್ಲಿ ಎಣ್ಣೆ ಕುದೀತಾ ಇರುತ್ತೆ ಬಾಣ್ಲಿಯಲ್ಲಿ. ನೀವು ಎತ್ತಿ ಹಾಕಿ ಆ ಬಾಣ್ಲಿಲಿ ಹಾಕ್ಬಿಡ್ತಾನೆ. ಗರಿವಡೆ ಕರೆವಂತ ಕರೆದು ಬಿಡ್ತಾರೆ. ಸೀಳಿ ಹಾಕ್ಬಿಡ್ತಾರೆ ಅವನನ್ನ. ಹೀಗೆ ಯಾವ ಮಡದಿ ಮಕ್ಕಳಿಗೋಸ್ಕರ ಬಂಧುಗಳಿಗೋಸ್ಕರ ಪಾಪ ಮಾಡಿರ್ತಾನೋ, ಯಾರಿಗೋಸ್ಕರ ತವ್ರ ಮನೆಗೋಸ್ಕರ ಪಾಪ ಮಾಡಿರ್ತಾಳೋ, ಸ್ತ್ರೀಯಾಗಲಿ ಪುರುಷನಾಗಲಿ ಒಬ್ಬಂಟಿಗರಾಗಿಯೇ ಆ ಒಂದು ಪಾಪಗಳ ಫಲವನ್ನ ಅನುಭವಿಸಬೇಕಾಗತ್ತೆ. ಯಾರೂ ಇವರ ಪಾಲುದಾರರಾಗಿ ಬರುವುದಿಲ್ಲ. ಹೀಗೆ ಪಾಪಗಳಲ್ಲಿ ಇಷ್ಟಿಷ್ಟು ಪಾಪಕ್ಕೆ ಇಷ್ಟಿಷ್ಟು ಶಿಕ್ಷೆ ಅಂತಿರುತ್ತೆ. ಆ ಶಿಕ್ಷೆ ಮುಗಿದ ಮೇಲೆ ಪುನಃ ಅವನು ಎತ್ತಿ ಆಕಾಶಕ್ಕೆ ಹಾಕಿಬಿಡುತ್ತಾರೆ ಆ ಜೀವನನ್ನ. ಸ್ತ್ರೀಯಾಗಲಿ ಪುರುಷರಾಗಲಿ ಆ ಜೀವನನ್ನ ಆಕಾಶಕ್ಕೆ ಒಗೆದು ಬಿಡುತ್ತಾರೆ. ಮೋಡದಲ್ಲಿ ಇರ್ತಾನೆ ಜೀವ. ಮೋಡದಲ್ಲಿ ಮಳೆ ಬರುವಾಗ ಮಳೆ ಹನಿಯಲ್ಲಿ ಆ ಜೀವ ಇರ್ತಾರೆ. ಮಳೆ ಹನಿಯಲ್ಲಿ ಇದ್ದುಕೊಂಡು ಕೆಳಗೆ ಬೀಳುತ್ತಾರೆ. ಈ ಧಾನ್ಯಗಳಲ್ಲೆಲ್ಲ ಆ ಜೀವ ಇರ್ತಾರೆ, ಧಾನ್ಯಗಳಲ್ಲಿ. ನಂತರ ಪುರುಷ ಊಟ ಮಾಡುವಾಗ, ಅಡಿಗೆ ಮಾಡಿ ಊಟ ಮಾಡುವಾಗ ಆ ಊಟದ ಜೊತೆಯಲ್ಲಿ ಪುರುಷನ ಹೊಟ್ಟೆಯೊಳಗೆ ಹೊಟ್ಟೋಗ್ಬಿಡ್ತಾರೆ. ಅಂದ್ರೆ ತಂದೆಯ ಹೊಟ್ಟೆಯೊಳಗೆ ಆ ಜೀವ ಹೋಗ್ಬಿಡ್ತಾರೆ. 3 ತಿಂಗಳು ತಂದೆಯ ಹೊಟ್ಟೆಯಲ್ಲಿ ಇರ್ತಾರೆ. 3 ತಿಂಗಳು. ನಂತರ ತಾಯಿಯಲ್ಲಿ ಗರ್ಭಾಧಾನ ಮಾಡುವಾಗ ತಂದೆಯ ಹೊಟ್ಟೆಯಿಂದ ತಾಯಿಯ ಗರ್ಭಕ್ಕೆ ಬರ್ತಾರೆ. ಈ ವೀರ್ಯದಲ್ಲಿ ನೆಲೆಸಿದ್ದುಕೊಂಡು ತಾಯಿಯ ಗರ್ಭಕ್ಕೆ ಬರ್ತಾರೆ. ತಾಯಿಯ ಗರ್ಭಕ್ಕೆ ಬಂದಾಗ ಏನಾಯ್ತು, ಒಂದು ಮೊದಲ ದಿವಸ ಆ ವೀರ್ಯದೊಳಗೆ ಇರ್ತಾರೆ. 5 ದಿವಸ ಆಗುವಾಗ ಸ್ವಲ್ಪ ಒಂದು ಗುಳ್ಳೆಯಂತೆ ಆಗಿರುತ್ತೆ ಆ ವೀರ್ಯ. 10 ದಿವಸ ಆದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ, ಒಂದು ಮುದ್ದೆಯಂತೆ ಆಗುತ್ತೆ. 1 ತಿಂಗಳಾಗುವಾಗ ಒಂದು ತಲೆ ಮಾತ್ರ ಬರುತ್ತೆ, ತಲೆ ಮಾತ್ರ. 2ನೇ ತಿಂಗಳಲ್ಲಿ 2 ಕೈಗಳು 2 ಕಾಲುಗಳು ಬಂದಿರುತ್ತೆ. 3ನೇ ತಿಂಗಳಲ್ಲಿ ಉಗುರು ಕೂದಲು ಎಲ್ಲ ಆ ರೋಮ ಎಲ್ಲ ಮೆಲ್ಲ ಬರುತ್ತೆ. 4ನೇ ತಿಂಗಳಲ್ಲಿ ರಕ್ತ ಮಾಂಸಗಳೆಲ್ಲ ಬೆಳೆಯುತ್ತೆ, ರಕ್ತ ಮಾಂಸವೆಲ್ಲ. 5ನೇ ತಿಂಗಳಲ್ಲಿ ಅದಕ್ಕೆ ಹಸಿವೆ ಬಾಯಾರಿಕೆ ಶುರುವಾಗುತ್ತೆ. ತಾಯಿ ಉಂಡ ಆಹಾರವೇ ಆ ಮಗುವಿನ ಹೊಟ್ಟೆಗೂ ಹೋಗುತ್ತೆ. ಈ ಆಪ್ಯಾಯನೆ ಅಂತ ಒಂದು ನಾಳ, ಮಗುವಿಗೆ ಹೊಕ್ಕಳಿಗೂ ತಾಯಿಯ ಕರಳಿಗೂ ಒಂದು ನಾಳ, ಒಂದು ಪೈಪು ಇರುತ್ತೆ. ತಾಯಿ ಉಂಡ ಆಹಾರ ಅದು ಮಗುವಿಗೆ ಹಾಲಾಗಿ ಪರಿವರ್ತನೆಗೊಂಡು ಹೊಟ್ಟೆಗೆ ಹೋಗುತ್ತೆ. ಮಗು ಹುಟ್ಟಿದ ಮೇಲೆ ಎದೆ ಹಾಲಿನಲ್ಲಿ ಬೆಳೆದರೆ, ಹುಟ್ಟುವ ಮುಂಚೆ ಆ ಹಾಲು ತಾಯಿಯ ಕರಳದಿಂದ ಸೀದಾ ಮಗುವಿನ ಹೊಟ್ಟೆಗೆ ಹೋಗುವಂತೆ ಒಂದು ವ್ಯವಸ್ಥೆ ಮಾಡಿರ್ತಾರೆ. 6ನೇ ತಿಂಗಳು ಅವಳಿಗೆ ಬಯಕೆ, ಒಳ್ಳೊಳ್ಳೆಗೆ ತಿನ್ಬೇಕು, ಖಾರ ತಿನ್ಬೇಕು, ಬಿಸಿ ಬಿಸಿ ತಿನ್ಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು, ಚೆನ್ನಾಗಿ ತಿಂದು ಬಿಡ್ತಾಳೆ. ಈ ಹುಳಿ ಖಾರ ಎಲ್ಲ ತಾಗಿ ಆ ಮಗುವಿಗೆ ಮೈಯೆಲ್ಲ ಉರಿ ಹತ್ತಲಿಕ್ಕೆ ಶುರುವಾಗುತ್ತೆ. ಮೈಯೆಲ್ಲ ತುರುಸಲಿಕ್ಕೆ ಆಗೋಲ್ಲ. ಈ ಹೊಟ್ಟೆ ಹುಳಗಳು ಇರ್ತವೆ, ಆ ಹುಳಗಳೆಲ್ಲ ಮೆಲವೆಲ್ಲ ಕಚ್ಚಲಿಕ್ಕೆ ಶುರು ಮಾಡ್ತವೆ. ಇತ್ಲಾಗಿ ಮಲ ಮೂತ್ರಗಳು ಬೇರೆ, ಆ ಮಲಮೂತ್ರ ಮತ್ತೆ ಇದು ಹೊರಳಾಡ್ತಾ ಇರುತ್ತೆ.
ತಾಯಿಯ ಹೊಟ್ಟೆಯ ಬಲಭಾಗದಲ್ಲಿ ಮಗು ಹೊರಳಾಡುತ್ತೆ. ಅದು ತಾಯಿಗೆ ಅನುಭವಕ್ಕೆ ಬರುತ್ತೆ. ಅದು 7ನೇ ತಿಂಗಳಾಗುವಾಗ ಮಗುವಿಗೆ ಹಿಂದಿನ ಜನ್ಮದ ಸ್ಮರಣವೆಲ್ಲ ಬರುತ್ತೆ. ಹಿಂದಿನ ಜನ್ಮ ತಾನು ಮಾಡಿದ ಕರ್ಮಗಳು, ಕೆಲವರು ಅನ್ಯಾಯ ಮಾಡಿದ್ದು, ತಾನು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದ್ದು ಎಲ್ಲ ನೆನಪಾಗ್ತಾ ಇರುತ್ತೆ. ಆ ಕರ್ಮಕ್ಕನುಗುಣವಾಗಿ ನಾನು ಇಲ್ಲಿ ಒದ್ದಾಡುತ್ತಾ ಇದ್ದೆ, ಅದು ಗೊತ್ತಾಗ್ತಾ ಇದೆ. ಆಗ ಆ ಮಗು ದೇವರ ಸ್ಮರಣೆ ಮಾಡ್ತಾರಂತೆ. ಸುಜೀವಿಯಾಗಿದ್ರೆ ದೇವರ ಸ್ಮರಣೆ ಮಾಡ್ತಾರಂತೆ. ದೇಹ್ಯನ್ಯ ದೇಹ ವಿವರೇ ಜಠರಾಗ್ದಿ ನಾಸ್ರಕ್ ವಿಣ್ಮೂತ್ರ ಕೂಪಪತಿತೋ ವೃಷತಪ್ತ ದೇಹ ಇಚ್ಛನ್ನಿತೋ ರಿವಸತುಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣದೀಹಿ ಭಗವಾನ್ ಕದಾನು. ಪರಮಾತ್ಮ, ಈ ಗರ್ಭದಲ್ಲಿ ಇದ್ದುಕೊಂಡು ನಾನು ಬಹಳ ಒದ್ದಾಡ್ತಿದ್ದೇನು. ಕ್ರಿಮಿಗಳೆಲ್ಲ ಬಂದು ನನ್ನನ್ನು ಕಚ್ಚಿ ಕಚ್ಚಿ ಹಾಕ್ತಾ ಇದೆ. ಈ ಮಲ ಮೂತ್ರದ ಮಧ್ಯದಲ್ಲಿ ಹೊರಳಾಡ್ತಾ ಇದ್ದೇನೆ. ಈ ತಾಪ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲೋ. ಏನಾದ್ರೂ ಮಾಡಿ ನನ್ನನ್ನು ಹೊರಗೆ ಕಳಿಸ್ಬಿಡೋ. ಇನ್ಮೇಲೆ ಇಂಥ ಪಾಪಕರ ಮಾಡ್ಲಾರೆ, ನನ್ನ ಹೊರಗೆ ಕಳಿಸ್ಬಿಡು. ಯಾವಾಗ ಹೊರಗೆ ಹೋದೇನೋ ಅಂತ ದಿವಸ ಲೆಕ್ಕ ಮಾಡ್ತಾ ಇದ್ದೇನೆಯ್ಯ. ಆದರೆ ಪರಮಾತ್ಮ, ನನಗನ್ಸುತ್ತೆ ಹೊರಗೆ ಹೋಗಿ ನಿನ್ನನ್ನು ಮರೆತು ಪುನಃ ಪಾಪಕರ್ಮ ಮಾಡಿ ನರಕಕ್ಕೆ ಬಿದ್ದು ಇಲ್ಲಿ ಬರುವುದಕ್ಕಿಂತ ನಾ ಇಲ್ಲೇ ಇರೋದು ಒಳ್ಳೇದು ಅಂತ ಅನಿಸುತ್ತೆ. ನಿನ್ನೆ ನೆನಪಾದ್ರೂ ಬರ್ತಾ ಇದೆಯಲ್ಲಯ್ಯ. ಹೀಗೆ ಆ ಮಗು ಪರಮಾತ್ಮ ಸ್ತೋತ್ರ ಮಾಡುತ್ತೆ. ಕೆಲವೊಮ್ಮೆ ಅಳುತ್ತಾ ಇರುತ್ತೆ. 8ನೇ ತಿಂಗಳಾಯಿತು. ಈ ದುಷ್ಟ ಜೀವಿ ಆಗಿದ್ರೆ ಎಷ್ಟು ಒದ್ದಾಡಿಸ್ತಾನವ, ನನ್ನನ್ನು ಇಲ್ಲಿ ಹೊರಗೆ ಹೋಗ್ತಾರೆ. ಹೋದ ಕೂಡಲೇ ಮೊದಲು ನಾರಾಯಣ ತಲೆ ಹೊಡಿಬೇಕು. ಹೀಗೆ ಅವ್ರ ದ್ವೇಷ ಆ ಹೊಟ್ಟೆಯ ಗರ್ಭದಲ್ಲೇ ದ್ವೇಷ ಸಾಧಿಸ್ತಾ ಇರ್ತಾರೆ. ಸುಮ್ಮನೆ ನಮಗೂ ಉಪದ್ರವ ಕೊಡ್ತಾ ಇರ್ತಾನೆ. 9ನೇ ತಿಂಗಳಲ್ಲಿ ಆ ಅವಸ್ಥೆಯಲ್ಲೂ ಕೂಡ ನೋಡಿ, ಮಗು ಒಮ್ಮೊಮ್ಮೆ ಕಿಲಕಿಲ ನಗುತ್ತಾ ಇರುತ್ತೆ. ಅಷ್ಟು ಕಷ್ಟ ಇರುತ್ತೆ, ಆದರೂ ನಗು. ಕೆಲವೊಮ್ಮೆ ಗಂಭೀರವಾಗಿರುತ್ತೆ, ಇನ್ನು ಕೆಲವೊಮ್ಮೆ ಭಯ ಪಡುತ್ತೆ. ಆ ಮುಖದಲ್ಲಿ ಭಯದ ಛಾಯೆ ಕಾಣಿಸ್ತಾ. ಅದೇನು ಹೊಟ್ಟೆಯಲ್ಲಿ ನೋಡ್ತದೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಮಗುವಿನ ಭಾರಿ ಭಯದ ಛಾಯೆ. ಇದ್ದಕ್ಕಿದ್ದಂತೆ ಕಿಲಿಕಿಲಿಕಿಲಿ ನಗಲಿಕ್ಕೆ ಶುರುವಾಗುತ್ತೆ. ಈ ಚಿಕ್ಕ ಮಕ್ಕಳು ನಗುವಾಗ ಎಷ್ಟು ತುಂಬ ಚಂದ. ಅದೇನು ಹೊಟ್ಟೆಲಿದ್ದ ವರ್ಣನೆ ನಾನು ನೋಡಿದ್ದೇವೆ. ಇದನ್ನ ಗರ್ಭದಲ್ಲಿರುವ ಮಗು ನಗುವುದನ್ನು ನೋಡಿದ್ದೇನೆ, ಅಳುವುದನ್ನು ನೋಡಿದ್ದೇನೆ, ಗಂಭೀರವಾಗಿ ಹೆದರುವುದನ್ನು ನೋಡಿದ್ದೇನೆ. ಎಲ್ಲಿ? ಸ್ಕ್ಯಾನ್ನಲ್ಲಿ. ಒಂದು ಗರ್ಭಿಣಿ ಹೆಣ್ಣುಮಗಳು ಮಲಗಿದ್ದಾರೆ. ಕ್ಯಾಮೆರಾ ಕಳಿಸಿದ್ದಾರೆ ಗರ್ಭಕೋಶಕ್ಕೆ. ದೊಡ್ಡ ಸ್ಕ್ರೀನ್ ಇದೆ, ಸ್ಪಷ್ಟ ಕಾಣಿಸ್ತಾ ಇದೆ. ಆ ಮಗು ಆ 2 ಬೆರಳು ಹೀಗೆ ಅಲ್ಲಾಡ್ತಾ ಇದೆ, ಬೆರಳು ಅಲ್ಲಾಡ್ತಾ ಇದೆ, ಕಿಲಿಕಿಲಿ ನಗುತ್ತಾ ಇದೆ. ತುಂಬಾ ಸುಂದರ, ಹೂ ಅರಳಿದಂತೆ ಬಹಳ ಚಂದ ಕಾಣಿಸ್ತಾ ಇದೆ. ನಗುತ್ತಾ ಇದ್ದಕ್ಕಿದ್ದಂತೆ ಅದು ಏನು ತೋರುತ್ತೋ ಒಮ್ಮೆಲೆ ಗಾಬರಿ, ಭಯ. ಇತ್ಲಾಗಿ ನಗುವೂ ಇಲ್ಲ, ಭಯವೂ ಇಲ್ಲ, ಗಂಭೀರವಾಗಿದೆ ಆ ಮಗು. ಪುನಃ ನಗಲಿಕ್ಕೆ ಶುರುವಾಯಿತು. ಎಲ್ಲ ಸ್ಪಷ್ಟ ಕಾಣಿಸ್ತಾ ಇದೆ, ಒಳ್ಳೆ ಅದು ಹೊರಳಾಡೋದು ಎಲ್ಲ ಕಾಣಿಸ್ತಾ ಇದೆ. ಸ್ವಲ್ಪ ಹೊತ್ತು ಆಮೇಲೆ ನಂತರ ನಮ್ಗೆ ಬೇರೆ ಕೆಲಸ ಇತ್ತು, ಹೊರಟೋಗ್ಬಿಟ್ಟು. ಆಗ ಅನಿಸ್ತು, ಭಾಗವತರಲ್ಲಿ ಏನು ಹೇಳಿದೆ ಅದು ತದ್ರೂಪವಾಗಿ ಅದು ನೋಡಲಿಕ್ಕೆ ಸಿಕ್ಕಿದಾಗ ಆ ಗ್ರಂಥದಲ್ಲಿ ಇನ್ನಷ್ಟು ಒಂದು ಆಸಕ್ತಿ ಬರೋದು ಸ್ವಾಭಾವಿಕವೇ. 9 ತಿಂಗಳಾಯಿತು. 10 ತಿಂಗಳಾಗುವಾಗ ಸೂತಕ ವಾಯುವನ್ನು ಸೆಳೆಯಲ್ಪಟ್ಟು ಮಗು ಕೆಳಗೆ ಬೀಳುತ್ತೆ, ತಲೆ ಕೆಳಗೆ ಬೀಳುತ್ತೆ ಕೆಳಗೆ. ಆ ನಾಳವನ್ನ ಛೇದ್ರ ಮಾಡಿಬಿಡ್ತಾರೆ. ಎಲ್ಲ ಮರ್ತೋಗ್ಬಿಡುತ್ತೆ ಮಗುವಿಗೆ, ಎಲ್ಲ ಮರ್ತೋಗ್ಬಿಡುತ್ತೆ. ಅಳ್ಲಿಕ್ಕೆ ಶುರು ಮಾಡುತ್ತೆ. ಆಯ್ತು, ಹಸುವೆ ಆದರೂ ಅಳುವುದೇ, ಹೊಟ್ಟೆ ನೋವಾದರೂ ಅಳುವುದು, ಏನಾದ್ರೂ ಕ್ರಿಮಿ ಕಚ್ಚಿದ್ರೆ, ಸೊಳ್ಳೆ ಕಚ್ಚಿದ್ರೆ ಅಳುವುದು, ಇರುವೆ ಕಚ್ಚಿದ್ರೆ ಅಳುವುದು. ಅದು ಯಾಕೆ ಅಳ್ತಾ ಇದೆ ಅಂತ ಆಯೇ ಗೊತ್ತಾಗೋದಿಲ್ಲ. ಅದು ಹಸಿವಿಗೆ ಅಳ್ತಾ ಇದೆ, ಪಾಪ ಹೊಟ್ಟೆ ನೋವು ಕಾಣ್ತಾರೆ, ಅದೇ ಅಳ್ತಾ ಇದೆ. ಕಹಿ ಔಷಧವನ್ನು ಮಗುನು ಬಾಯಿಗೆ ಹಾಕ್ತಾರೆ, ಬಾಯಿ ತೆಗೆಯೋದಿಲ್ಲ, ಮೂಗು ಹಿಡಿದು ಬಾಯಿ ಹಿಡಿದು ಬಾಯಿ ಒಳಗೆ ಔಷಧಿ ಹಾಕಿ ತಲೆಗೆ ಲೊಟ್ಟನ್ನು ಕುಟ್ಟಿ ಮುಳುಗಿಸಿ ನುಂಗಿಸಿ 2ನೇ ಕೆಲಸ. ಅದು ಅಳೋದು ಹಸುವಿಗೆ, ಇವರು ಕೊಡೋದು ಕಹಿ ಔಷಧ. ಹೊಟ್ಟೆ ನೋವು ಅಳ್ತಾ ಇರುತ್ತೆ ಮಗು, ಓ ಪಾಪ ಹಸುವೆ ಕಾಣ್ತಾರೆ, ಅದೇ ಅಳ್ತಾ ಇದೆ, ಪುನಃ ಒಂದಷ್ಟು ಹಾಲು ಕೊಡಿಸ್ತಾರೆ. ಇರುವೆ ಕಚ್ಚುತ್ತಾ ಇರುತ್ತೆ, ಕುರು ಅಳ್ತಾ ಇದೆ, ಪಾಪ ದೃಷ್ಟಿ ತಾಗಿದೆ ಕಾಣುತ್ತೆ ಮಗುವಿಗೆ. ಒಂದು ಮೆಣಸಿನಕಾಯಿ ತಂದು, ಸ್ವಾಮಿ ಎಲ್ಲ ಭೂತ ಪ್ರೇತ ಪಿಶಾಚಿ ಎಲ್ಲ ಡಾಕಿ ಮೇಲೆ ಬಿಟ್ಟು ಹೋಗಲಿ ಅಪ್ಪ ಅಂತ ಸುತ್ತ ಹಾಕಿ ಹಾಕೋದು. ಅದು ಅಳುವುದು ಇರುವೆ. ಆ ಮಗುವಿನ ಎತ್ತುಕೊಳ್ಳಿ, ಹೇ ಪಿಜುನಿಯ ಇರುವೆ, ಅದು ಕಚ್ಚುತ್ತಾ ಇತ್ತಾ, ಸರಿ. ಆಮೇಲೆ ಬೆನ್ನು ತಿಕ್ಕೋದು. ಹೀಗೆ ಮಗುವಿಗೆ ಯಾಕೆ ಅಳ್ತಾ ಇದೆ ಏನೇನು ಗೊತ್ತಿರೋದಿಲ್ಲ. ಇಷ್ಟು ಒಂದು ಅಸ್ವತಂತ್ರನಾಗಿರ್ತಾನೆ, ಹೇಳಲಿಕ್ಕೆ ಬಾಯಿಲ್ಲ. ಮಗು ಬೆಳೆಯುತ್ತೆ. ಆಮೇಲೆ ಮಗು ತಕ್ಕಂತಹ ಅಕ್ಷರಾಭ್ಯಾಸ ಆಯಿತು, ವಿದ್ಯೆ ಆಯಿತು, ದೊಡ್ಡವನಾಗ್ತಾನೆ. ವಿದ್ಯೆಗೆ ತಕ್ಕ ರೀತಿಯಲ್ಲಿ ಒಂದು ಪ್ರವೃತ್ತಿ, ಪುನಃ ಅನ್ಯಾಯ ಮಾಡು, ಪುನಃ ಹಣ ಸಂಪಾದನೆ ಮಾಡು,
ಪುನಃ ನರಕಕ್ಕೆ ಹೋಗಿ ಬೀಳು, ಪುನಃ ಗರ್ಭದಲ್ಲಿ ಹುಟ್ಟು, ಹೀಗೆ ಸಂಸಾರ ಚಕ್ರದಲ್ಲಿ ತಿರುಗುತ್ತಲೇ ಇರುತ್ತಾರೆ. ಆದರೆ ನನ್ನ ಅನುಗ್ರಹಕ್ಕೆ ಪಾತ್ರನಾದವನು ಹುಟ್ಟುವಾಗಲೇ ಸಾಧು ಸಂತರ ಮಧ್ಯದಲ್ಲಿ ಹುಟ್ಟುತ್ತಾನೆ, ನನ್ನ ಮಹಿಮೆಯನ್ನು ಕೇಳುತ್ತಾನೆ, ಶ್ರವಣ ಮಾಡ್ತಾನೆ, ಮರಣ ಮಾಡ್ತಾನೆ, ಪ್ರಾಣಿಗಳ ದಯೆ ತೋರಿಸ್ತಾನೆ, ಪರೋಪಕಾರ ಮಾಡ್ತಿರ್ತಾನೆ, ಗುರು ಹಿರಿಯರ ಸೇವೆಯನ್ನು ಮಾಡ್ತಾ ಇರ್ತಾರೆ. ತಾಯಿ, ನನ್ನ ಮಹಿಮೆಯನ್ನು ಆಗಿಂದಾಗಿ ಕೇಳ್ತಾ ಇರಬೇಕಮ್ಮ. ಹಾಗೆ ಕೇಳ್ತಾ ಇದ್ರೆ ನನ್ನ ನೆನಪು ಬರ್ತಾ ಇರುತ್ತೆ. ಏಕಾಂತದಲ್ಲಿ ನನ್ನ ಧ್ಯಾನವನ್ನು ಮಾಡಬೇಕು. ಸಾಧು ಸಂತರ ಸಹವಾಸ ಮಾಡುವಾಗ ನನ್ನ ಮಹಿಮೆ ಕೇಳುವ ಒಂದು ಭಾಗ್ಯ ಸಿಗುತ್ತೆ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ ಭವಂತ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾತ್ ಆಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸಾಧು ಸಂತರ ಒಡನಾಟದಲ್ಲಿದ್ರೆ ನನ್ನ ಮಹಿಮೆಯನ್ನು ಹೇಳ್ತಾ ಕೇಳ್ತಾ ಇರ್ತಾರೆ. ನಾವು ಅಲ್ಲಿ ಹೋದ ಕೂತ್ರೆ ನಮಗೂ ಒಳ್ಳೆ ಒಳ್ಳೆ ವಿಷಯಗಳೆಲ್ಲ ಕಿವಿಗೆ ಬೀಳ್ತಾ ಇರುತ್ತೆ. ಆಗ ಮನಸ್ಸರಲ್ಲಿರುವ ಎಲ್ಲ ದುಷ್ಟ ಆಲೋಚನೆಗಳೆಲ್ಲ ದೂರ ಹೋಗುತ್ತೆ, ಒಳ್ಳೆ ಒಳ್ಳೆ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಜ್ಞಾನ ಭಕ್ತಿ ಆ ಮನಸ್ಸಲ್ಲಿ ಬೆಳಿಲಿಕ್ಕೆ ಶುರುವಾಗುತ್ತೆ. ಏಕಾಂತದಲ್ಲಿ ಕೂತುಕೊಂಡು ನನ್ನ ಧ್ಯಾನ ಮಾಡಬೇಕಮ್ಮ, ನನ್ನ ರೂಪವನ್ನು ಮನಸ್ಸರಲ್ಲಿ ಆಲೋಚನೆ ಮಾಡೋದು. ಒಮ್ಮೆಲೆ ಧ್ಯಾನ ಮಾಡೋದು ಕಷ್ಟ, ಅಭ್ಯಾಸ ಮಾಡೋದು. ಮೊದಲು ಪಾದವನ್ನು ಮಾತ್ರ ಚಿಂತನೆ ಮಾಡೋದು. ಸಂಚಿಂತೆಯೇ ಭಗವತ ಚರಣಾರವಿಂದಂ ವಜ್ರಾಂಕುಶ ಧ್ವಜಸರೋರಹ ಲಾಂಛನಾಢ್ಯಂ. ಮೊದಲು ಪರಮಾತ್ಮನ ಪಾದ, ಆ ಪಾದದ ತಳದಲ್ಲಿ ಅಡಿಯಲ್ಲಿ ವಜ್ರ, ಅಂಕುಶ, ಧ್ವಜ ತಾವರೆ ಮುಂತಾದ ರೇಖೆಗಳಿರುತ್ತೆ. ಆ ಪಾದದ ಉಗುರು ಇದೆಯಲ್ಲ, ಆ ಉಗುರಿನಿಂದ ಹೊರಟ ಕಾಂತಿ, ಆ ಕಾಂತಿಯಿಂದ ನಮ್ಮ ಹೃದಯದಲ್ಲಿದ್ದ ಎಲ್ಲ ಅಜ್ಞಾನ, ಅಂಧಕಾರ, ಕತ್ತಲೆಯೆಲ್ಲ ದೂರ ಹೋಗುತ್ತೆ. ಆ ಪಾದದಿಂದ ಹೊರಟ ಗಂಗೆಯನ್ನ ರುದ್ರದೇವರು ತಾನು ಶಿರಸಾಧರಿಸಿದರು, ಗಂಗಾಧರರಾದರು, ಶಿವ ಮಂಗಳ ಸ್ವರೂಪರಾದರಂತೆ. ಎಷ್ಟೇ ಪಾಪಗಳಿರಲಿ ಈ ವಜ್ರಾಯದ ಕುಟ್ಟಿ ಪುಡಿ ಮಾಡುವಂತೆ ನಮ್ಮ ಹೃದಯದಲ್ಲಿರುವ ಪಾಪಗಳನ್ನು ಕುಟ್ಟಿ ಪುಡಿ ಮಾಡುತ್ತೆ ಆ ಭಗವಂತನ ಪಾದದ ಧ್ಯಾನ. ಇಂಥ ಪಾದವನ್ನು ಧ್ಯಾನ ಮಾಡೋದು. ಆಮೇಲೆ ಮೊಣಗಾಲು, ತೊಡೆ, ಕಟಿ ಪ್ರದೇಶ, ಹೊಟ್ಟೆ, ಎದೆ, 4 ಕೈಗಳು, ಅವನ ಮುಖ, ಕಿರೀಟ, ಹೀಗೆ ಒಂದೊಂದೇ ಅವಯವಗಳನ್ನು ಧ್ಯಾನ ಮಾಡ್ತಾ 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 ಸಮಗ್ರ ಅವಯವಗಳನ್ನು ಧ್ಯಾನ ಮಾಡಿದಾಗ ಎಲ್ಲ ಪಾಪಗಳು ತಾಪಗಳು ದೂರವಾಗಿ ಮನಸ್ಸು ಪ್ರಸನ್ನನಾಗಿ ನಮ್ಮನ್ನು ಮೊರೆ ಹೊಂದಬಹುದಮ್ಮ. ತಾಯಿಗೆ ವಿಶೇಷವಾಗಿ ಉಪದೇಶವನ್ನು ಮಾಡಿ ಪರಮಾತ್ಮ ಅಲ್ಲಿಂದ ಹೊರಟಿದ್ದಾನೆ. ಸಮುದ್ರದಲ್ಲಿ ಕೂತುಕೊಂಡು ಸಿದ್ಧ ವಿದ್ಯಾಧರರಿಂದ ಸೇವೆಯನ್ನು ಸ್ವೀಕರಿಸುತ್ತಾ ಎಲ್ಲರಿಗೂ ಅನುಗ್ರಹ ಮಾಡ್ತಿದ್ದಾರೆ. ದೇವಹೂತಿ ಕೂಡ ಪರಮಾತ್ಮನಲ್ಲಿ ಮನಸ್ಸರಿಟ್ಟು ತಾವು ಕೂಡ ಸಿದ್ಧಿಯನ್ನು ಪಡಿತಾಳೆ. ಅದೇ ಸಿದ್ಧಪುರಿ ಅಂತ ಕ್ಷೇತ್ರವಾಗಿದೆ. ಮಾತೃಗಯ ಅಂತ ಹೇಳ್ತಾರೆ, ಸಿದ್ಧಪುರಿ ಕ್ಷೇತ್ರವಾಗಿದೆ. ಅವಳ ದೇಹದಿಂದ ಒಂದು ನದಿ ಹರಿದು ಬಂತು. ಸರಸ್ವತಿ ಅಂತಲೂ ಕರೀತಾರೆ, ಕಪಿಲಾ ನದಿ ಅಂತಲೂ ಕರೀತಾರೆ. ಇಂತಹ ಕಪಿಲ ದೇವರ ಚರಿತ್ರೆಯನ್ನ ಯಾರು ಶ್ರವಣ ಮಾಡ್ತಾರೋ, ಆ ಭಗವಂತರಲ್ಲಿ ವಿಶೇಷವಾಗಿ ಮನಸ್ಸು ನೆಡುತ್ತಾರೋ ಅವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಸಂಪನ್ನರಾಗಿ ಅಪರೋಕ್ಷ ಜ್ಞಾನವನ್ನು ಪಡೆಯುವ ಅರ್ಹತೆಯನ್ನು ಪಡೆದುತ್ತಾರೆ. ಭಗವತ್ ಸಾಕ್ಷಾತ್ಕಾರವನ್ನ ಪಡೆಯುವ ಅರ್ಹತೆಯನ್ನು ಪಡೆದು ಕೊನೆಗೂ ಮುಕ್ತಿಯನ್ನು ಸೇರುತ್ತಾರೆ ಅಂತ 3ನೇ ಸ್ಕಂದದಲ್ಲಿ ನಿರೂಪಣೆ ಮಾಡಿದರು. 4ನೇ ಸ್ಕಂದದಲ್ಲಿ ದೇವಹೂತಿಯ ಮಕ್ಕಳ ಕಥೆಗಳೆಲ್ಲ ಹೇಳ್ತಾರೆ. ದೇವಹೂತಿಯ 9 ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಅನಸೂಯ ದೇವಿಯನ್ನು ಅತ್ರ ಋಷಿಗಳು ಮದುವೆ ಮಾಡಿಕೊಂಡಿದ್ದರು. ತಪಸ್ಸು ಮಾಡಿದ್ರು ಅತ್ರ ಋಷಿಗಳು ಮಕ್ಕಳಾಗಬೇಕು ಅಂತ. ಬ್ರಹ್ಮ ವಿಷ್ಣು ಮಹೇಶ್ವರರು ಪ್ರತ್ಯಕ್ಷರಾದರು. ಅಲ್ಲ, ನನಗೆ ಮಗು ಕೊಡ್ಲಿ ಅಂತ ನಾನು ತಪಸ್ಸು ಮಾಡಿದೆ, ನೀವು 3 ದಿನ ಹೇಗೆ ಪ್ರತ್ಯಕ್ಷರಾದ್ರಿ ಎಂದು ಕೇಳಿದ್ರು. ಅವರು ಹೇಳಿದ್ರು, ಬ್ರಹ್ಮನ ಅಂತರ್ಯಾಮಿಯಾದ ವಿಷ್ಣುವು, ರುದ್ರನ ಅಂತರ್ಯಾಮಿಯಾದ ವಿಷ್ಣುವು ನನಗೆ ಮಗನನ್ನು ಕೊಡಲಿ ಅಂತ ತಪಸ್ಸು ಮಾಡಿದೆ. ಈಗ ಬ್ರಹ್ಮ ಅಂತರ್ಯಾಮಿ ಬರುವುದು ಹೇಗೆ? ಶಿವನು ಬರದೆ ಶಿವನ ಅಂತರ್ಯಾಮಿ ಬರುವುದು ಹೇಗೆ? ಅದನ್ನು ನಾವು 3 ಜನ ಬಂದಿದ್ದೇವೆ, 3 ಒಂದೊಂದು ಅಂಶದಿಂದ ನಿನ್ನ ಮಗನಾಗಿ ಹುಟ್ಟುತ್ತೇವೆ ಎಂದು. ಪರಮಾತ್ಮ ದತ್ತಾತ್ರೇಯ ರೂಪದಲ್ಲಿ ಅವತರಿಸಿದ. ವಿಷ್ಣು ದತ್ತಾತ್ರೇಯ ರೂಪದಲ್ಲಿ, ಶಿವ ದುರ್ವಾಸ ರೂಪದಲ್ಲಿ ಅವತರಿಸಿದ್ದಾರೆ. ಬ್ರಹ್ಮದೇವರಿಗೆ ಅವತಾರವಿಲ್ಲ, ಹೀಗಾಗಿ ಚಂದ್ರನು ಹುಟ್ಟುತ್ತಾನೆ. ಚಂದ್ರನೊಳಗೆ ಅವಿಷ್ಟರಾಗಿದ್ದಾರೆ ಬ್ರಹ್ಮದೇವರು. ದತ್ತಾತ್ರೇಯ ರೂಪ 2 ರೀತಿಯಲ್ಲಿ ದತ್ತಾತ್ರೇಯ ರೂಪವನ್ನು ಉಪಾಸನೆ ಮಾಡುವರಿದ್ದಾರೆ. ಒಂದು ಅವಧೂತ ರೂಪ, ಒಬ್ಬ ಋಷಿಯ ರೂಪದಲ್ಲಿ ಉಪಾಸನೆ ಮಾಡುವರು ಕೆಲವರು. 3 ತಲೆ 6 ಕೈಗಳು ಹಾಗೂ ದನ ಇವುಗಳಿಂದ ಉಳ್ಳಂತಹ ಒಂದು ರೂಪವನ್ನು ಉಪಾಸನೆ ಮಾಡುವರಿದ್ದಾರೆ. ಮಹಾರಾಷ್ಟ್ರದಲ್ಲಿ 2 ಬಗೆಯ ಉಪಾಸನೆಯನ್ನು ಕೂಡ ಮಾಡೋದುಂಟು. ಇದು ಸಂಕೇತ ರೂಪ. ಯಾವುದು? ಬ್ರಹ್ಮ ವಿಷ್ಣು ಮಹೇಶ್ವರರು
ಅತ್ರಿಯ ಮನೆಯಲ್ಲಿ ಹುಟ್ಟಿದರು ಎಂಬುದಕ್ಕೆ ಸಂಕೇತವಷ್ಟೇ ಇದು. ಮಧ್ವಾಚಾರ್ಯರು ಒಂದು ತಲೆ ಉಳ್ಳ ಒಂದು ಋಷಿ ರೂಪವನ್ನಾಗಿ ವರ್ಣನೆ ಮಾಡ್ತಾರೆ. ಕಪಿಲದೇವರ ವರ್ಣನೆ ಮಾಡುವಾಗ ಒಂದು ತಲೆ ಉಳ್ಳ ಒಂದು ಋಷಿಯ ರೂಪ ಕಪಿಲ ರೂಪ ಇದ್ದಂತೆ, ಕಪಿಲ ರೂಪ ಇದ್ದಂತೆ, ಹಾಗೂ ನರನಾರಾಯಣ ರೂಪ ಇದ್ದಂತೆ, ವೇದವ್ಯಾಸ ರೂಪ ಇದ್ದಂತೆ ಈ ದತ್ತಾತ್ರೇಯ ರೂಪವು ಕೂಡ ಒಂದು ತಲೆ ಉಳ್ಳ ಒಂದು ಋಷಿಯ ರೂಪ ಅಂತ. ಸ್ವಯಂಭೂ ಮನುವಿಗೆ 5 ಮಕ್ಕಳು. ಪ್ರೇವ್ರತ, ಉತ್ತಾನಪಾದ ಅಂತ 2 ಗಂಡು ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಹೆಣ್ಣು ಮಕ್ಕಳು. ಆಕೂತಿ ದೇವಿಯನ್ನ ರುಚಿ ಪ್ರಜೇಶ್ವರರಿಗೆ ವಿವಾಹ ಮಾಡಿಕೊಡ್ತಾರೆ. ಅವರಲ್ಲಿ 2 ಮಕ್ಕಳು ಹುಡ್ತಾರೆ, ಯಜ್ಞ, ದಕ್ಷಿಣ ಅಂತ. ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ಯಜ್ಞನಾಗಿ ಅವತರಿಸ್ತಾನೆ, ಲಕ್ಷ್ಮೀ ದೇವಿಯೇ ದಕ್ಷಿಣೆಯಾಗಿ ಅವತರಿಸ್ತಾಳೆ. ಲಕ್ಷ್ಮೀನಾರಾಯಣರು ಅವತರಣ ಮಾಡ್ತಾರೆ. ಆ ಯಜ್ಞನನ್ನ ಮನು ತನ್ನ ಮನೆಗೆ ಕರೆದುಕೊಂಡು ಬಂದು ವಿಶೇಷವಾಗಿ ಸೇವೆ ಮಾಡಿ ಧನ್ಯನಾಗಿದ್ದಾನೆ. ಮದುವೆ ಮಾಡುವಾಗಲೇ ಒಂದು ಕರಾರು ಮಾಡಿದ್ದ, ಇವಳಲ್ಲಿ ಹುಟ್ಟುವ ಮೊದಲ ಗಂಡು ಮಗುವನ್ನು ನನಗೆ ಕೊಡಬೇಕು ಅಂತ. ಇದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ ಹೇಳ್ತಾರೆ. ಗಂಡು ಮಕ್ಕಳು ಇಲ್ಲದಿದ್ದಾಗ ಹೆಣ್ಣು ಮಕ್ಕಳು ಮಾತ್ರ ಇದ್ದರೆ ಆ ಹೆಣ್ಣನ್ನ ಮದುವೆ ಮಾಡಿಕೊಡುವಾಗ ಕರಾರು ಮಾಡ್ತಾರೆ, ಇವಳಲ್ಲಿ ಹುಟ್ಟುವ ಮೊದಲ ಗಂಡು ಮಗುವನ್ನು ನನಗೆ ಕೊಡಬೇಕು ಅಂತ. ಆ ಗಂಡು ಮಗುವನ್ನು ತಾನು ದತ್ತ ಸ್ವೀಕಾರ ಮಾಡಿಕೊಂಡು ಬಂದು ನಂತರ ತನ್ನ ವಾರಸವಾಗಿ ಅವನನ್ನು ತಾನೇ ಬೆಳೆಸಿ ಅವರಿಗೆ ರಾಜ್ಯವನ್ನು ಕೊಟ್ಟು ನಂತರ ತಪಸ್ಸಿಗೆ ಹೋಗೋದು ಒಂದು ಪದ್ಧತಿ. ಆದರೆ ಮನುವಿಗೆ 2 ಗಂಡು ಮಕ್ಕಳಿದ್ದಾರೆ. ಗಂಡು ಮಕ್ಕಳು ಇಲ್ಲದವರು ಪುತ್ರಿಕಾ ಪುತ್ರ ಧರ್ಮವನ್ನು ಆಶ್ರಯಿಸೋದು. ಇವರಿಗೆ 2 ಗಂಡು ಮಕ್ಕಳಿದ್ದಾರೆ. ಆದರೂ ಮತ್ತೆ ಯಾಕೆ ಈ ಧರ್ಮವನ್ನು ಅನುಸರಿಸಿದ ಅಂದರೆ, ಇವಳಲ್ಲಿ ಅವತಾರ ಮಾಡುವ ಸಾಕ್ಷಾತ್ ಪರಮಾತ್ಮನ ಗೊತ್ತಿತ್ತವನಿಗೆ. ಆ ಪರಮಾತ್ಮನನ್ನು ತನ್ನ ಮನೆಗೆ ಕರ್ಕೊಂಡು ಬಂದರೆ, ನಾನು ಅವನ ಸೇವೆ ಮಾಡಿದ್ರೆ ನನಗೆ ಶ್ರೇಯಸ್ಸಾಗುತ್ತರಲ್ಲ ಅಂತ ಒಂದು ಭಾವನೆಯಿಂದ ಅವನು ಹಾಗೆ ಮಾಡಿದ. ಹೀಗೆ ಯಜ್ಞನಾಮಕ ಪರಮಾತ್ಮ ಇವನ ಮನೆಯಲ್ಲಿ ಬೆಳೀತಿದ್ದಾನೆ. ದೇವಹೂತಿಯ ಕಥೆಯನ್ನು ಇದುವರೆಗೆ ನಾವು ಕೇಳಿದೆವು. ಇನ್ನು ಪ್ರಸೂತಿ ಕೊರೆಯವಳು. ಆ ಪ್ರಸೂತಿಯನ್ನು ದಕ್ಷನಿಗೆ ವಿವಾಹ ಮಾಡಿಕೊಡ್ತಾರೆ. 16 ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ 13 ಜನರನ್ನ ಯಮಧರ್ಮನಿಗೆ ಮದುವೆ ಮಾಡಿಕೊಟ್ಟ. ಒಬ್ಬಳು ಸ್ವಾಹಾದೇವಿ ಅಗ್ನಿಗೆ ಮದುವೆ ಮಾಡಿಕೊಡ್ತಾರೆ. ಸ್ವಧಾದೇವಿಯನ್ನ ಪಿತೃಗಳಿಗೆ ಮದುವೆ ಮಾಡಿಕೊಡ್ತಾರೆ. ಸತಿಯನ್ನ ಶಿವನಿಗೆ, ರುದ್ರದೇವರಿಗೆ ವಿವಾಹ ಮಾಡಿಕೊಡ್ತಾರೆ. 13 ಹೆಣ್ಣು ಮಕ್ಕಳಲ್ಲಿ ಕೊನೆಯವಳು ಮೂರ್ತಿ ದೇವಿ. ಆ ಯಮನಿಂದ ಮೂರ್ತಿ ದೇವಿಯಲ್ಲಿ ನರ, ನಾರಾಯಣ, ಹರಿ, ಕೃಷ್ಣ ಅಂತ 4 ಹುಟ್ಟುತ್ತಾರೆ. ಇಲ್ಲಿ ನರ ಶೇಷಣಾವತಾರ, ಪರಮಾತ್ಮನ ಆವೇಶ. ನಾರಾಯಣ, ಹರಿ, ಕೃಷ್ಣ ಈ 3 ಪರಮಾತ್ಮನ ಅವತಾರಗಳೇ. ಯಾವುದು ಭಗವಂತನ ಅವತಾರ, ಯಾವುದು ಪರಮಾತ್ಮನ ಅವತಾರ ಅಲ್ಲ ಎಂಬುದನ್ನು ನಾವು ಸರಿಯಾಗಿ ತಿಳ್ಕೋಬೇಕಾಗತ್ತೆ. ಅವತಾರಾನ್ ಹರೇ ಜ್ಞಾತ್ವ ನಾವತಾರ ಹರೇಶ್ಚಗೆ, ಇದನ್ನು ತಿಳಿದ್ರೆ ಮಾತ್ರ ಅವರಿಗೆ ಮುಕ್ತಿಯನ್ನು ಹೇಳ್ತಾರೆ. ನರ ನಾರಾಯಣ ಇಬ್ಬರೂ ದೇವರ ಅವತಾರ ಅಲ್ಲ. ನರ ಶೇಷಣಾವತಾರ, ಪರಮಾತ್ಮನ ಆವೇಶ. ಬಲರಾಮ ಕೃಷ್ಣ, ಅಲ್ಲಿ ಬಲರಾಮ ಶೇಷಣಾವತಾರ, ಪರಮಾತ್ಮನ ಆವೇಶ. ಹೀಗೆ ವೇದವ್ಯಾಸ ದೇವರು ಸಾಕ್ಷಾತ್ ಪರಮಾತ್ಮನ ಅವತಾರವೇ. ಋತು ಚಕ್ರವರ್ತಿಯ ಕಥೆ ಬರುತ್ತೆ, ಅದನ್ನು ದೇವರು ಅಂತ ಹೇಳ್ತಾರೆ. ಅಲ್ಲ, ಅದು ಚಕ್ರವರ್ತಿಯಲ್ಲಿ ಭಗವಂತನ ಸನ್ನಿಧಾನ. ಹೀಗೆ ಕೆಲವು ಆವೇಶ ಉಳ್ಳಂತಹ ಅವತಾರಗಳು. ಇದನ್ನು ತಿಳಿಯಬೇಕು. ಎಲ್ಲರಲ್ಲಿ ಮಕ್ಕಳಾದರು, ಆದರೆ ಸತಿಯಲ್ಲಿ ಮಾತ್ರ ಮಕ್ಕಳಾಗಲಿಲ್ಲ. ಅದಕ್ಕೆ ಕಾರಣ ಇತ್ತು. ದಕ್ಷ ರುದ್ರದೇವರನ್ನ ದ್ವೇಷಿಸ್ತಾ ಇದ್ದ ಕಾರಣ ಇದರಿಂದ ಬೇಸೆತ್ತ ಆ ಸತಿ ದೇಹವನ್ನೇ ತ್ಯಾಗ ಮಾಡಿಬಿಡ್ತಾಳೆ. ಹೀಗಾಗಿ ಅವಳ ಮಕ್ಕಳಾಗಲಿಲ್ಲ. ಅದ್ಯಾಕೆ ಸ್ವಾಮಿ ದಕ್ಷ ರುದ್ರದ ಮೇಲೆ ದ್ವೇಷ ಸಾಧಿಸಿದ? ದಕ್ಷ ದ್ವೇಷ ಸಾಧಿಸಿದ್ರೆ ಇವಳು ಯಾಕೆ ದೇಹ ತ್ಯಾಗ ಮಾಡಬೇಕು ಎಂಬ ಪ್ರಶ್ನೆಯನ್ನು ವಿದುರ ಹೇಳ್ತಾನೆ ಮೈತ್ರೇಯರ ಹತ್ರ. ಮೈತ್ರೇಯರು ಈ ಕಥೆ ಹೇಳ್ತಾ ಇದ್ದಾರೆ. ಈಗ ಇದರ ಹಿನ್ನೆಲೆ ಏನು ಹೇಳಿದ್ರು? ಪ್ರಜೇಶ್ವರರೆಲ್ಲ ಸೇರಿಕೊಂಡು ಒಂದು ಯಜ್ಞವನ್ನು ಮಾಡಿದರು. ಇದರ ಸಭೆಯಲ್ಲಿ ಎಲ್ಲರೂ ಕೂತಿದ್ದಾರೆ. ಆಗ ದಕ್ಷ ಎದ್ದು ಬರ್ತಿದ್ದಾನೆ. ಎಲ್ಲರೂ ಎದ್ದಿನಂತೂ ಗೌರವಿಸಿದರು. 2 ಮಾತ್ರ ಹೇಳಲಿಲ್ಲ. ರುದ್ರದೇವರು ಹಾಗೂ ಬ್ರಹ್ಮದೇವರು ಮಾತ್ರ ಹೇಳಲಿಲ್ಲ. ದಕ್ಷ ಬಂದ, ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದ. ತಂದೆಯಲ್ವ, ನಮಸ್ಕಾರ ಮಾಡಿ ಅವರ ಅಪ್ಪಣೆಯನ್ನು ಪಡೆದು ತನ್ನ ಆಸನದಲ್ಲಿ ಕೂತಿದ್ದಾನೆ. ಹಾಗೆ ಕೂಡುವಾಗ ತನಗಿಂತ ಮುಂಚೆ ಆ ರುದ್ರದೇವರು ಕೂತದ್ದನ್ನು ಕಂಡು ಅವನಿಗೆ ಸಿಟ್ಟು ಬಂತವರಿಗೆ. ತಕ್ಷಣ ಗೆದ್ದ. ಈ ಸಭೆಯಲ್ಲಿ ಇದ್ದವರೆಲ್ಲ ನನ್ನ ಮಾತು ಕೇಳಬೇಕು. ನಾನು ಹೊಟ್ಟೆಗೆಚ್ಚಿ ಮಾತ್ಸರಿದಿಂದ ಆಡುವ ಮಾತಲ್ಲ, ಅಜ್ಞಾನದಿಂದ ಆಡುವ ಮಾತು ಅಲ್ಲ. ಈ ದೊಡ್ಡವರು ಹೇಳ್ಕೊಂಡು ತಿರುಗಾಡ್ತಾರಲ್ಲ, ಇವರೊಂದು ಪ್ರವೃತ್ತಿ ಹೇಳ್ತಿದ್ದಾರೆ ಅಷ್ಟೇ. ಈ ಶಿವ ನನ್ನ ಮಗಳ ಕೈ ಹಿಡಿದವ. ಅಗ್ನಿ ಸಾಕ್ಷಿಯಾಗಿ, ಬ್ರಾಹ್ಮಣ ಸಾಕ್ಷಿಯಾಗಿ ನನ್ನ ಮಗಳ ಕೈಯನ್ನು ಹಿಡಿದಿದ್ದಾರೆ. ನನಗೆ ಅಳಿಯನಾಗಬೇಕು. ನಾವು ಮಾವ,
ಎದ್ದು ಬರುವಾಗ ಗೌರವಿಸಬೇಕೋ ಬೇಡವೋ? ಬನ್ನಿ ಮಾವ ಅಂತ ಕೇಳಲಿಕ್ಕೆ ಕೂಡ ಅವನಿಗೆ ಹೇಳಲಿಕ್ಕೂ ನಾಲಿಗೆಲೆ ಮಾತು ಬಾರದು ಹೋಯ್ತಲ್ಲ. ನೀವು ಶಿವನ ಇವ ಅಶಿವ ಅಮಂಗಳ ಸುಡುಗಾಡದಲ್ಲಿ ತಿರುಗಾಡುವವ, ಹೆಣದ ಬೂದಿ ಹಚ್ಚಿಕೊಂಡು ಹೋಗುವವ, ತಲೆಬುರುಡೆ ಹಿಡ್ಕೊಂಡು ಎಲುಬಿನ ಸರ ಹಾಕೊಂಡು ಸ್ಮಶಾನದಲ್ಲಿ ತಿರುಗಾಡ್ತಿದ್ದಾನೆವ, ಧರ್ಮ ಭ್ರಷ್ಟ, ಶೌಚಾಚಾರ ವಿಹೀನ. ಇವನಿಗೆ ಹೋಗಿ ನನ್ನ ಮಗಳನ್ನು ಮದುವೆ ಮಾಡಿ ಕೊಟ್ಟರಲ್ಲ, ಮುಖ ನೋಡಿ ಒಂದು ಕೋತಿ ಕೋತಿ ಅಂತಿರುವ ಕಣ್ಣಿ ಒಂದು, ಇವಳಿಗೆ ಹೋಗಿ ಬಹಳ ಚಂದದ ನನ್ನ ಮಗಳನ್ನು ಮದುವೆ ಮಾಡಿಕೊಟ್ಟೆ. ಬಾಯಿಗೆ ಬಂದಂತ ಬೈತಾರೆ. ಈ ಬ್ರಹ್ಮದೇವರು ಹೇಳಿದ್ರಂತ ಕೊಟ್ಟ ದೇವರಿಗೆ ಎದ್ದ, ಸಿಟ್ಟು ಬಂತವನಿಗೆ, ಶಾಪ ಕೊಡ್ಲಿಕ್ಕೆ ಶುರು ಮಾಡದ. ಈ ರುದ್ರನಾದವ ಇಂದ್ರ ಉಪೇಂದ್ರಾದಿಗಳಿಂದ ಕೂಡಿಕೊಂಡು ಯಜ್ಞದಲ್ಲಿ ಹವಿರ್ಭಾಗ ಹೊಂದದೇ ಹೋಗಲಿ, ನಿನ್ ಮುಖ ನೋಡ್ಲಾರ ನಾನು ಬಿಟ್ಟು ಹೇಳಿ ಹೊರಟೇ ಬಿಟ್ಟ. ಅಲ್ಲಿ ನಂದಿಕೇಶ್ವರರು ಕೂದಿದ್ರು ರುದ್ರದೇವರ ಭಕ್ತರು. ಯಾರ ಮೇಲೂ ಯಾವುದೇ ದ್ವೇಷವನ್ನು ಸಾಧಿಸದೆ ಶಾಂತಚಿತ್ತರಾಗಿ ಕೂತಿರುವ ರುದ್ರದೇವರನ್ನು ಹೋಗಿ ದ್ವೇಷ ಸಾಧಿಸ್ತಾರಲ್ಲ ದಕ್ಷ, ಅವನಿಗೆ ಆಡಿಂತಲೇ ಬರಲಿ, ಅವ ಸ್ತ್ರೀ ಕಾಮುಕನಾಗಲಿ, ಅವ ಕಾಮ ಕರ್ಮಗಳನ್ನೇ ಮಾಡ್ತಾ ಇರಲಿ. ಇವಳನ್ನು ಆಶ್ರಯಿಸಿಕೊಂಡಿದ್ದಾರಲ್ಲ ಈ ಬ್ರಾಹ್ಮಣರು, ಅವರು ಕಂಡ ಗಂಡಲ್ಲಿ ಭಿಕ್ಷೆ ಬೇಡಿ ತಿನ್ನಲಿ. ಅವರು ಯಾಚಕಾಹ ವಿಚರಂತ್ವಿಹ ಅಂತ ಶಾಪ ಕೊಡ್ತದೆ. ಅಲ್ಲಿ ಬ್ರಾಹ್ಮಣರಿಗೆ ಬಿರುಗುರು ಸಿಟ್ಟು ಬತ್ತು ಅವರಿಗೆ. ಬ್ರಾಹ್ಮಣರಿಗೆ ಶಾಪ ಕೊಡ್ತಾನವ, ಎದ್ದೇ ಬಿಟ್ರು. ಈ ಶಿವಭಕ್ತರೆಲ್ಲ ಪಾಷಂಡಿಗಳಾಗಲಿ, ವಿಷ್ಣು ದ್ವೇಷಿಗಳಾಗಲಿ, ವೇದ ದ್ವೇಷಿಗಳಾಗಲಿ, ಇವರು ಸ್ಮಶಾನದಲ್ಲಿ ತಿರುಗಾಡಲಿ, ಅವರು ಶಾಪ ಶುರುವಾಯಿತು. ಅವ್ರಿಗೆ ಶಾಪ ಕೊಡೋದು, ಇವರು ಶಾಪ ಕೊಡೋದು, ಕೂಗಾಟ ಚೀರಾಟ, ಯಾರೇನ್ ಮಾತಾಡ್ತಾರಂತ ಯಾರಿಗೂ ಅರ್ಥ ಆಗಲ್ಲ. ರುದ್ರದೇವರಲ್ಲಿಂದ ಹೊರಟೇ ಬಿಟ್ರು. ಅಂತೂ ಯಜ್ಞ ಮುಗಿಯಿತು, ಅವಭೃತ ಸ್ನಾನವೂ ಆಯಿತು, ಎಲ್ಲ ಬಂದಿದ್ದಾರೆ. ಒಂದು ದಿವಸ ಬ್ರಹ್ಮದೇವರು ದಕ್ಷನಿಗೆ ಪ್ರಜಾಪತಿಯನ್ನಾಗಿ ಪಟ್ಟಾಭಿಷೇಕ ಮಾಡಿದರು. ದಕ್ಷ ಪ್ರಜಾಪತಿ ಆದ. ಭಾರಿ ಅಹಂಕಾರ ಬಂತವನಿಗೆ. ವಾಜಪೇಯವನ್ನು ಮಾಡಿದ, ಭಾರಿ ದೊಡ್ಡ ಯಜ್ಞ ಯಶಸ್ವಿ ಆಯಿತು. ಬೃಹತಿ ಸಭಾ ಎಂಬ ಇಷ್ಟಿಗರು ಮಾಡ್ತಾರೆ. ಉದ್ದೇಶಪೂರ್ವಕವಾಗಿ ರುದ್ರದೇವರಿಗೆ ಅವನು ಹೇಳಿಕೆ ಕೊಡೋದಿಲ್ಲ. ಎಲ್ಲರೂ ಹೇಳಿಕೆ ಕಳಿಸಿದ, ಆಮಂತ್ರಣ ಕಳಿಸಿದ, ರುದ್ರದೇವರಿಗೆ ಮಾತ್ರ ಹೇಳಿಕೆ ಕೊಡಲಿಲ್ಲ. ಇವನ ಅವಸ್ಥೆ ನೋಡಿ, ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಷಿಕದಂಶನಂ ತತ್ರಾಪಿ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯತಿ ಅಂತ. ಒಬ್ಬ ಕೋತಿಗೆ ಮಂಗನಿಗೆ ಹೆಂಡ ಕುಡಿಸಿಬಿಟ್ಟಂತೆ. ಸರಿ, ಮೊದಲೇ ಚಂಚಲ, ಪಟ್ಟೊಳಗೆ ಆ ಹೆಂಡ ಹೋದ ಕೂಡಲೇ ತೂರಾಡ್ಲಿಕ್ಕೆ ಶುರುವಾಯ್ತು. ಒಂದು ಚೇಳು ಕಚ್ಚಿಬಿಡ್ತಂತ ಅದಕ್ಕೆ, ಆ ಕೋತಿಗೆ ಕುಣಿದಾಡ್ಲಿಕ್ಕೆ ಶುರುವಾಯಿತು. ಒಂದು ಭೂತ ದೇವ ಪ್ರವೇಶ ಮಾಡಿಬಿಟ್ರೆ ಏನಾಗಬೇಕು? ಮೊದಲೇ ಇವ ದುರಹಂಕಾರಿ. ಒಂದು ಪಟ್ಟಾಭಿಷೇಕ ಬೇರೆ ಆಯಿತು. ಜೊತೆಯಲ್ಲಿ ಯಜ್ಞ ಮಾಡುವ ಕೆಲಸವೆಲ್ಲ ಅವರಿಗೆ ಯಶಸ್ವಿಯಾಗಿ ಆಗ್ತಾ ಇದೆ. ಕೇಳುವರಲ್ಲ ಹೇಳುವರಲ್ಲ ಅಂತ. ಆಕಾಶದಲ್ಲಿ ವಿಮಾನಗಳು ಹೋಗ್ತಾ ಇದೆ. ಸತಿ ನೋಡ್ತಿದ್ದಾಳೆ, ಇದೇನು ಇಷ್ಟು ವಿಮಾನ ಹೋಗ್ತಾ ಇದೆಯಲ್ಲ, ಏನಿದು? ಅಲ್ಲಿ ಆಕಾಶದಲ್ಲಿ ಕೂತ ಹೆಣ್ಣು ಮಕ್ಕಳು ಮಾತಾಡ್ತಾ ಹೋಗೋದು ಇವಳ ಕಿವಿಗೆ ಬಿತ್ತು. ಓ, ಇವರೆಲ್ಲ ಯಜ್ಞಕ್ಕೆ ಹೋಗ್ತಿದ್ದಾರೆ. ಸೀತಾ ಓಡಿ ಬಂದರು. ರೀ ನೋಡಿ, ಮೇಲೆ ಎಲ್ಲ ವಿಮಾನ ಎಲ್ಲ ಹೋಗ್ತಾ ಇದೆಯಲ್ಲ. ಹೌದು, ಏನು ಅಲ್ಲಿ ಎಲ್ಲಿ ಹೋಗ್ತಾರ ಗೊತ್ತಾ? ನಿಮ್ ವಿಷಯ ಗೊತ್ತಿಲ್ವಾ? ನಿಮ್ಮ ಮಾವಂದ್ರ ಮನೇಲಿ ದೊಡ್ಡ ಯಜ್ಞ ಅಂತೆ, ಎಲ್ಲರೂ ಅಲ್ಲಿಗೆ ಹೋಗ್ತಿದ್ದಾರೆ. ನಾವು ಹೋಗೋದು ಬೇಡ ಏನು? ನಮ್ಮ ಅಕ್ಕಂದರೆಲ್ಲ ಬಂದಿರ್ತಾರೆ, ಅವರೆಲ್ಲ ಅವ್ರಿಗೆ ಓದಿಸುವಾಗ ನಾವು ಕೂಡ ಉಡುಗೊರೆ ಮಾಡೋದು ಬೇಡವಾ ಯಜ್ಞದ ಸಂದರ್ಭದಲ್ಲಿ? ಏನು ಯಜ್ಞ? ಏನು ದೊಡ್ಡ ಯಜ್ಞ. ಯಜ್ಞದಲ್ಲಿ ಏನಿದೆ ನೋಡ್ಲಿಕ್ಕೆ? ಮಂತ್ರ ಹೇಳೋದು, ತುಪ್ಪ ಹಾಕೋದು ಬೆಂಕಿಯಲ್ಲಿ, ಅಷ್ಟೇ ಅಲ್ವಾ? ನೀವು ನೋಡಿಲ್ವನೇ ಯಜ್ಞ ಹೋಮ ಎಲ್ಲ? ನಾವೇನು ಅದಕ್ಕೆ ಯಾಕೆ ಹೋಗ್ಬೇಕು? ಅದರಲ್ಲಿ ಏನಿದೆ ನೋಡ್ಲಿಕ್ಕೆ? ಸತಿ ಹೇಳ್ತಾಳೆ, ನೀವೇನ್ರಿ ನಿಮ್ಗೆಲ್ಲ ವೈರಾಗ್ಯ, ಅದರಲ್ಲಿ ಏನಿದೆ ಇದರಲ್ಲಿ ಏನಿದೆ, ಅದನ್ನ ನೋಡೋದು ಇದನ್ನ ಏನು ನೋಡೋದು ಅಂತ ನಿಮ್ಗೇನು ಬೇಡ. ಆದ್ರೆ ನಾವು ಹೆಣ್ಣು ಮಕ್ಕಳಲ್ವ, ನಮ್ಗೆ ಒಂದು ಉತ್ಸವ ನೋಡಬೇಕು ಅಂತ ಆಸೆ ಇರೋದಿಲ್ವಾ? ಅದು ತಮ್ಮ ತವರು ಮನೆಯಲ್ಲಿ ಒಂದು ಉತ್ಸವ ನಡೆಯುವಾಗ ಯಾರಿಗೆ ತಾನು ಹೋಗಬೇಕು ಅಂತ ಆಸೆ ಇರೋದಿಲ್ಲ. ನಮ್ಮ ಅಕ್ಕಂದ್ರೆಲ್ಲ ಬಂದಿರ್ತಾರೆ, ಎಲ್ಲರೂ ನೋಡಿದಂತ ಆಗುತ್ತೆ. ನಮ್ಮ ಅಮ್ಮನನ್ನು ನೋಡಿ ಬಹಳ ದಿವಸ ಆಯ್ತು. ಹೌದಾ, ನಿಮಗೆ ಆಮಂತ್ರಣ ಕೊಟ್ಟಿದ್ದಾನ, ಹೇಳಿಕೆ ಕೊಟ್ಟಿದ್ದಾನೇನು ಬರಬೇಕು ಅಂತ? ನೀವೇನು ಹೀಗೆ ಹೇಳ್ತೀರಿ? ನೋಡಿ, ತಂದೆ ತಾಯಿ ಮನೆಗೆ ಹೋಗಬೇಕಾದ್ರೆ ಹೇಳಿಕೆ ಬೇಕಾಗಿಲ್ಲ, ಬಂಧುಗಳು ಮನೆಗೆ ಹೋಗಬೇಕಾದ್ರೆ ಹೇಳಿಕೆ ಬೇಕಾಗಿಲ್ಲ, ಅಣ್ಣ ತಮ್ಮನ ಮನೆಗೆ ಹೋಗ್ಬೇಕಾದ್ರೆ ಹೇಳಿಕೆ ಬೇಕಾಗಿಲ್ಲ, ಮಾವಂದ್ರ ಮನೆಗೆ ಹೋಗ್ಲಿಕ್ಕೆ ಹೇಳಿಕೆಯನ್ನು ಬೇಕಾಗಿಲ್ಲ. ನೀವೇ ಹೇಳಿದ್ರಲ್ಲ, ಇಂಥವ್ರ ಮನೆಗೆ ನಾವು ಹೇಳಿಕೆ ಎಲ್ಲಿದೆ ಹೋಗೋದೇ ಧರ್ಮ ಅಂತ ಹೇಳಿ. ಏನೋ ಕೆಲಸ ಇರುತ್ತೆ, ಮರೆತು ಹೋಗಿರ್ತಾರೆ, ಅದನ್ನ ದೊಡ್ಡದಾಗಿ ತಗೊಂಡು ಹಾಗೆಲ್ಲ ನಾವು ಹೋಗದಿರೋದು ಧರ್ಮ ಅಲ್ಲ. ಆಗ ರುದ್ರದೇವರು ಹೇಳಿದ್ರು, ನಿಜ, ಮಾವಂದ್ರ ಮನೆಗೆ ಹೋಗ್ಬೇಕಾದ್ರೆ ಹೇಳಿಕೆ ಬೇಕಾಗಿಲ್ಲ, ನಿಜ, ಅದವ್ರ ಮಾವನಾಗಿರ್ಬೇಕಲ್ವ. ಈಗ
ಐಶ್ವರ್ಯ, ಪರಾಕ್ರಮ, ಸೌಂದರ್ಯ, ಒಳ್ಳೆ ಮನೆತನದಲ್ಲಿ, ಒಳ್ಳೆ ಕುಲದಲ್ಲಿ ಹುಟ್ಟುವುದು, ಇದೆಲ್ಲ ಸಜ್ಜನರಿಗಿರಬೇಕಾದ ಗುಣಗಳು. ದುಷ್ಟರಿಗೆ ಗುಣಗಳು ಬಂದ್ರೆ ಎಲ್ಲ ಮದೋನ್ಮುಕ್ತರಾಗ್ಬಿಡ್ತಾರೆ ಅವರು. ನಾವೇನೋ ಬಂಧುಗಳು ಅಂತ ಹೋಗೋಣ, ಆದ್ರೆ ಅವರು ವಕ್ರ ದೃಷ್ಟಿಯನ್ನು ನೋಡಿ ಚುಚ್ಚು ಮಾತುಗಳಾಡಿದ್ರೆ, ಅಪಮಾನ ಮಾಡಿದ್ರೆ ಎಷ್ಟು ನೋವಾಗ್ತಾ ಗೊತ್ತಾ. ವಾಸ್ತವಿಕವಾಗಿ ದಕ್ಷಿಣಕ್ಕೆ ನಿನ್ನ ಕಂಡ್ರೆ ಬಹಳ ಇಷ್ಟ ನಿಜ, ಆದ್ರೆ ನೀ ನನ್ನ ಕೈ ಹಿಡಿದು ಬಿಟ್ಟಿಯಲ್ಲ, ಹೀಗಾಗಿ ನನ್ನ ಮೇಲೆ ಇರುವ ಸಿಟ್ಟಿನಲ್ಲಿ ನಿನ್ನನ್ನು ನಾವು ಸ್ವೀಕಾರ ಮಾಡೋಲ್ಲ. ದಕ್ಷಿಣಕ್ಕೆ ನಿನ್ನ ಮೇಲೆ ಕೋಪ ಯಾಕೆ? ತಾನು ಬರುವಾಗ ಎದ್ದು ನಿಂತು ಗೌರವ ಮಾಡಲಿಲ್ಲ ಅಂತೆ. ಈಗ ಸತ್ಕಾರ ಮಾಡುವುದು, ಗೌರವ ಮಾಡುವುದು ಇದೆಲ್ಲ ಯಾರಿಗೆ? ಈ ಜಡ ಶರೀರಕ್ಕಲ್ಲ, ಒಳಗಿರುವ ಪರಮಾತ್ಮನಿಗೆ. ಈಗ ಚಿಕ್ಕವರಿಗೆ ದೊಡ್ಡವರು ನಮಸ್ಕಾರ ಮಾಡುವುದಿದೆ ಕೆಲವೊಮ್ಮೆ. ಆ ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡುವಾಗ ಆ ನಮಸ್ಕಾರ ಚಿಕ್ಕವರಿಗೆ ಹೋಗುವುದಿಲ್ಲ, ಚಿಕ್ಕವರ ಒಳಗಿರುವ ದೇವರಿಗೆ ಹೋಗುತ್ತೆ. ಅದೇ ರೀತಿ ಚಿಕ್ಕವರು ದೊಡ್ಡವರಿಗೆ ನಮಸ್ಕಾರ ಮಾಡಿದ್ರೆ ಆ ನಮಸ್ಕಾರ ದೊಡ್ಡವರಿಗೂ ಹೋಗುತ್ತೆ, ದೊಡ್ಡವರ ಒಳಗಿರುವ ದೇವರಿಗೂ ಹೋಗುತ್ತೆ. ಆದರೆ ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡುವಾಗ ಆ ನಮಸ್ಕಾರ ದೇವರಿಗೆ ಮಾತ್ರ ಹೋಗುತ್ತೆ, ಚಿಕ್ಕವರಿಗೆ ಹೋಗುವುದಿಲ್ಲ. ಈ ಪರಿಜ್ಞಾನ ನಮಸ್ಕಾರ ಮಾಡುವವನಿಗೂ ಇರಬೇಕು, ಮಾಡಿಸಿಕೊಳ್ಳುವವನಿಗೂ ಇರಬೇಕು. ದೊಡ್ಡವರು ನಮಗೆ ನಮಸ್ಕಾರ ಮಾಡುವಾಗ ಇದು ನನ್ಗೆ ನಮಸ್ಕಾರ ಮಾಡ್ತಾ ಇಲ್ಲ, ನನ್ನ ಒಳಗಿರುವ ದೇವರಿಗೆ ನಮಸ್ಕಾರ ಮಾಡ್ತಿದ್ದಾರೆ, ಪರಮಾತ್ಮ ಅವನಿಗೆ ಅನುಗ್ರಹ ಮಾಡ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದ್ರೆ ಇವನಿಗೆ ಒಳ್ಳೇದಾಗುತ್ತೆ. ಇಲ್ಲದಿದ್ರೆ ಏನಾಗುತ್ತೆ? ಚಿಕ್ಕವರ ಆಯುಷ್ಯ ಹೊಟ್ಟೋಗ್ಬಿಡುತ್ತೆ. ದೊಡ್ಡವರ ಕೈಲಿ ನಮಸ್ಕಾರ ಮಾಡಿಸಿಕೊಂಡ್ರೆ ಚಿಕ್ಕವರ ಆಯುಷ್ಯ ಹೊಟ್ಟೋಗ್ಬಿಡುತ್ತೆ, ದೊಡ್ಡವರ ಪುಣ್ಯ ಹೊರಟೋಗ್ಬಿಡುತ್ತೆ. ಆದರೆ ನಮಸ್ಕಾರ ಮಾಡುವಾಗ ನಾನು ಇವರಿಗೆ ನಮಸ್ಕಾರ ಮಾಡ್ತಾ ಇಲ್ಲ, ಇವರ ಒಳಗಿರುವ ದೇವರಿಗೆ ನಮಸ್ಕಾರ ಮಾಡ್ತೇನೆ ಅಂತ ತಿಳ್ಕೊಂಡಾಗ ಇವನ ಪುಣ್ಯನೂ ಜಾಸ್ತಿ ಆಗುತ್ತೆ. ಚಿಕ್ಕವರು ನನಗೆ ನಮಸ್ಕಾರ ಮಾಡ್ತಾರೆ, ನಮ್ಮ ಒಳಗಿರುವ ದೇವರಿಗೆ ನಮಸ್ಕಾರ ಮಾಡ್ತಾರೆ ಅಂತ ತಿಳ್ಕೊಂಡಾಗ ಇವನಿಗೆ ಆಯುಷ್ಯವು ಜಾಸ್ತಿ ಆಗುತ್ತೆ. ಲೋಕದಲ್ಲಿ ಕಾಣ್ತೇವಲ್ಲ, ಈ ಬ್ರಹ್ಮಚಾರಿ ಪೂಜೆಯಲ್ಲಿ ಮಾಡುವಾಗ ದೊಡ್ಡವರು ಬ್ರಹ್ಮಚಾರಿಯಲ್ಲಿರುವ ಆ ಸುಬ್ರಹ್ಮಣ್ಯನಿಗೆ ಆ ಪೂಜೆಯನ್ನು ಸಲ್ಲಿಸುವುದುಂಟು. ಈ ಕನ್ನಿಕಾ ಪೂಜೆ ನವರಾತ್ರಿಯಲ್ಲಿ ಮಾಡುವ ಚಿಕ್ಕ ಮಕ್ಕಳನ್ನು ಕೂಡಿಸಿ ಅವರಿಗೆಲ್ಲ ಆರಾಧನೆ ಅವರಿಗೆ ನಮಸ್ಕಾರ ಮಾಡಿ ಮಂಗಳಾರತಿ ಮಾಡಿ ನಮಸ್ಕಾರ ಮಾಡೋದು ಕಾಣುತ್ತೇವೆ. ಆ ದೇವಿಗೆ ನಮಸ್ಕಾರ ಅಂತ ರುದ್ರದೇವರು ಹೇಳ್ತಾರೆ, ನಾನು ನಮಸ್ಕಾರ ಮಾಡಿಲ್ಲ, ಸತ್ಕಾರ ಮಾಡಿಲ್ಲ ಅಂತ ಅವ ನನ್ನ ಮೇಲೆ ಅಸಮಾಧಾನ ಮಾಡಿದ್ದಾರೆ. ವಾಸ್ತವಿಕವಾಗಿ ಪಕ್ಕದಲ್ಲಿ ಬ್ರಹ್ಮದೇವರು ಕೂತಿದ್ರು. ಆ ಬ್ರಹ್ಮದೇವರ ಒಳಗಿರುವ ದೇವರನ್ನು ನಾನು ಧ್ಯಾನ ಮಾಡ್ತಾ ಇದ್ದೆ, ಹೀಗಾಗಿ ನಿನ್ನ ತಂದೆ ಬಂದಾಗ ನಾನು ನಮಸ್ಕಾರ ಮಾಡಲಿಲ್ಲ. ಅವಾಗ ಹೇಳ್ತಾರೆ, ಪಾರ್ವತಿ ಅಲ್ಲ, ನಮ್ಮ ತಂದೆಯೊಳಗೆ ದೇವರಿದ್ದಾನೆ ಇಲ್ವೋ? ಹೌದು. ಆ ದೇವರಿಗಾಗಿ ಆದ್ರೂ ನೀವು ಸ್ವಲ್ಪ ಎದ್ರು ಅಂತ ಗೌರವ ಕೊಡಬಾರದ? ಯಾಕೆ ಸುಮ್ಮನೆ ಗಲಾಟೆ ಅಂತ ಅವಾಗ ಹೇಳ್ತಾರೆ, ಈಗ ಸ್ವಚ್ಛ ಕನ್ನಡಿಯಲ್ಲಿ ಮಾತ್ರ ಅದ ಹಿಂದೆ ಏನು ಪದಾರ್ಥ ಇದೆ ಅಂತ ಸ್ಪಷ್ಟ ಗೊತ್ತಾಗುತ್ತೆ. ನಿರ್ಮಲವಾಗಿದ್ದರೆ ಹೃದಯ ಕನ್ನಡಿ ನಿರ್ಮಲವಾಗಿದ್ದರೆ ಮಾತ್ರ ಒಳಗೆ ಏನಿದೆ ಅಂತ. ಈಗ ದೃಷ್ಟಾಂತ ಕೊಡಬೇಕಾದ್ರೆ ಶೋಕೇಸ್, ಆ ಶೋಕೇಸ್ನಲ್ಲಿರುವ ಕನ್ನಡಿ ಚಂದಾಗಿ ಸ್ಪಷ್ಟವಾಗಿದ್ರೆ ಒಳಗೆ ಯಾವ ಯಾವ ಗೊಂಬೆ ಇದೆ ಏನಿದೆ ಚಂದ ಕಾಣಿಸುತ್ತೆ. ಈ ಕನ್ನಡಿಯಲ್ಲಿ ಒಂದಿಷ್ಟು ಧೂಳಿ ಕೂತ್ಕೊಂಡ್ರು ಗೋಡೆ ಯಾವುದು ಕನ್ನಡಿ ಯಾವುದು ಗೊತ್ತಾಗದೆ ಹೋದ್ರೆ ಒಳಗೆ ಏನಿದೆ ಅಂತ ಗೊತ್ತಾಗುತ್ತೆ, ಏನು ಸ್ಪಷ್ಟ ಏನು ಗೊತ್ತಾಗಲ್ಲ. ಹಾಗೆ ಹೃದಯ ನಿರ್ಮಲವಾಗಿದ್ದರೆ ಮಾತ್ರ ಆ ಹೃದಯದಲ್ಲಿರುವ ಪರಮಾತ್ಮನನ್ನು ನಾವು ನೋಡ್ಲಿಕ್ಕಾಗತ್ತೆ. ಅಹಂಕಾರ ಮಮಕಾರಗಳ ಈ ಕೆಸರು ತುಂಬಿದರೆ ಆ ಹೃದಯದಲ್ಲಿ ದೇವರನ್ನು ಹೇಗೆ ನೋಡ್ಲಿಕ್ಕಾಗತ್ತೆ ಅಂತ. ಸುಮ್ಮನೆ ಯಾಕೆ ಮಾತು ಹೊರಡಿಸ್ತೀವಿ? ನೀ ಅಲ್ಲಿಗೆ ಹೋಗಬೇಡ, ಹೋದರೆ ನಿನ್ನನ್ನು ತಿರಸ್ಕಾರ ಮಾಡ್ತಾನೆ ಅಂತಂದೆ, ನಿನಗೂ ಅಪಮಾನವಾಗತ್ತೆ, ನಿನಗೂ ಬದುಕಲಿಕ್ಕೆ ಮನಸ್ಸು ಬರಲಾರದು, ಸುಮ್ಮನೆ ಹೋಗಬೇಡ ಇಟ್ಟು ಹೇಳಿ ಸುಮ್ಮನೆ ಇದ್ರು. ಇವರು ಸುಟ್ಟು ಅಂತೂ ತವ್ರ ಮನೆಗೆ ಹೋಗಬಾರದು, ನಿಮಗೆ ನೀವು ಬರದದ್ದು ಬೇಡ, ನಾನೇ ಹೋಗ್ತೀರಿ. ಸೀದಾ ಹೊರಟ್ಲು. ಎಲ್ಲರೂ ಅವರವರ ಗಂಡನ ಜೊತೆ ಬಂದಿರುವಾಗ ನಾವು ಒಬ್ಬಳೇ ಒಂಟಿಯಾಗಿ ಹೇಗೆ ಹೋಗುವುದು? ಬೇಡ, ಹೋಗುದು ಬೇಡ. ಮನೆ ಒಳಗೆ ಬಂದು ಕುಡಿದು ಬಿಡ್ತಾರೆ. ಅಳ್ತಾ ಕೊಡ್ತಾಳೆ. ದುರ್ದುರ್ ಉಳಿದ ನೋಡ್ತಾರೆ, ಬಹಳ ಸಿಟ್ಟು ಅವರಿಗೆ. ಪುನಃ ನಾವು ಹೋಗ್ತೀನಿ ಅಂತ ಹೊರಗೆ ಹೋಗ್ತಾಳೆ. ಪುನಃ ಒಳಗೆ ಬರ್ತಾಳೆ. ಒಳಗೆ ಹೊರಗೆ ಒಳಗೆ ಹೊರಗೆ 10 ಸರಿ ಹೋದ್ರು. ರುದ್ರದೇವರು ಸುಮ್ಮನೆ ಕೂತರು. ಇದೇನು ಉಪಯೋಗ ಇಲ್ಲ ಇದು. ನಾನು ಬಲಾತ್ಕಾರ ಬಂದು ತಡೆದು ಕೂಡಿಸಿದ್ರೆ ನನ್ನ ಮೇಲೆ ಕೋಪ ಕೊಟ್ಟ ಸಾಯ್ತಾಳೆ, ಬಿಟ್ರೆ ಅಲ್ಲಿ ಅಪಮಾನ ಬಿಟ್ಟು ಪ್ರಾಣ ಕಳ್ಕೊಳ್ತಾಳೆ. ಹೇರಿದ್ರೆ ಇದು ಬದುಕುವುದಿಲ್ಲ ಗೊತ್ತಾಯ್ತು, ಸುಮ್ಮನೆ ಕೂತರು. ಸೀದಾ ಹೊರಟು ಬಿಟ್ಟಿದ್ದಾರೆ. ನಂದಿಕೇಶ್ವರ ಮುಂದೆ ಬಂದ. ಎಲ್ಲ ಭೂತಗಣದವರೆಲ್ಲ ಪಾರ್ವತಿ ಈ ಸತೀದೇವಿಯನ್ನ ನಂದಿಕೇಶ್ವರನಲ್ಲಿ ಕೂಡಿಸಿಕೊಂಡು ವೈಭವದಿಂದಲೇ ಕರ್ಕೊಂಡು ಹೋಗ್ತಾರೆ. ಆದರೆ ದಕ್ಷ ಇವಳು ನೋಡಿಯೂ ನೋಡದವರಂತೆ ಎದ್ದು ಬಿಡ್ತಾನೆ.
ಅಕ್ಕಂದ್ರಲ್ಲಿ ಓಡಿ ಬಂದರು, ಸತ್ಕಾರ ಮಾಡ್ತಾರೆ, ತಾಯಿ ಓಡಿ ಬರ್ತಾಳೆ, ಎಲ್ಲ ಮಾತು ಕೊಡ್ತಾಳೆ, ಎಲ್ಲ ಕರ್ಕೊಂಡು ಹೋದ್ರು, ಕೂಡಿಸಿದ್ರು, ಸನ್ಮಾನ ಮಾಡಿದ್ರು. ಆದ್ರೆ ದಕ್ಷ ಮಾತ್ರ ನೋಡಿಯೂ ನೋಡದವನಂತೆ ಮುಖ ತಿರುಗಿಸ್ಕೊಂಡ್ಬಿಟ್ಟ. ಜನರು ಹಾಗೆ ಮಾಡಿಬಿಟ್ರು. ರುದ್ರದೇವರಿಗೆ ಕೊಡಬೇಕಾದ ಆಹುತಿಯನ್ನು ಕೊಡದೆ ಇತರ ದೇವತೆಗಳಿಗೆ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಭೂತಗಡದ ಸಿಟ್ಟು ಬಂತು, ಎದ್ದು ಬಿಟ್ರು. ಸತಿ ತಡೆದು ಬಿಡ್ತಾಳೆ, ಒಂದು ಮಾತು ಹೇಳ್ತಾಳೆ, ಶಿವ ಅಂತ 2 ಅಕ್ಷರ ಹೇಳಿಬಿಟ್ರೆ ಸಾಕು, ಮಂಗಳ ಉಂಟಾಗುತ್ತೆ, ಅವರವರ ಇಷ್ಟಾರ್ಥಗಳು ಸುರಿಯುತ್ತೆ. ಪರಮಹಂಸ ಸನ್ಯಾಸಿಗಳು ಸನಕಾದಿಗಳು ಆ ಶಿವನ ಪಾದಧೂಳಿಯನ್ನು ಶಿರಸಾಧರಿಸಿ ಅವರಲ್ಲಿ ಎಂತಹ ಒಂದು ಸಿದ್ಧಿಯನ್ನು ಪಡೆದಿದ್ದಾರೆ. ಇಂದ್ರಾದಿ ದೇವತೆಗಳು ಆ ಶಿವನ ಪಾದವನ್ನು ಆರಾಧಿಸಿ ಉನ್ನತಿಯನ್ನು ಪಡೆದಿದ್ದಾರೆ. ಹೀಗಿರುವಾಗ ಅಂತಹ ಶಿವನನ್ನು ನೀನು ದ್ವೇಷ ಸಾಧಿಸ್ತಾ ಇದೆಯಲ್ಲಪ್ಪ, ನಿನಗೊಬ್ಬನಿಗೂ ಗೊತ್ತಾಯ್ತಾ ಅವನು ಸ್ಮಶಾನದಲ್ಲಿ ಸುಡುಗಾಟದಲ್ಲಿ ತಿರುಗಾಡ್ತಿದ್ದಾನೆ, ಹೆಣದ ಬೂದಿ ಹಚ್ಚಿಕೊಂಡು ಹೋಗಿದ್ದಾನೆ ಅಂತ ಹೇಳಿ? ಇವರಿಗೆಲ್ಲ ಗೊತ್ತಾಗಿಲ್ಲವೇನು? ಪರಮಾತ್ಮನ ಒಂದು ಅಪ್ಪಣೆಯಾಗಿದೆ. ಭಗವಂತನ ಆಜ್ಞಾನುಸಾರವಾಗ ಯಾವ ಕೆಲಸ ಮಾಡಿದ್ರೂ ಅದು ಮಂಗಳವೇ. ಅವರವರ ಧರ್ಮ ಅವರವರಿಗೆ ಸಾಧನೆ, ಒಬ್ಬರ ಧರ್ಮ ಇನ್ನೊಬ್ಬರಿಗಿಲ್ಲ. ಅವರವರ ಹಂತಕ್ಕೆ ಆಯಾಯ ಅನುಷ್ಠಾನಗಳು. ರುದ್ರದೇವರ ಧರ್ಮಾನುಷ್ಠಾನ ಆ ರೀತಿ, ಮತ್ತೊಬ್ಬರ ಧರ್ಮಾನುಷ್ಠಾನ ಮತ್ತೊಂದು ರೀತಿಯಲ್ಲಿ ಇರುತ್ತೆ. ಅದನ್ನು ನಾವು ತಿರಸ್ಕರಿಸ್ತಾ ಇರಬಾರದು. ನಿನ್ನಿಂದ ಹುಟ್ಟಿದ ಶರೀರ ನನಗೆ ಬೇಡ. ಯಾಕಂದ್ರೆ ನಾನು ನೋಡುವಾಗ ದಾಕ್ಷಾಯಣಿ ಅಂತ ಕರೀತಾರೆ ಒಮ್ಮೊಮ್ಮೆ. ದಾಕ್ಷಾಯಣಿ ಅಂದ್ರೆ ದಕ್ಷಿಣ ಮಗಳೇ ಅಂತ ಅರ್ಥ. ಅವಾಗ ದಕ್ಷ ನಿನ್ನೆ ಸ್ಮರಣೆ ಬರುತ್ತೆ, ಅವರ ಮನ ಸಂತೋಷ ಕುಗ್ಗಿ ಹೋಗುತ್ತೆ. ಅದರಿಂದ ಈ ಶರೀರ ನನಗೆ ಬೇಡ ಅಂದಿಷ್ಟು ಹೇಳಿ ತಾನು ಮುಸ್ಕಾಕೊಂಡ್ಬಿಡ್ತಾಳೆ. ಆ ಭಗವಂತನ ಧ್ಯಾನ ಮಾಡ್ತಾಳೆ, ಅಗ್ನಿಯ ಧ್ಯಾನ ಮಾಡ್ತಾರೆ, ವಾಯುವಿನ ಧ್ಯಾನವಾಯಿತು, ತನ್ನ ಪತಿಯನ್ನು ಧ್ಯಾನ ಮಾಡ್ತಾರೆ. ದಗದಗದಗ ಬೆಂಕಿ ಉರಿಯಿತು. ಯೋಗ ಅಗ್ನಿಯಿಂದ ತಾನು ದೇಹ ಸುಟ್ಟು ಬೂದಿ ಆಯಿತು. ಎಲ್ಲರೂ ಹಾಹಾಕಾರ ಮಾಡ್ತಾರೆ, ಹೊಡಿ ಬಡಿ ಕಡಿ ಅಂತ ಎಲ್ಲ ಬರ್ತಾರೆ ಭೂತಗಣದವರು. ಅಟ್ಟಲ್ಲಿ ಭೃಗು ಋಷಿಗಳು ದಕ್ಷಿಣಾಗ್ನಿಯಲ್ಲಿ ಒಂದು ಆಹುತಿಯನ್ನು ಹಾಕ್ತಾರೆ. ರಕ್ಷಕನ ಮಂತ್ರಗಳಿಂದ ಆಹುತಿ ಹಾಕುವಾಗ ಋಭುಗಳು ಎಂಬ ದೇವತಾ ಗಣದವರು ಬೇರೆ ಬರ್ತಾರೆ. ಬಾಂಧವರೇ ಎಲ್ಲ ಭೂತಗಳನ್ನು ಹೊಡೆದು ಬಿಸಾಡ್ಬಿಡ್ತಾರೆ. ವಿಷಯ ಗೊತ್ತಾಯಿತು ರುದ್ರದೇವರಿಗೆ. ನಾರದರು ಹೋಗಿ ಇದ್ದ ವಿಷಯವೆಲ್ಲ ರುದ್ರದೇವರಿಗೆ ಹೇಳಿದಾಗ ಸಿಟ್ಟ ಬಂತು. ತನ್ನ ಜಟೆಯನ್ನು ಕೆತ್ತಿ ನೆಲಕ್ಕೆ ಅಪ್ಪಳಿಸ್ತಾನೆ. ಆವಾಗ ವೀರಭದ್ರ ಹುಟ್ಟಿದ. ಹೋಗು, ದಕ್ಷ ಯಜ್ಞವನ್ನು ಧ್ವಂಸ ಮಾಡು, ನಾಶ ಮಾಡು ಆ ದಕ್ಷಿಣವನ್ನು ಅಂತ ಹೇಳ್ತಾರೆ. ಆ ವೀರಭದ್ರ ಧಾವಿಸಿ ಬರ್ತಿದ್ದಾನೆ. ಆ ಟರಲ್ಲಿ ಸುರುವಾತ ಎಲ್ಲ ಹೊಡೆದಾಟ ಬಡದಾಟ ಎಲ್ಲ. ಯಜ್ಞ ವೇದಿಕೆಯಲ್ಲಿ ಪುಡಿ ಪುಡಿ ಮಾಡಿಬಿಡ್ತಾರೆ. ಅಲ್ಲಿ ಯಜ್ಞ ಮಂಟಪದಲ್ಲಿ ಮುರಿದು ಹಾಕಿದ್ರು. ಒಬ್ಬರಿಗೊಬ್ಬರು ಹೊಡೆದಾಟ. ಭೃಗು ಋಷಿಗಳನ್ನು ಮಣಿಮಂತ ಕಟ್ಟಿ ಹಾಕಿದ. ಚಂಡೀಶ ಕೂಶರನ್ನು ಹಿಡಿತಾರೆ, ಭಗನನ್ನು ನಂದಿಕೇಶ್ವರ ಹಿಡಿದ. ಹೀಗೆ ಒಬ್ಬರಿಗೊಬ್ಬರು ಕಟ್ಟಿ ಹಾಕುವಾಗ ವೀರಭದ್ರ ಬಾಂಧವನೇ ಭೃಗು ಋಷಿಗಳ ಗಡ್ಡ ಕೈ ಹಾಕಿದ. ಒಂದು ಸಳದ ಕೈಗೆ ಬಂದುಬಿಡ್ತು ಗಡ್ಡ. ಯಾಕಂದ್ರೆ ದಕ್ಷ ಶಾಪ ಕೊಡ್ತಾ ಇದ್ರೆ ಭೃಗು ಋಷಿಗಳು ಗಡ್ಡ ತೋರಿಸ್ತಾ ಇದ್ರಂತೆ. ಈ ಗಡ್ಡ ತೋರಿಸ್ತಾ ಇದ್ರೆ ಗಡ್ಡ ಕಿತ್ತು ಬೆಂಕಿಗೆ ಹಾಕ್ಬಿಟ್ಟು. ಈ ಪೂಷ ಹಲ್ಲು ತೋರಿಸ್ತಾ ಇದ್ದ. ಆ ಬಾಂಧವನ ಪಟಾಲ ಒಂದು ಹೊಡೆದ, ಅಷ್ಟು ಹಲ್ಲು ಬಳಬಳ ಉದುರ್ಬಿಡ್ತು, ಒಂದು ಹಲ್ಲಿಲ್ಲ. ಇನ್ನೊಬ್ಬ ಭಾಗ ಅವ ಕಣ್ಣು ಸಣ್ಣ ಮಾಡ್ತಿರಂತೆ, 2 ಕಣ್ಣು ಕುಕ್ಕಿ ಹಾಕ್ಬಿಡ್ತಾರೆ ಗೂಟದಲ್ಲಿ. ಮಿತ್ರ ಅವ ಕೈ ಸಣ್ಣ ಮಾಡ್ತದ, 2 ಕೈಯನ್ನು ಹೊಡೆದಾಕಿದ. ಯಾರ್ಯಾರು ಏನೇನು ಅಪಚಾರ ಮಾಡಿದ್ರು ಎಲ್ಲರನ್ನು ಧ್ವಂಸ ಮಾಡ್ತಾರೆ. ಕೊನೆಗೂ ದಕ್ಷಿಣ ತಲೆಯನ್ನು ಕಡಿಲಿಕ್ಕೆ ಬಂದಾಗ ಕಡಿಲಿಕ್ಕಾಗಲಿಲ್ಲ. ಶಿವನ ಸ್ಮರಣೆ ಮಾಡ್ತಾರೆ, ರುದ್ರದೇವರ ಸ್ಮರಣೆ ಮಾಡಿದೆ. ರುದ್ರದೇವರು ಬಂದರು. ಇದು ಒಂದು ಯಜ್ಞ, ಈ ಯಜ್ಞದಲ್ಲಿ ದಕ್ಷಿಣೆ ಪಶುವಾಗಲಿ, ಇದರಿಂದ ಭಗವಂತನು ಪ್ರೀತನಾಗಲಿ ಹೇಳಿ ರುಂಡವನ್ನು ಕತ್ತರಿಸಿದಾಗ ರುಂಡ ಬೇರಾಯಿತು. ಮೊದಲು ರುಂಡವನ್ನು ಕತ್ತರಿಸಲಿಕ್ಕೆ ಹೋದಾಗ ಕತ್ತರಿಸಲಿಕ್ಕಾಗಿಲ್ಲ. ದಕ್ಷಿಣ ರುಂಡ ಬೇರೆ ಆಗಲಿಲ್ಲ, ಶೂಲದಿಂದ ಕುಕ್ಕಿದ್ರು ಬೇರೆ ಆಗಲಿಲ್ಲ. ಆವಾಗ ಈ ಅನುಸಂಧಾನ ಮಾಡ್ತಾರೆ, ಇದು ಒಂದು ಯಜ್ಞ, ಯಜ್ಞದಲ್ಲಿ ದಕ್ಷಿಣೆ ಪಶುವಾಗಲಿ, ಅದರಿಂದ ಪರಬ್ರಹ್ಮನು ಸಂತುಷ್ಟನಾಗಲಿ ಎಂಬ ದೃಷ್ಟಿಯಿಂದ ಈ ಒಂದು ಅನುಸಂಧಾನ ಮಾಡಿ ಕಡಿದಾಗ ರುಂಡ ಬೇರೆ ಆಯಿತು. ತಾಂಡವ ನೃತ್ಯವಾಡಿ ಅಲ್ಲಿಂದ ಹೊರಟು ಬಿಟ್ಟಿದ್ದಾರೆ. ದೇವತೆಗಳೆಲ್ಲ ಹೋಗಿ ಪರಮಾತ್ಮ ಬ್ರಹ್ಮದೇವರ ಹತ್ರ ಎಲ್ಲ ಓಡಿ ಬಂದರು. ಸ್ವಾಮಿ, ನಮ್ಮ ಕಣ್ಣು ಹೋಯ್ತು, ಹಲ್ಲು ಹೋಯ್ತು, ಗಡ್ಡ ಹೋಯ್ತು, ವಿಷ ಹೋಯ್ತು ಅಂತ. ಬ್ರಹ್ಮದೇವರು ಹೇಳಿದ್ರು, ಯಾಕೆ ಅಲ್ಲಿ ಹೋದ್ರಿ ನೀವು? ಅವನೇ ದೊಡ್ಡವರಿಗೆ ಅಪಚಾರ ಮಾಡೋದಕ್ಕೆ ಹೋದಾಗ ಯಾಕೆ ಅವರಿಗೆ ಬೆಂಬಲ ಕೊಟ್ರೆ? ಬನ್ನಿ ಹೋಗೋಣ, ನೀವು ಹೋಗಿ ಈಗ ಕ್ಷಮ ಬೇಡಿಕೊಳ್ಳಿ ರುದ್ರದೇವರ ಹತ್ರ, ನಾನು ಬರ್ತೀನಿ ಬರ್ರಿ ಅಂದು ಕೈಲಾಸಕ್ಕೆ ಎಲ್ಲರನ್ನು ಕರ್ಕೊಂಡು ಬಂದರು. ರುದ್ರದೇವರನ್ನ ವಿಶೇಷವಾಗಿ ಪ್ರಶಂಸಿಸ್ತಾರೆ. ರುದ್ರದೇವರ ಒಳಗಿರುವ ಭಗವಂತನನ್ನು ಸ್ತೋತ್ರ ಮಾಡಿದ್ರು. ಕೊನೆಗೂ ರುದ್ರದೇವರು ಹೇಳಿದ್ರು, ನಮಗೇನು ಇವರ ಮೇಲೆ ಕೋಪ ಇಲ್ಲ, ಏನೋ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಟ್ಟೆ ಅಷ್ಟೇ. ಆಗಲಿ, ಈ ದಕ್ಷನಿಗೆ ಆಡಿನ ತಲೆ ಇಟ್ಟುಬಿಡೋಣ. ಹೇಗಿದ್ರು ನಮ್ಮ ಶಿಷ್ಯ ಶಾಪ ಕೊಟ್ಟಿದ್ದಾನೆ, ಅವನಿಗೆ ಆಡಿನ ತಲೆ ಕೊಟ್ಬಿಡೋಣ.
ಈ ಭೃಗು ಋಷಿಗಳಿಗೆ ಗಡ್ಡ ಇಲ್ಲಲ್ಲ, ಈ ಆಡಿನ ಗಡ್ಡ ತೆಗೆದು ಅವ್ರಿಗೆ ಅಂಟಿಸಿಬಿಟ್ರೆ ಸರಿ. ಅದೇನು ಗಡ್ಡದ ಮಹತ್ವ ಗೊತ್ತಿಲ್ಲ, ಇರಲಿ. ಈ ಪೂಷನಿಗೆ ಹಲ್ಲಿಲ್ಲ, ಸರಿ, ಅವನಿಗೆ ಹಿಟ್ಟು ತಿಂತಾ ಇರಲಿ ಸಾಕು, ಚಕ್ಕುಲಿ ಪುಡಿ ಪುಡಿ ಮಾಡ್ಕೊಂಡು ತಿನ್ಲಿ ಹೋಗಿ. ಇಲ್ಲಿ ಮಿತ್ರ ಅವನಿಗೆ ಕೈ ಇಲ್ಲಲ್ಲ, ಬಗನ ಕೈಯಿಂದ ಅವನ ಕೆಲಸ ಮಾಡಲಿ, ಮಿತ್ರನ ಕಣ್ಣಿನಿಂದ ಬಗ ನೋಡ್ಲಿ, ಹೀಗೆ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡಿರಲಿ ಅಂತ ಒಂದು ಅನುಗ್ರಹ ಮಾಡ್ತಾರೆ. ಕೊನೆಗೂ ಆಡಿನ ತಲೆಯನ್ನ ಜೋಡಿಸಿ ತನ್ನ ಕೃಪಾದೃಷ್ಟಿಯನ್ನು ಬಿರಿದಾಗ ದಕ್ಷ ಬದುಕಿದ. ಕೊನೆಗೂ ಅವನ ಅಹಂಕಾರವೆಲ್ಲ ಇಳಿದಿತ್ತು, ಪಶ್ಚಾತ್ತಾಪ ಆಯಿತು. ನಾನು ದೊಡ್ಡವರಿಗೆ ಅಪಚಾರ ಮಾಡಿ ಸರ್ವನಾಶ ಹೊಂದಬೇಕಾಗಿತ್ತು, ಸರಿಯಾದ ಕಾಲದಲ್ಲಿ ನನಗೆ ಶಿಕ್ಷೆ ಕೊಟ್ಟು ಅನುಗ್ರಹ ಮಾಡಿದ್ರೆ ಸ್ವಾಮಿ ಅಂತ ರುದ್ರದೇವರನ್ನು ಸ್ತೋತ್ರ ಮಾಡ್ತಾರೆ. ಕೊನೆಗೂ ಭಗವಂತ ಯಜ್ಞದಲ್ಲಿ ಉಳಿದ ಭಾಗವಲ್ಲ ರುದ್ರದೇವರಿಗೆ ಸೇರಲಿ ಎಂಬ ಒಂದು ಆ ವಿಧಾನವನ್ನು ಮಾಡಿದ್ದಾರೆ. ಪರಮಾತ್ಮರಿಗಾಗಿ ಪೂರ್ಣಾಹುತಿಯನ್ನು ಕೊಡುವಾಗ ಸಾಕ್ಷಾತ್ ಪರಮಾತ್ಮ ಅಲ್ಲಿ ಪ್ರಕಟನಾದ. ಬ್ರಹ್ಮರುದ್ರಾದಿ ದೇವತೆಗಳೆಲ್ಲರೂ ವಿಶೇಷವಾಗಿ ಸ್ತೋತ್ರ ಮಾಡಿದರು. ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾವುದೇ ಅಭಿಪ್ರಾಯ ಭೇದ ಇಲ್ಲ ಅಂತ ಯಾರು ತಿಳ್ಕೊಂಡು ಅರ್ಚಿಸುತ್ತಾರೋ ಅವರಿಗೆ ವಿಶೇಷವಾಗಿ ಎಲ್ಲ ಅನುಗ್ರಹವಾಗುತ್ತೆ. ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತೆ ವೈಭೇದಾಂ ಬ್ರಹ್ಮಭೂತಾತ್ಮನ ಅವನಿಗೆ ಸಶಾಂತಿ ಮದಿಗಚ್ಚತಿ ಅಂತ. ಈಗ ವಿಷ್ಣುವಿನ ಭಕ್ತರಾದ ದೇವತೆಗಳಿಗೂ ಶಿವಭಕ್ತರಾದ ಭೂತಗಣದವರಿಗೂ ಜಗಳ ಆಯಿತು. ಹಾಗೆ ಶಿವನಿಗೂ ವಿಷ್ಣುವಿಗೂ ಜಗಳ ಉಂಟೆ ಏನು ಅಂದ್ರೆ ಇಲ್ಲ. ಈ ಜಗಳ ಕದನ ಎಲ್ಲ ಈ ಶಿಷ್ಯರಲ್ಲಿ ಭಕ್ತರಲ್ಲಿ ಮಾತ್ರ, ದೊಡ್ಡವರು ಒಂದಾಗಿ ಇರುತ್ತಾರೆ. ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತ ವೈಭೂತಾಂ ಎಂಬಲ್ಲಿ ಅಭಿಪ್ರಾಯ ಭೇದ ಇಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಯಾವುದೇ ಅಭಿಪ್ರಾಯ ಭೇದ ಇರುವುದಿಲ್ಲ. ಈ ರೀತಿಯಾಗಿ ಚಿಂತಿಸಬೇಕು. ಇತ್ತ ಸತಿ ದೇಹ ಪರಿತ್ಯಾಗ ಮಾಡಿದವಳು ಪರ್ವತರಾಜನ ಮಗಳಾಗಿ ಹುಡ್ತಾಳೆ, ಪಾರ್ವತಿಯಾಗಿ. ಅವಳು ಪುನಃ ರುದ್ರದೇವರನ್ನು ವಿವಾಹ ಮಾಡಿಕೊಳ್ತಾರೆ. ಸ್ಕಂದ ಮಗನಾಗಿ ಹುಟ್ಟಿದ. ದೇವತೆಗಳು ಸೇನಾ ನಾಯಕರನ್ನಾಗಿ ಸ್ವೀಕಾರ ಮಾಡ್ತಾರೆ. ಹೀಗೆ ದಕ್ಷ ಯಜ್ಞನ ಚರಿತ್ರೆಯನ್ನ, ಶಿವ ವಿಜಯವನ್ನ ನಿರೂಪಣೆ ಮಾಡಿದ್ರು. ಈ ಚರಿತ್ರೆಯನ್ನು ಯಾರು ಕೇಳ್ತಾರೋ ಆ ರುದ್ರದೇವರ ಅನುಗ್ರಹದಿಂದ ಆಯುಷ್ಯ ಆರೋಗ್ಯ ಐಶ್ವರ್ಯ ಸೌಭಾಗ್ಯವಂತರಾಗಿ ವಿಶೇಷವಾಗಿ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಮನೋನಿಯಾಮಕರು ರುದ್ರದೇವರು. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶ ಅಂತ ವರ್ಣನೆ ಮಾಡಿದಂತೆ ರುದ್ರದೇವರ ಅನುಗ್ರಹ ಇದ್ದರೆ ಮಾತ್ರ ಆ ಮನಸ್ಸು ಮೋಕ್ಷ ಮಾರ್ಗಕ್ಕೆ ಅದು ಹೋಗುತ್ತೆ. ದಕ್ಷ ಯಜ್ಞದಲ್ಲಿ ರುದ್ರದೇವರನ್ನು ಅಪಮಾನ ಮಾಡಿದ, ಅವರ ಸ್ಥಾನಮಾನ ಕೊಡಲಿಲ್ಲ. ಇದರಿಂದ ಅವನು ತಲೆಯನ್ನು ಕಳ್ಕೊಂಡ, ಮಗಳನ್ನು ಕಳ್ಕೊಂಡ. ನಮ್ಮ ಜೀವನ ಯಜ್ಞದಲ್ಲಿ ಆ ಮನೋನಿಯಾಮಕರಾದ ರುದ್ರದೇವರಿಗೆ ನಾವು ಸ್ಥಾನಮಾನವನ್ನ ಗೌರವ ಕೊಡಬೇಕು. ಹಾಗೆ ಕೊಡದೆ ಹೋದರೆ ಏನಾಗುತ್ತೆ, ನಮ್ಮ ತಲೆ ಹೋಗುತ್ತೆ. ದಕ್ಷಿಣ ತಲೆ ಹೋದಂತೆ ನಮ್ಮ ತಲೆ ಹೋಗುತ್ತೆ. ತಲೆ ಹೋಗೋದು ಏನರ್ಥ? ವಿವೇಕ ಹೋಗೋದು, ಬುದ್ಧಿ ಹೋಗೋದು ಅಂತ ಅರ್ಥ. ಏನ್ ತಲೆ ಇಲ್ಲದೆ ಮಾತಾಡ್ತೀಯಲ್ಲ ಕೇಳ್ತೇವೆ. ತಲೆ ಇಲ್ಲದೆ ಮಾತಾಡ್ತೀವಿ ಅಂದ್ರೆ ಬುದ್ಧಿ ಇಲ್ಲದೆ ಮಾತಾಡ್ತೇವೆ ಅಂತ ಅರ್ಥ. ಅಂತೂ ಮಗಳನ್ನು ಕಳ್ಕೊಂಡ ಅಂತ. ಅಲ್ಲಿ ಮಗಳು ಪುತ್ರಿ, ಉನ್ನಾಮ ನರಕಾತ್ರಾಯತೈತೆ ಪುತ್ರಿ ಅಂತ ಪುಣ್ಯ. ಆ ಪುಣ್ಯವನ್ನು ಕಳ್ಕೋಬೇಕಾಗತ್ತೆ. ಆಯುಷ್ಯವನ್ನು ದೊಡ್ಡವರಿಗೆ ನಾವು ಅಪಮಾನ ಮಾಡಿದ್ರೆ ಆಯುಷ್ಯವೂ ಕಳ್ಕೋಬೇಕಾಗುತ್ತೆ, ಪುಣ್ಯವನ್ನು ಕಳ್ಕೊಳ್ಳಬೇಕಾಗತ್ತೆ ಎಂಬ ಒಂದು ಸಂದೇಶವನ್ನು ಇಲ್ಲಿ ಕಾಣ್ತೇವೆ. ಉತ್ತಾನಪಾದ ಪ್ರಿಯವ್ರತ ಅಂತ ಇಬ್ಬರು ಗಂಡು ಮಕ್ಕಳು ಮನುವಿಗೆ. ಈಗ ಉತ್ತಾನಪಾದರಾಜರ ಚರಿತ್ರೆ ಹೇಳ್ತಿದ್ದಾರೆ. ಉತ್ತಾನಪಾದರಾಜನಿಗೆ ಸುರುಚಿ ಸುನೀತಿ ಅಂತ ಇಬ್ಬರು ಮಡದಿಯರು. ಸುರುಚಿಯ ಮಗ ಉತ್ತಮ, ಸುನೀತಿಯ ಮಗ ಧ್ರುವ. ಈ ಉತ್ತಮನಲ್ಲಿ ಬಹಳ ಪ್ರೀತಿ, ಸುರುಚಿಯಲ್ಲಿ ಬಹಳ ಪ್ರೀತಿ. ಹೀಗಾಗಿ ಸುರುಚಿಯ ಮಗ ಉತ್ತಮನಲ್ಲೂ ಕೂಡ ಅವನು ಪ್ರೀತಿ ಮಾಡ್ತಿದ್ದ. ಒಂದು ದಿವಸ ತೊಡೆ ಮೇಲೆ ಮಗುವನ್ನು ಇಟ್ಟುಕೊಂಡು ಆಟ ಆಡ್ತಿದ್ದಾನೆ. ಧ್ರುವನು ಓಡಿ ಬರ್ತಾನೆ, ಅಪ್ಪ ನಾನು ತೊಡೆ ಮೇಲೆ ಕೊಡ್ತೀನಿ. ಬಂದ ಆ ಮಗು ಇನ್ನೊಂದು ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಟಿದೆ. ಸುರುಚಿ ನೋಡ್ತಾ ಇದ್ದಾಳೆ. ಸಿಟ್ಟು ಬಂತ ಅವಳಿಗೆ. ತಕ್ಷಣ ರಟ್ಟೆ ಹಿಡಿದು ಕೆಳಗೆ ಸೆಳೆದು ಹಾಕ್ತಾಳೆ ಧ್ರುವನನ್ನ. ನೋಡೋ ನನಗೆ ಬುದ್ಧಿ ಸಾಲದು. ಸವತೆಯ ಹೊಟ್ಟೆಗೆ ಹೊಟ್ಟೆ ಬಿಟ್ಟು ರಾಜನ ತೊಡೆ ಮೇಲೆ ಕೊಡ್ತಿಲ್ಲ ನಿನಗೆ, ಎಷ್ಟು ಅಹಂಕಾರ ನನಗೆ. ನೋಡು, ರಾಜನ ತೊಡೆ ಮೇಲೆ ಕೊಡಬೇಕಾದ್ರೆ ನಾವೊಂದು ಮಾತು ಹೇಳ್ತೇವೆ ಕೇಳು. ಸೀದಾ ಹೋಗು, ಕಾಡಿಗೆ ಹೋಗು, ತಪಸ್ಸು ಮಾಡು, ದೇವರ ಪ್ರತ್ಯಕ್ಷ ಆಗ್ತಾರೆ. ಏನು ಬರಬೇಕು ಅಂತ ಕೇಳಿದ್ರೆ ನಾವು ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಕೇಳು. ಆಮೇಲೆ ನನ್ನ ಹೊಟ್ಟೆಯಲ್ಲಿ ಹುಟ್ಟುವೆ ಅಂತೆ, ನಂತರ ತಂದೆ ತೊಡೆ ಮೇಲೆ ಕೊಡಬಹುದು. ಹೊರಡಿನಿಂದ ಏನ್ ನೋಡ್ತಾ ಇದ್ದಲ್ಲ. ತಂದೆಯ ಮುಖ ನೋಡಿದ್ರ ತಂದೆ ಮುಖ ತಗಸ್ಕೊಂಡ್ಬಿಟ್ಟ. ಬಹಳ ಅಪಮಾನ ಆಯ್ತು ಅವರಿಗೆ. ಹತ್ಕೊಂಡು ಓಡ್ತಾನೆ. ವಿಷಯ ಗೊತ್ತಾಯಿತು ಸುನೀತಿಗೆ. ಯಾರೋ ಹೇಳಿದ್ರು ಆ ಮಗುವಿಗೆ ಅಪಮಾನ ಪಟ್ಕೊಂಡು ಬರ್ತಾ ಇದೆ. ಅವಳು ಬಹಳ ದುಃಖ ತಡ್ಕೊಳ್ಳಿಕ್ಕಾಗಿಲ್ಲ, ಗಟ್ಟಿ ಚೀರು ಬಿಡ್ತಾಳೆ.
ಆ ಮಗುವನ್ನು ಅಪ್ಪಿಕೊಂಡ್ಬಿಟ್ಲು. ಮಾಮಂಗಲಂ ತಾತ ಪರಹಂಸ್ತ. ಮಗು ಸುರುಚಿ ಅಪಮಾನ ಮಾಡಿಬಿಟ್ಲು ಅಂತ ಹೇಳಿ ಅವಳು ಹಾಳಾಗಿ ಹೋಗ್ಬೇಕು ಅಂತ ಮಾತ್ರ ಬಯಸಬೇಡ. ಇನ್ನೊಬ್ಬರಿಗೆ ಕೆಡುಕು ಬಯಸಬೇಡಪ್ಪ. ನಾವು ಇನ್ನೊಬ್ಬರಿಗೆ ಕೆಡುಕು ಬಯಸಿದ್ರೆ ಆ ಕೆಡುಕು ನಮಗೆ ಉಂಟಾಗುತ್ತೆ. ನಾ ಏನ್ ಮಾಡ್ಲು? ನಾ ದುರ್ಭಾಗ್ಯನಾಳು. ನನ್ನ ಹೆಂಡತಿನ ಹೇಳಿಕೊಳ್ಳಿಕ್ಕೂ ಕೂಡ ರಾಜರು ಬಹಳ ನಾಚಿಕೆ ಪಡ್ತಿದ್ದಾರೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿಬಿಟ್ಟಿಲ್ಲಯ್ಯ, ನಾ ಏನ್ ಮಾಡ್ಲಿ? ನೋಡು, ರಾಜನ ತೊಡೆ ಮೇಲೆ ಕೊಡಬೇಕು ಅಂತ ನಿನಗೆ ಆಸೆ ಇದ್ದರೆ ಆ ಸುರುಚಿ ಹೇಳಿದಂತೆ ಮಾಡು. ಆ ಪರಮಾತ್ಮನ ಆರಾಧನೆ ಉಂಟಲ್ವಾ, ಅದಕ್ಕಿಂತ ಶ್ರೇಷ್ಠವಾದ ಮಾರ್ಗ ಯಾವುದೂ ಇಲ್ಲ. ಆರಾಧಯ ಅದುಕ್ಷಜ ಪಾದ ಪಲ್ಲವು. ನಿನ್ನ ಕಾಡಿಗೆ ಹೋಗು, ಆ ದೇವರನ್ನು ತಪಸ್ಸು ಮಾಡು, ದೇವರು ನನಗೆ ಅನುಗ್ರಹ ಮಾಡ್ತಾರೆ. ನಮಗೆ ದೇವರೇ ಗತಿಯಪ್ಪ, ಬೇರೆ ಯಾರ್ಯಾರು ನಮ್ಮನ್ನು ಕೇಳುವರಿಲ್ಲ. ಆಮೇಲೆ ಅಮ್ಮ ನಾನು ತಪಸ್ಸು ಮಾಡ್ಲಿಕ್ಕೆ ಹೋಗ್ತೇನೆ, ಹೊರಟೇ ಬಿಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ದೂರದಲ್ಲಿ ನಾರದರು ಅಡ್ಡಗಟ್ಟಿದರು. ಮಗು ಎಲ್ಲಿ ಹೋಗ್ತಾ ಇದ್ದಿ? ಮನೆ ಬಿಟ್ಟು ಕೋಪಿಸಿಕೊಂಡು ಹೋಗ್ತಾ ಇದ್ದೆ ಅಂತ ಕಾಣ್ತಲ್ಲ. ಧ್ರುವ ಹೀಗೆ ನೋಡಿದ. ಸ್ವಾಮಿ, ನಿಮ್ಮನ್ನು ನೋಡಿದ್ರೆ ನಾರದರಂತ ಕಾಣ್ತಾ ಇದೆ. ನೀವು ಆಲೋಚನೆ ಮಾಡಿಬಿಟ್ರೆ ಸಾಕು, ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ನಾನು ಕಾಡಿಗೆ ತಪಸ್ಸಿಗೆ ಹೋಗ್ತೇನೆ ಸ್ವಾಮಿ, ನಮ್ಮ ಚಿಕ್ಕಮ್ಮ ನನಗೆ ಬಹಳ ಅಪಮಾನ ಮಾಡಿಬಿಟ್ಲು, ಅದಕ್ಕೆ ನಾನು ತಪಸ್ಸು ಮಾಡ್ಲಿಕ್ಕೆ ಹೋಗ್ತೇನೆ, ಆಶೀರ್ವಾದ ಮಾಡಬೇಕು. ನಾರದರು ಕೇಳಿದ್ರು, ಎಷ್ಟು ಚಿಕ್ಕ ವಯಸ್ಸು, 5 ವಯಸ್ಸು ಹುಡುಗ, ನಿನ್ಗೇನು ಮಾನ ಅಪಮಾನ? ಆಟ ಆಡೋ ವಯಸ್ಸು. ನೀ ಕಾಡಿಗೆ ಹೋಗಿ ಏನ್ ಮಾಡ್ತೀಯೋ? ದೊಡ್ಡ ದೊಡ್ಡ ಋಷಿಗಳು ಆ ದೇವರನ್ನು ಒಲಿಸಿಕೊಳ್ಳಿಕ್ಕಾಗಿಲ್ಲ, ನೀ ಹೋಗಿ ಏನ್ ಮಾಡ್ತೀಯ ಕಾಡಿಗೆ ಹೋಗಿ? ನೋಡು, ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಬಿಡಬೇಕಪ್ಪ. ನಮ್ಗಿಂತ ಚಿಕ್ಕವರು ಮೇಲಕ್ಕೆ ಬಂದ್ರೆ ಅದು ನೋಡಿ ನಾವು ಸಂತೋಷ ಪಡಬೇಕು, ಅವ್ರಿಗೆ ದಯ ತೋರಿಸಬೇಕು. ನಮಗೆ ಸಮಾನರು ಉನ್ನತಿಗೆ ಬಂದ್ರೆ ಅವರಲ್ಲಿ ಸ್ನೇಹ ಮಾಡಬೇಕು. ನಮ್ಗಿಂತ ದೊಡ್ಡವರು ಉನ್ನತಿಗೆ ಬಂದ್ರೆ ಗೌರವಿಸಬೇಕು, ಸತ್ಕರಿಸಬೇಕು. ಅದು ಅವರಿಗೆ ಸಿಕ್ಕಿದ ಸ್ಥಾನ ನನಗೂ ಸಿಗಲಿಲ್ಲವಲ್ಲ ಅಂತ ಹಾಗಲ್ಲ ನಾವು ಹೊರಗಬಾರ್ದಪ್ಪ. ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಬಿಡಬೇಕು. ಮನೆಗೆ ಹೋಗು, ನೀ ದೊಡ್ಡವನಾದ ಮೇಲೆ ನಿನಗೆ ರಾಜ್ಯ ಸಿಗುತ್ತೆ. ಹಾಗೆ ತಪಸ್ಸು ಮಾಡಬೇಕಾದ್ರೆ ದೊಡ್ಡವನಾದ ಮೇಲೆ ಮಾಡಬಹುದು. ಆಗ ಧ್ರುವ ಹೇಳಿದ, ಸ್ವಾಮಿ, ತೂತು ಬಿದ್ದ ಪಾತ್ರೆಯಲ್ಲಿ, ಹೊಟ್ಟೆ ಪಾತ್ರೆಯಲ್ಲಿ ನೀರು ಯಾವುದು ನಿಲ್ಲುವುದಿಲ್ಲಲ್ಲ, ಹಾಲು ಎಲ್ಲ ಸೋರಿ ಹೋಗುತ್ತೆ. ಹಾಗೆ ನನ್ನ ಮನಸ್ಸು, ಹೃದಯ ಕಲಶ ತೂತು ಬಿದ್ದಿದೆ. ಆ ಸುರುಚಿಯ ಚಿಕ್ಕಮ್ಮನ ಮಾತು ಆ ಬಾಣದಂತೆ ಚುಚ್ಚಿಬಿಟ್ಟಿದೆ. ಸ್ವಾಮಿ, ನೀವೇನೋ ಒಳ್ಳೆ ಮಾತು ಹೇಳ್ತೀರಿ, ಆದರೆ ನನಗೆ ಅದು ಮನಸ್ಸಿಗೆ ಬರ್ತಾ ಇಲ್ಲ. ನನ್ನ ತಂದೆಯಿಂದಲೂ ತಾತದಿಂದಲೂ ಹೊಂದಿದಿರುವ ಒಂದು ಸ್ಥಾನ ನನಗೆ ಸಿಗಬೇಕು. ಹೌದಾ? ನೋಡು, ನಿನ್ನ ತಾಯಿ ತೋರಿಸಿಕೊಟ್ಟ ಮಾರ್ಗ ಇದೆಯಲ್ಲ, ಅದು ಶ್ರೇಯಸ್ಸರ ಮಾರ್ಗ. ಆ ಪರಮಾತ್ಮನ ಆರಾಧನೆ ಪರಮ ಶ್ರೇಯಸ್ಸಾದದ್ದು. ನಿನಗೆ ನಾನು ವಾಸುದೇವ ದ್ವಾದಶಾಕ್ಷರ ಮಂತ್ರ ಉಪದೇಶ ಮಾಡ್ತೇನೆ. ಆ ಮಂತ್ರವನ್ನು ಜಪ ಮಾಡು, ಸೀದಾ ಹೋಗು. ಅಲ್ಲಿ ಯಮುನ ಹರಿತಾ ಇದ್ದಾಳೆ. ಆ ಯಮುನೆಯ ತೀರದಲ್ಲಿ ಮಧುವನ ಅಂತಿದೆ. ಆ ಮಧುವನದಲ್ಲಿ ಕೂತು ತಪಸ್ಸು ಮಾಡು, ದೇವರು ನಿನಗೆ ಅನುಗ್ರಹ ಮಾಡ್ತಾರೆ. ಸರಿ ಸ್ವಾಮಿ, ಸೀದಾ ಹೊರಟಿದ್ದಾನೆ. ತಪಸ್ಸಿಗೆ ಕೂತಿದ್ದಾನೆ ಧ್ರುವ. ಇತ್ತ ನಾರದರು ಅರಮನೆಗೆ ಬಂದ್ದಾರೆ. ಅಲ್ಲಿ ಉತ್ತಾನಪಾದ ಅಳ್ತಾ ಕೂತು ಬಿಟ್ಟಿದ್ದಾನೆ. ಯಾಕೋ ಅಳ್ತಾ ಇದ್ದೀನಿ? ಎಂತ ಕೆಲಸ ಮಾಡಿಬಿಟ್ಟೆ ಸ್ವಾಮಿ? ಮಗು ತೊಡೆ ಮೇಲೆ ಕೂಡಬೇಕು ಅಂತ ಬಂತು, ಅದನ್ನು ಹೋಗಿ ಅಪಮಾನ ಮಾಡಿಬಿಟ್ಟೆ. ಕಾಡಿಗೆ ಹೋಗಿದೆಯಂತೆ, ಎಷ್ಟು ಹುಡುಕರು ಮಗು ಸಿಗಲಿಲ್ಲ. ನಾರದರು ಹೇಳ್ತಾರೆ, ರಾಜ ಚಿಂತಿಸಬೇಡ, ನಿನ್ ಮಗ ಬೇಗ ಬರ್ತಾನೆ, ಅವನು ದೇವರ ಅನುಗ್ರಹ ಪಡ್ಕೊಂಡು ಬರ್ತಾನೆ, ನೀನು ಆಲೋಚನೆ ಮಾಡಬೇಡ ಇಟ್ಟು ಹೇಳಿ ಸಮಾಧಾನ ಪಡಿಸಿ ಅಲ್ಲಿ ಹೊರಟಿದ್ದಾರೆ. ಇತ್ತ ಧ್ರುವ ಭಾರಿ ತಪಸ್ಸು ಮಾಡ್ತಿದ್ದಾರೆ. ಹಣ್ಣು ಹಂಪಲು ತಿಂದುಕೊಂಡು ನೀರು ಕುಡ್ಕೊಂಡು ತಪಸ್ಸು ಮಾಡ್ತಾನೆ. ಒಂದು ದಿನ ಹಣ್ಣು ತಿಂದ ಅಂದ್ರೆ 3 ದಿವಸ ಉಪವಾಸ. 3 ದಿವಸ ಉಪವಾಸ, 3 ದಿವಸಕ್ಕೊಮ್ಮೆ ಹಣ್ಣು ಹಂಪಲುಗಳನ್ನು ತಿಂದು ತಪಸ್ಸು ಮಾಡ್ತಾ ಇದ್ದ. 1 ತಿಂಗಳಾಯ್ತು, ದೇವರು ಒಲಿಲಿಲ್ಲ. ಸರಿ, ನಾನು ಹಣ್ಣು ಹಂಪಲು ತಿನ್ನುವುದಿಲ್ಲ, ತೊಪ್ಪಲುಗಳನ್ನು ತಂದುಕೊಂಡು ತೊಪ್ಪಲು ತಂದುಕೊಂಡು ತಪಸ್ಸು ಮಾಡ್ತೇನೆ. ಬಿಲ್ವ ಪತ್ರೆ, ಬೇವಿನ ಎಲೆ, ಚಿಗುರು, ಇದನ್ನು ತಂದುಕೊಂಡು ತಪಸ್ಸು ಮಾಡ್ತಾನೆ. 6 ದಿವಸಕ್ಕೊಮ್ಮೆ. 2ನೇ ತಿಂಗಳು ದೇವರು ಒಲಿಲಿಲ್ಲ. ಸರಿ, ನಾನು ತೊಪ್ಪಲು ತಿನ್ನೋದಿಲ್ಲ, ಬರೀ ನೀರು ಮಾತ್ರ ಕುಡಿದುಕೊಂಡು ತಪಸ್ಸು ಮಾಡ್ತೇನೆ. ನೀರು ಮಾತ್ರ ಕುಡ್ಕೊಂಡು ತಪಸ್ಸು ಮಾಡ್ತಾನೆ. 9 ದಿವಸಕ್ಕೊಮ್ಮೆ. ಒಂದು ಸರಿ ನೀರು ಕುಡ್ದ ಅಂದ್ರೆ 9 ದಿವಸ ಉಪವಾಸ. ದೇವರು ಕಾಣಿಸ್ಕೊಳ್ಳಿಲ್ಲ. ನೀರು ಕುಡಿದ್ರು ದೇವರು ಕಾಣಿಸ್ಕೊಳ್ಳಲ್ಲ ಕಾಣುತ್ತೆ. ಸರಿ, ನಾನು ಗಾಳಿ ಮಾತ್ರ ಆಹಾರ ತಗೊಳ್ತೇನೆ. ಗಾಳಿ ಆಹಾರವನ್ನ ಸ್ವೀಕರಿಸ್ತಾರೆ. ಗಾಳಿ ಆಹಾರ ಅಂದ್ರೆ ಅದೊಂದು ಪ್ರಾಣಾಯಾಮ. ಅದು ನಾಲಿಗೆಯನ್ನು ಮಡಿಸಿಕೊಂಡು ನಿಧಾನವಾಗಿ ಶ್ವಾಸವನ್ನ ತಗೋಬೇಕು. ನಾಲಿಗೆ ಬಾಯಲ್ಲಿ ಶ್ವಾಸಕೋಶ ತುಂಬುವ ತನಕ ತಗೋಬೇಕು. ತಗೊಂಡ ಮೇಲೆ ಜಾಲಂಧರ ಬಂಧನ, ಇಲ್ಲಿ ಆ ಕತ್ತನ್ನ ಬಗ್ಗಿಸಿಕೊಂಡು ಅಲ್ಲೇ ಬಂಧನ ಮಾಡಬೇಕು.
ಎಷ್ಟು ಸಾಧ್ಯ ಉಂಟು ಅಷ್ಟು ಶ್ವಾಸವನ್ನು ಒಳಗೆ ತಡ್ಕೊಳ್ಳೋದು. ಆಮೇಲೆ ಮೂಗಿನ ಬಲಭಾಗವನ್ನು ಒತ್ತಿ ಹಿಡ್ಕೊಂಡು ಎಡಭಾಗದಿಂದ ಶ್ವಾಸವನ್ನು ಹೊರಗೆ ಬಿಡುವುದು. ಇದು ಒಂದು ಪ್ರಾಣಾಯಾಮ. ಪುನಃ ನಾಲಿಗೆ ಮಡಿಸಿಕೊಂಡು ಬಾಯಲ್ಲಿ ಶ್ವಾಸ ತಗೊಳ್ಳೋದು, ಅದನ್ನ ಜಾಲಂಧರ ಬಂಧನದಿಂದ ಅದು ತಡೆ ಇಟ್ಟುಕೊಳ್ಳೋದು, ಮೂಗು ಹಿಡಿಯೋದಲ್ಲ, ಇಲ್ಲೇ ತಡೆದು ಇಟ್ಟುಕೊಳ್ಳೋದು. ಆಮೇಲೆ ನಂತರ ಮೂಗಿನ ಬಲ ಭಾಗವನ್ನ ಒತ್ತಿ ಹಿಡ್ಕೊಂಡು ಎಡಭಾಗದಿಂದ ಬಿಡೋದು. ಒಂದು 10 ಸರಿ ಮಾಡಿದ್ರೆ ಬಾಯರಿಕೆ ಹೋಗ್ತಾ ಹಸಿವೆ ಹೊಟ್ಟೋಗ್ಬಿಡುತ್ತೆ. ಇದು ಪ್ರಾಣಾಯಾಮದ ಒಂದು ಪ್ರಭಾವ. ಇದು ಗಾಳಿ ಆಹಾರ ಅಂತ ಹೇಳ್ತಾರೆ. ಹೀಗೆ ಒಂದು ಸರಿ ಅವನು ಗಾಳಿ ಆಹಾರ ತಗೊಂಡ ಅಂದ್ರೆ 12 ದಿವಸ ಉಪವಾಸ ಕೂರುತ್ತಾನೆ. 4 ತಿಂಗಳಾಯ್ತು. 5ನೇ ತಿಂಗಳು ಸರಿ ನಾನು ಪ್ರಾಣಾಯಾಮ ಮಾಡಿಕೊಂಡು ತಪಸ್ಸು ಮಾಡ್ತಾರೆ ಅಂತ, ನಾನು ನಿಂತುಕೊಂಡು ತಪಸ್ಸು ಮಾಡ್ತೇನೆ ಅಂತ ನಿಂತುಕೊಂಡು ಒಂದೇ ಕಾಲಿನಲ್ಲಿ, ಅದು ಒಂದು ಹೆಬ್ಬೆಟ್ಟದ ಮೇಲೆ, ಈ ಕಾಲದ ಹೆಬ್ಬೆರಳು ಉಂಟಲ್ವಾ, ಆ ಹೆಬ್ಬೆಟ್ಟದ ಮೇಲೆ ನಿಂತಿದ್ದಾನೆ. ಇಡೀ ದೇಹದ ಭಾರ ಹೆಬ್ಬೆಟ್ಟದ ಮೇಲೆ ಬೀಳ್ತಾ ಇದೆ. ಭಾರಿ ನೋವಾಗ್ತಾ ಇರುತ್ತೆ. ಆ ನೋವನ್ನು ಕಚ್ಚಿಕೊಂಡು ಆ ಮಗು ತಪಸ್ಸು ಮಾಡ್ತಾ ಇದೆ. ನಂಗೆ ದೇವರು ಕಾಣಿಸ್ಬೇಕು, ನಂಗೆ ದೇವರು ಕಾಣಬೇಕು, ನಂಗೆ ದೇವರು ಕಾಣಬೇಕು. ಆ ವಾಸುದೇವ ಮಂತ್ರವನ್ನು ಹೇಳ್ತಾ ಇದ್ದಾನೆ. ದೇವತೆಗಳೆಲ್ಲ ಬರ್ತಾರೆ. ಏನ್ ತಪಸ್ಸು ಮಾಡ್ತಾನಪ್ಪ ಈ ಮಗು ಹುಡುಗ. ಬಿರುಗಾಳಿ, ಸುಂಟರ ಗಾಳಿ ಬರುತ್ತೆ, ಮರಗಳೆಲ್ಲ ಕೆಳಗೆ ಬೀಳ್ತಾ ಇದೆ, ಕಾಳ್ಗೆಚ್ಚು ಬರ್ತಾ ಇದೆ, ಭೂತ ಪ್ರೇತ ಪಿಶಾಚ ರೂಪದಲ್ಲಿ ಬರ್ತಾರೆ, ಸಿಂಹ ಹುಲಿ ರೂಪದಲ್ಲಿ ಗರ್ಜನೆ ಮಾಡ್ತಾರೆ. ಏನೇನು ಮಾಡಿದ್ರು ಕಣ್ಣೇ ತೆರಿತಾ ಇಲ್ಲ. ಎಲ್ಲರ ಶ್ವಾಸ ನಿಂತು ಹೋಗ್ತಾ ಇದೆ. ಓಡಿ ಹೋಗಿ ಪರಮಾತ್ಮರನ್ನ ಮೊರೆ ಹೊಂದಿದ್ದಾರೆ. ನೀವೇನು ಆಲೋಚನೆ ಮಾಡಬೇಡಿ, ಅವನ ತಪಸ್ಸನ್ನು ನಿಲ್ಲಿಸ್ತೀರಿ. ಪರಮಾತ್ಮ ಧಾವಿಸಿ ಬಂದ, ಧ್ರುವನ ಮುಂದೆ ನಿಂತ. ಇವ ಕಣ್ಣೇ ತೆರಿತಾ ಇಲ್ಲ. ದೇವರು ನಿಂತಿದ್ದಾನೆ, ಕಣ್ಣು ತೆರಿತಾ ಇಲ್ಲ. ಇವ ಯಾವ ಕಣ್ಣು ತೆರಿಬೇಕು? ನಾನು ಇವನಿಗೆ ಯಾವಾಗ ಹೊರ ಕೊಡಬೇಕು? ಸ್ವಾಮಿ ಕಾಯ್ಬೇಕಾಯ್ತು. ನಂತರ ಪರಮಾತ್ಮ ಏನ್ ಮಾಡಿದ, ಧ್ರುವನ ಹೃದಯದಲ್ಲಿ ಮನಸ್ಸಿನಲ್ಲಿ ಏನು ಧ್ಯಾನ ಮಾಡ್ತಾ ಇದ್ದ ಆ ರೂಪವನ್ನು ಬರೆ ಮಾಡಿದ. ಧ್ರುವನಿಗೆ ಗಾಬರಿ ಆಯ್ತು. ಇದುವರೆಗೆ ತೋರ್ತಾ ಇದ್ದ ರೂಪ ಮಾಯ ಆಯ್ತಲ್ಲ. ತಕ್ಷಣ ಕಣ್ ತೆರೆದು ನೋಡ್ತಾನೆ, ಹೊರಗೆ ನಿಂತಿದ್ದಾನೆ ಸ್ವಾಮಿ. ಎಷ್ಟು ಸಂತೋಷ ಆಯ್ತು ಅವನಿಗೆ. ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ನಂತರ ಅವನು ನೋಡ್ತಾನೆ, ಹೀಗೆ ನುಂಗಿ ಬಿಡ್ತಾನೆ ಎಂಬತ್ತ ನೋಡ್ತಾ ಇದ್ದಾರಂತೆ. ಏವೇ ಕೊಟ್ಟು ನೋಡ್ತಾ ಇದ್ದಾನೆ. ಸ್ತೋತ್ರ ಮಾಡಬೇಕು ಅಂತ ನೋಡ್ತಾನೆ, ಬಾಯಲ್ಲಿ ಮಾತು ಬರ್ತಾ ಇಲ್ಲ. ದುಃಖ ಹೆಚ್ಚಾದಾಗಲೂ ಬಾಯಲ್ಲಿ ಮಾತು ಬರಲಾರದು, ಸಂತೋಷ ಹೆಚ್ಚಾದಾಗಲೂ ಬಾಯಲ್ಲಿ ಮಾತು ಬರುವುದಿಲ್ಲ. ಇವನ ಅವಸ್ಥೆ ನೋಡಿದ, ಕಣ್ಣೀರು ಬಿಡ್ತಿದ್ದಾನೆ. ಆಗ ಪಾಂಚಜನ್ಯ ಶಂಖದಿಂದ ಅವನ ಕೆನ್ನೆಗೆನ್ನ ಸ್ಪರ್ಶ ಮಾಡ್ತಾನಂತೆ. ಆ ಶಂಖವನ್ನ ಕೆನ್ನೆಗೆ ತಗಲಿಸಿದ. ಭಾರಿ ಜ್ಞಾನೋದಯ ಆಯಿತು. ವಿಶೇಷವಾಗಿ ಸ್ತೋತ್ರ ಮಾಡ್ತಾನೆ. ಯೋಂತ ಪ್ರವಿಶ್ಯ ಮಮವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪರಮಾತ್ಮ ಸೂಕ್ತವಾದ ನನ್ನ ಎಲ್ಲ ಇಂದ್ರಿಯಗಳ ಒಳಗೆ ಪ್ರವೇಶ ಮಾಡಿ ಕಣ್ಣಿಗೆ ನೋಡುವ ಶಕ್ತಿಯನ್ನ, ಕಿವಿಗೆ ಕೇಳುವ ಶಕ್ತಿಯನ್ನ, ನಾಲಿಗೆಗೆ ಆಡುವ ಶಕ್ತಿಯನ್ನ ಕೊಟ್ಟು ಅನುಗ್ರಹ ಮಾಡ್ತಾ ಇದೆಯಲ್ಲೋ ಹೇ ವಾಸುದೇವ, ನಿನಗೆ ನಮಸ್ಕಾರ. ವಿಶೇಷವಾಗಿ ಸ್ತೋತ್ರ ಮಾಡ್ತಿದ್ದಾನೆ. ನನಗೆ ಏನು ಬರಬೇಕೋ, ನನ್ನ ಅಪ್ಪನ ತೊಡೆ ಮೇಲೆ ಕೂಡಬೇಕು. ನೀ ಅಪ್ಪನ ತೊಡೆ ಮೇಲೆ ಅಲ್ವೋ, ಚಕ್ರವರ್ತಿಯಾಗಿ ಬರೆಯುತ್ತೆ. ಇಡೀ ಭೂಮಂಡಲವನ್ನು ನೀನು ಆಳುತ್ತೆ. ಕೊನೆಗೂ ನನ್ನ ಲೋಕಕ್ಕೆ, ಶಿಂಶುಮಾರ ಲೋಕಕ್ಕೆ ಬರುತ್ತೆ. ನನಗೆ ಒಳ್ಳೆದಾಗಲಿ ಇಟ್ಟು ಹೇಳಿ ಪರಮಾತ್ಮ ಮರೆಯಾದ. ಬಹಳ ಸಂತೋಷವಾಯ್ತು. ನನಗೆ ದೇವರ ಸಾಕ್ಷಾತ್ಕಾರ ಆಯಿತು ಅಂತ ಬಹಳ ಸಂತೋಷವಾಯಿತು. ಆದ್ರೂ ಮನೆಗೆ ಭಗವಂತನನ್ನು ವಿಶೇಷವಾಗಿ ಸ್ತೋತ್ರ ಮಾಡಿದ. ಯಾಕಂದ್ರೆ ಜ್ಞಾನ, ವಿಶಿಷ್ಟ ಜ್ಞಾನ ಬಂದುಬಿಟ್ಟಿತ್ತು. ಆದರೂ ಕೊನೆಗೆ ಒಂದು ಸಣ್ಣ ಒಂದು ಮಾಯೆ ಅವನಂತೂ ಎಂಥ ಕೆಲಸ ಮಾಡಿಬಿಟ್ಟೆ. ನಾನು ಮೋಕ್ಷವನ್ನು ಕೊಡುವ ದೇವರು ಎದುರು ಬಂದು ನಿಂತರೆ ನಾ ಮೋಕ್ಷವನ್ನು ಕೇಳಲೇ ಇಲ್ಲಲ್ಲ. ಒಂದು ರಾಜ್ಯದ ಆಸೆಗೋಸ್ಕರ ತಪಸ್ಸು ಮಾಡಬೇಕಾಯ್ತಲ್ಲ. ದೇವತೆಗಳು ತಪಸ್ಸನ್ನೇ ನಿಲ್ಲಿಸಬೇಕು ಅಂತ ನೋಡಿದ್ರು, ಆಗಿಲ್ಲ. ಕೊನೆಗೂ ವರ ಕೇಳುವಾಗ ತಲೆ ಕೆಡಿಸ್ಬಿಟ್ರಲ್ಲ, ನೊಂದುಕೊಂಡ. ವಾಸ್ತವಿಕವಾಗಿ ಪರಮಾತ್ಮ ಶಾಶ್ವತವಾದ ಲೋಕವನ್ನೇ ಕೊಟ್ಟದ್ದು. ಆದರೂ ಈ ಏಕಾಂತ ಭಕ್ತರು, ಧ್ರುವ ಮುಂತಾದವರಲ್ಲ, ದೇವರ ಹತ್ರ ಕೂಡ ಏನು ಕೇಳುವುದಿಲ್ಲ. ಈಗ ದೇವರನ್ನ ಮೋಕ್ಷಕ್ಕಾಗಿ ತಪಸ್ಸು ಮಾಡಿದ್ರೆ ತುಂಬಾ ತಡ ಆಗತ್ತೆ. ರಾಜ್ಯಕ್ಕೋಸ್ಕರ, ಐಶ್ವರ್ಯಕ್ಕೋಸ್ಕರ ತಪಸ್ಸು ಮಾಡಿದ್ರೆ ಬೇಗನೆ ದೇವರು ಒಲಿತಾನೆ ಹೇಳಿ ಯಾವ್ದಾದ್ರು ದಾರಿ ತಪ್ಪಿಸಿದಂತಾಗ್ತಲ್ಲ. ಧ್ರುವ ರಾಜ್ಯ ಬೇಕು ಅಂತ ತಪಸ್ಸು ಮಾಡ್ದ, 6 ತಿಂಗಳಿಂದ ದೇವರ ಸಾಕ್ಷಾತ್ಕಾರ ಆಯ್ತು. ಅದಕ್ಕೆ ನಾವು ಕೂಡ ರಾಜ್ಯ ಬೇಕು, ಐಶ್ವರ್ಯ ಬೇಕು ಅಂತ ತಪಸ್ಸು ಮಾಡಿದ್ರೆ ದೇವರು ಬೇಗ ಒಲಿತಾನೋ ಏನೋ ಎಂಬ ಈ ಭಾವನೆ ಬಂದ್ರೆ ಅಷ್ಟೂ ಜನರನ್ನು ದಾರಿ ತಪ್ಪಿಸಿದಂತಾಗ್ತಲ್ಲ. ಅದಕ್ಕೆ ಧ್ರುವ ತಾನು ತನ್ನ ಪಶ್ಚಾತ್ತಾಪವನ್ನು ಪ್ರಕಟಗೊಳಿಸ್ತಾರೆ.
ನಾನು ಹಾಗೆ ಮಾಡಬಾರ್ದಿತ್ತು, ದೇವರ ಹತ್ರ ಹೋಗಿ ನಾವು ಏನು ಕೇಳಬಾರ್ದಿತ್ತು. ಯಾಕಂದ್ರೆ ದೇವರಿಗೆ ಗೊತ್ತಿದೆ ನಮಗೆ ಏನು ಬೇಕು ಏನು ಬೇಡ ಅಂತ, ದೇವರಿಗೆ ಗೊತ್ತೇ ಇದೆ, ಸರ್ವಜ್ಞ ಸ್ವಾಮಿ. ಅಂತವನ ಹತ್ರ ಹೋಗಿ ದೊಡ್ಡವರ ಹತ್ರ ದೊಡ್ಡದನ್ನು ಕೇಳಬೇಕು. ಆ ಪರಮಾತ್ಮನ ಮೋಕ್ಷ ಸಾಮ್ರಾಜ್ಯವನ್ನೇ ಕೊಡುವ ಅವನ ಹತ್ರ ಹೋಗಿ ಕ್ಷುಲ್ಲಕವಾದ ವಸ್ತುಗಳನ್ನು ಕೇಳಿಕೊಂಡು ದಡ್ಡರಾಗಬಾರದು. ಈ ರೀತಿಯಾಗಿ ತಾನು ಉದ್ಧಾರ ಮಾಡ್ಕೊಂಡು ಬರ್ತಾರೆ. ವರೆಗೂ ವಿಷಯ ಗೊತ್ತಾಯಿತು ರಾಜನಿಗೆ. ಸುದ್ದಿ ಕೊಟ್ಟವರಿಗೆ ಮುತ್ತಿನ ಹಾರವನ್ನು ಕೊಟ್ಟ. ಪಟ್ಟದ ಆನೆಯನ್ನು ಕರ್ಕೊಂಡು ಬಂದು ಧ್ರುವನನ್ನ ಆ ಆನೆ ಮೇಲೆ ಕೊಡಿಸಿಕೊಂಡು ಮೆರವಣಿಗೆಯಿಂದ ಕರ್ಕೊಂಡು ಬರ್ತಿದ್ದಾನಂತೆ. ಧ್ರುವ ಬಂದ ಮನೆ ಎಲ್ಲರಿಗೂ ನಮಸ್ಕಾರ ಮಾಡಿದ. ಸುರುಚಿಗೆ ನಮಸ್ಕಾರ ಮಾಡುವಾಗ ದೀರ್ಘಾಯುಷ್ಯ ಅನುಭವ ಅಂತ, ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡ್ತಾರೆ. ಮೊದಲು ಓಡಿಸುವುದು ಇವಳೆ, ಈಗ ಆಶೀರ್ವಾದ ಮಾಡೋದು ಇವಳೆ. ಈ ಪರಮಾತ್ಮನೇ ಒಲಿದಾಗ ಉಳಿದವರ ಎಲ್ಲರ ಮನಸ್ಸು ಕೂಡ ತಂತಾನಾಗೆ ಬರುತ್ತೆ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಅಂತ ದೇವರ ಅನುಗ್ರಹ ಆಯಿತು ಅಂದ್ರೆ ಎಲ್ಲರ ಮನಸ್ಸು ತಾನು ತಿರುಗುತ್ತೆ. ಕೊನೆಗೂ ಧ್ರುವನಿಗೆ ಪಟ್ಟಾಭಿಷೇಕವನ್ನು ಮಾಡಿದ. ಉತ್ತಮನಿಗೆ ಯೌವರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ತಾನು ತೆರಳಿದ್ದಾನೆ. ತಪಸ್ಸಿಗೆ ಉತ್ತಾನಪಾದ ಸಿದ್ಧಿಯನ್ನು ಪಡೆದಿದ್ದಾನೆ. ಒಮ್ಮೆ ಉತ್ತಮ ಮೃಗಬೇಟೆಗೆ ಹೋಗಿದ್ದಾಗ ಒಬ್ಬ ಯಕ್ಷ ಅವನ ಜೊತೆಲೆ ಜಗಳ ಆಡಿ ಕೊಂದು ಬಿಡ್ತಾನೆ ಉತ್ತಮನನ್ನ. ತನ್ನ ಮಗ ಸತ್ತು ಹೋದ ಅಂತ ಹೇಳಿ ಸುರುಚಿ ಓಡ್ತಾಳೆ ಕಾಡಿನೊಳಗೆ. ಅವನು ಹುಡುಗುತ್ತಾ ಇದ್ದಕ್ಕಿದ್ರೆ ಕಾಳ್ಗಿಚ್ಚಿ ಬೆಂಕಿ ಬಂದ್ಬಿಡುತ್ತೆ. ಅದು ಸಿಕ್ಕಾಕೊಂಡ್ಬಿಟ್ಟು ಅವಳು ಕೂಡ ಪ್ರಾಣ ಕಳ್ಕೊಂಡ್ಳು ಆ ಸುರುಚಿ. ವಿಷಯ ಗೊತ್ತಾಯ್ತು ಧ್ರುವನಿಗೆ. ಸಿಟ್ಟು ಬಂದು ತಾನು ಯಕ್ಷಲೋಕಕ್ಕೆ ತೆರಳಿದಾನೆ. ಎಲ್ಲ ಯಕ್ಷರನ್ನು ಸಾಯಿಸಲಿಕ್ಕೆ ಶುರು ಮಾಡಿದ. ಆಗ ಸ್ವಯಂಭೂವನು ಬಂದ. ಯಾರೋ ಒಬ್ಬ ಯಕ್ಷ ನಿನ್ನ ತಮ್ಮನನ್ನು ಕೊಂದರೆ ನಿರಪರಾಧಿಗಳಾದ ಯಕ್ಷರನ್ನು ಕೊಲ್ತಾ ಇದೆಯಲ್ಲೋ, ಏನ್ ನ್ಯಾಯ ಇದು? ಯುದ್ಧ ನಿಲ್ಲಿಸು. ಧ್ರುವ ಯುದ್ಧ ನಿಲ್ಲಿಸಿದ. ಕ್ಷಮಿಸ್ಬೇಕು ಸ್ವಾಮಿ, ಏನೋ ಕೋಪದಲ್ಲಿ ಮಾಡಿಬಿಟ್ಟೆ. ನೋಡು, ಇವರೆಲ್ಲ ಕುಬೇರನ ಭೃತ್ಯರು, ಕುಬೇರ ವಿಷ್ಣು ಭಕ್ತ, ಅವನಿಗೆ ಮನಸ್ಸು ನೋವಾಗುವಂತ ಮಾಡಬೇಡ, ಅವರಿಗೆ ಸಮಾಧಾನ ಮನಸ್ಸು ಆಗಲಿ ಸ್ವಾಮಿ. ಕುಬೇರನು ಬಂದ. ನೋಡಪ್ಪ, ಇಟ್ಟು ಯಕ್ಷರನ್ನು ಕೊಂದವನು ನೀನಲ್ಲ, ನಿನ್ನ ತಮ್ಮನನ್ನು ಕೊಂದವನು ಆ ಯಕ್ಷನಲ್ಲ. ಜನನ ಮರಣವಲ್ಲ, ಪರಮಾತ್ಮನ ಒಂದು ನಿಯತಿಗೆ ಒಳಪಟ್ಟದ್ದು, ಅವನೇ ಮುಖ್ಯ ಕಾರಣ. 5ನೇ ವಯಸ್ಸಿನಲ್ಲಿ ಪರಮಾತ್ಮನ ಉಳಿಸಿಕೊಂಡವನೇನು, 6 ತಿಂಗಳ ಕಾಲ ತಪಸ್ಸು ಮಾಡಿ ಭಗವಂತನ ಉಳಿಸಿಕೊಂಡವನೇನು, ನನಗೇನು ಬರಬೇಕು ಕೇಳುತ್ತಾರೆ. ಸ್ವಾಮಿ, ನಾವು ಯಾವಾಗಲೂ ನನಗೆ ದೇವರಲ್ಲಿ ಭಕ್ತಿ ಇರಬೇಕು, ಆಪತ್ತಿನಲ್ಲೂ ಪರಮಾತ್ಮನ ಸ್ಮರಣೆ ನನಗೆ ಇರಬೇಕು ಸ್ವಾಮಿ, ಆಪತ್ ಕಾಲದಲ್ಲೂ ದೇವರ ಸ್ಮರಣೆ ನನಗೆ ತಪ್ಪಬಾರದು. ಆಗಲೇಪ್ಪ ಅಂತ ಹೇಳಿ ಅನುಗ್ರಹ ಮಾಡಿ ಕಳಿಸ್ತಾರೆ. ಧ್ರುವ ರಾಜ್ಯವನ್ನು ಆಳ್ತಿದ್ದಾನೆ. 2 ಮಡದಿಯರು, ಬ್ರಹ್ಮಿ ಇಲಾ ಅಂತ ಹೇಳಿ. ಶಿಂಶುಮಾರ ದೇವರ ಮಗಳು ಬ್ರಹ್ಮಿ, ವಾಯುದೇವರ ಮಗಳು ಇಲಾ, ಇಬ್ಬರನ್ನು ವಿವಾಹ ಮಾಡಿಕೊಂಡ. ಬ್ರಹ್ಮಿಯಲ್ಲಿ ಕಲ್ಪ ವತ್ಸರ ಅಂತ 2 ಮಕ್ಕಳು ಹುಡ್ತಾರೆ. ಇಲೆಯಲ್ಲಿ ಉತ್ಕಲ ಅಂತ ಒಬ್ಬ ಹುಡ್ತಾನೆ. ಉತ್ಕಲ ಅವನ ಅವಧೂತನಾಗುತ್ತಾನೆ, ವಿರಕ್ತನಾಗಿ ಹೊರಟ ಬಿಡ್ತಾನೆ. ವತ್ಸರನಿಗೆ ರಾಜ್ಯವನ್ನು ಕೊಟ್ಟು ಧ್ರುವ ತಾನು ತಪಸ್ಸಿಗೆ ಬಂದಿದ್ದಾನೆ. ಇಲ್ಲ ಬಿಟ್ಟು ಲೋಕದಿಂದ ದೂತರು ಬಂದಾರೆ ವಿಮಾನ ಹಿಡ್ಕೊಂಡು. ಧ್ರುವ ಬಾರಪ್ಪ, ಕರ್ಕೊಂಡು ಹೋಗ್ತೇವೆ ಬಾ. ನಮ್ಮ ಅಮ್ಮನ ಜೊತೆ ನಾ ಬರ್ತೇನೆ, ನಮ್ಮ ಅಮ್ಮನ ಬಿಟ್ಟು ಬರೋದಲ್ಲ ಅಂತ ಧ್ರುವ. ನೋಡಿ ನಿಮ್ಮಮ್ಮ ಅವನು ಹೋಗ್ತಿದ್ದಾಳೆ ನೋಡಲ್ಲಿ, ಇನ್ನೊಂದು ವಿಮಾನದಲ್ಲಿ ಆ ಸುರೀತಿ ಹೋಗ್ತಿದ್ದಾಳೆ. ಕೊನೆಗೂ ಧ್ರುವನು ಸಹ ವಿಮಾನದಲ್ಲಿ ಕೂತ್ಕೊಂಡು ಹೋಗಿದ್ದಾನೆ. ಶಿಂಶುಬಾರ ಲೋಕದಲ್ಲಿ ಇದ್ದಾನೆ. ಇವತ್ತಿಗೂ ಕೂಡ ಆ ಶಿಂಶುಬಾರ ಲೋಕದಲ್ಲಿ ಆ ಧ್ರುವನು ನಿಂತಿರ್ತಾನೆ. ಎಲ್ಲ ನಕ್ಷತ್ರಗಿಂತ ಧ್ರುವ ನಕ್ಷತ್ರ ಪ್ರಕಾಶಮಾನವಾಗಿದೆ. ಆ ಧ್ರುವನ ಕೀರ್ತಿಯನ್ನು ಬೆಳಗಿಸುತ್ತ. ಹೀಗೆ ಧ್ರುವನ ಚರಿತ್ರೆಯನ್ನು ಯಾರು ಕೇಳುತ್ತಾರೋ ಅವರಿಗೂ ಧ್ರುವನಿಗೆ ಅನುಗ್ರಹ ಮಾಡಿದಂತೆ ಧ್ರುವನ ಕಥೆಯನ್ನು ಕೇಳುವವರಿಗೂ ಕೂಡ ಪರಮಾತ್ಮ ಭಕ್ತಿ ಆದ ಸದ್ಗುಣಗಳನ್ನು ಕೊಟ್ಟು ವಿಶೇಷವಾಗಿ ತನ್ನ ಲೋಕದಲ್ಲಿ ಅವರಿಗೆ ಸ್ಥಾನವನ್ನು ಕೊಡ್ತಾರೆ. ಅದು ಪರಮಾತ್ಮನ ಒಂದು ಕರುಣೆ. ಅದು ತನ್ನ ಕಥೆಯಲ್ಲ, ತನ್ನ ಭಕ್ತರ ಕಥೆ ಕೇಳಿದ್ರೂ ಸಾಕು. ಆ ಭಕ್ತರಿಗೆ ಅನುಗ್ರಹ ಮಾಡದಂತೆ ಆ ಕಥಾಶ್ರವಣ ಮಾಡುವವರಿಗೆ ದೇವರು ವಿಶೇಷ ಅನುಗ್ರಹ ಮಾಡ್ತಾರಂತೆ. ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ಧ್ರುವ ನಕ್ಷತ್ರ ನಮ್ಮ ದೃಷ್ಟಿಕೋನದಲ್ಲಿ ಇದ್ದರೆ ದಾರಿ ತಪ್ಪುವುದಿಲ್ಲ. ಅದೇ ರೀತಿ ಸಂಸಾರ ಸಮುದ್ರದಲ್ಲಿ ಪ್ರಯಾಣ ಮಾಡುವ ನಾವು ಆ ಧ್ರುವನ ಚರಿತೆಯನ್ನ ಸ್ಮೃತಿ ಪಟದಲ್ಲಿ ಇಟ್ಟುಕೊಂಡೇವಾದರೆ ನಾವು ಗುರಿ ತಲುಪಬಹುದು. ಆದದ್ದೆಲ್ಲ ಒಳ್ಳೆದಕ್ಕೆ ಅಂತ. ಧ್ರುವನಿಗೆ ಮೊದಲ ಅಪಮಾನವಾಯಿತು, ಆದರೆ ಅದು ಭಗವತ್ ಸಾಕ್ಷಾತ್ಕಾರಕ್ಕೆ ಕಾರಣವಾಯ್ತಲ್ಲ ಧ್ರುವನಿಗೆ ಆದ ಅಪಮಾನ. ಹೀಗೆ ನಮ್ಮ ಜೀವನದಲ್ಲಿ ಎಷ್ಟೋ ನಷ್ಟಗಳಾಗತ್ತೆ, ಕಷ್ಟಗಳು ಬರುತ್ತೆ, ಅಪಮಾನವಾಗುತ್ತೆ, ತಾತ್ಸಾರ ಮಾಡ್ತಾರೆ ನಮ್ಮನ್ನ. ಆದ ನಾವು ಧೃತಿ ಕಡಬೇಕಾಗಿಲ್ಲ, ಅದು ನಮ್ಮ ಒಳ್ಳೆದಕ್ಕಾಗಿ. ಧ್ರುವನಿಗೆ ಹೇಗೆ ಅಪಮಾನ ಮಾಡಿ ದೇವರ ಅನುಗ್ರಹ ಮಾಡಿದ, ನಮಗೂ ಕಷ್ಟ ನಷ್ಟ ಅಪಮಾನ ಮಾಡಿಸಿ ನಮ್ಮ ಮನಸ್ಸನ್ನು ಪರಿಪಕ್ವತೆಗೊಳಿಸಿ ದೇವರ ಅನುಗ್ರಹ ಮಾಡ್ತಾರೆ. ಆದದ್ದೆಲ್ಲ ಒಳ್ಳೆದಕ್ಕೆ, ಆಗುತ್ತಿರುವುದು ಒಳ್ಳೆದಕ್ಕೆ, ಆಗಲಿರುವುದು ಒಳ್ಳೆದಕ್ಕೆ. ಒಂದು ರಾಜ ಮಂತ್ರಿ ಕತೆ ನಿಮ್ಗೆಲ್ಲ ತಿಳಿದ ಕಥೆಯೇ.
ಒಬ್ಬ ಮಂತ್ರಿ ಇದ್ದನಂತೆ. ಯಾರು ಬಂದು ದೂರ ಕೊಟ್ಟರು, ನೋಡಪ್ಪ ದೇವ್ರದ್ರಾಗ ಒಳ್ಳೇದೇ ಮಾಡ್ದ. ರಾಜ, ನಮ್ಮ ಮನೇಲಿ ಕಳ್ಳತನ ಆಯ್ತು. ಮಂತ್ರಿ ಹೇಳ್ತಾನೆ, ದೇವ್ರು ಒಳ್ಳೇದಕ್ಕೆ ಕಳ್ಳತನ ಮಾಡ್ತಾರಪ್ಪ, ಹೋಗಿ ಬಾ. ರಾಜ, ನಮ್ ತಲೆ ಹೊಡೆದ್ಬಿಟ್ಟ. ದೇವ್ರು ಒಳ್ಳೇದಕ್ಕೆ ನಿನ್ ತಲೆ ಹೊಡಿಸದ, ಹೋಗಿ ಬಾಪ. ಏನ್ ಹೇಳಿದ್ರು ದೇವ್ರು ಒಳ್ಳೇದಕ್ಕೆ ಮಾಡ್ದ. ಒಂದ್ ದಿವಸ ರಾಜ ಹಣ್ಣು ಕೊಯ್ತಾ ಇದ್ದ. ಚೂರಿ ರಾಜನ ಬೆರಳಿಗೆ ತಗಲ್ತು, ಬೆರಳು ತುಂಡಾಗ್ಬಿಡತ್ತು. ಮಂತ್ರಿ, ನನ್ ಬೆರಳು ಹೋಯ್ತು. ಮಂತ್ರಿ ಹೇಳ್ದ, ಮಹಾರಾಜ, ದೇವ್ರ ನನಗೆ ಒಳ್ಳೇದೇ ಮಾಡಿದ, ಬೆರಳು ತೆಗೆದ್ರೆ ಒಳ್ಳೇದಾಯ್ತು. ಸಿಟ್ಟು ಬಂತವನಿಗೆ, ಯಾರಲ್ಲಿ ಜೈಲಿಗೆ ಹಾಕಿರೋಣ, ನನ್ನ ಬೆರಳು ಹೋಯ್ತು ಒದ್ದಾಡ್ತಿದ್ದೇನೆ, ದೇವ್ರು ಒಳ್ಳೇದ ಮಾಡೋಣ ಹೇಳ್ತಿದ್ದಾನಲ್ಲ, ಜೈಲಿಗೆ ಹಾಕಿರೋಣ. ಸಲ್ಕೊಂಡು ಹೋದ್ರು. ಮಹಾರಾಜ, ದೇವರು ನನಗೆ ಒಳ್ಳೇದೇ ಮಾಡ್ತಿದ್ದಾನೆ ನೋಡು, ಜೈಲಿಗೆ ಹಾಕ್ತಿದ್ದಾನೆ. ಇದು ಒಳ್ಳೆ ಹುಚ್ಚಿದಕ್ಕೆ ಅಂತ ಸುಮ್ಮನೆ. ಮೃಗಬೇಟೆಗೆ ಹೋಗಿದ್ದಾನೆ ರಾಜ. ಮೃಗಬೇಟೆಗೆ ಹೋದಾಗ ಏನಾಯ್ತು, ಸೈನ್ಯ ಬೇರೆ ಆಯ್ತು. ಅವ ಕೆಲವು ಬೇಡರೆಲ್ಲ ಬಂದ್ರು, ರಾಜನ ಸುತ್ತುವರೆದ್ರು, ಕಟ್ಟಿ ಹಾಕ್ಬಿಟ್ಟವಳನ್ನ. ಸಳ್ಕೊಂಡು ಹೋದ್ರು. ಭದ್ರಕಾಳಿಗೆ ನರಬಲಿ ಕೊಡಬೇಕು ಅಂತ. ನರಬಲಿ ಕೊಡ್ಲಿಕ್ಕೆ ಹೋಗುವಾಗ ಈ ಪ್ರಾಣಿಗೆ ಅಂಗವಿಕಲತೆ ಇರಬಾರ್ದು, ಅಂಗವೂನ ಇರಬಾರ್ದು. ಈ ಬಲಿ ಕೊಡುವಾಗ ಹೀಗೆ ನೋಡ್ತಾರೆ, ಇವರು ಬೆರಳು ಮುಂಡಾಗಿತ್ತು. ಇದೇನು ಬೆರಳು ತುಂಡಾಯ್ತು, ಇದು ಅಂಗವಿಕಲ ಆಯ್ತು, ಈ ಪ್ರಾಣಿ ಉಪಯೋಗ ಇಲ್ಲ, ಬಲಿ ಕೊಡ್ಲಿಕ್ಕೆ ಉಪಯೋಗ ಇಲ್ಲ ಅಂತ ಬಿಟ್ಬಿಟ್ಟು ಓಡಿ ಬಂದ ರಾಜ. ಅರಮನೆ ಬಂದವನೇ, ಯಾರಲ್ಲಿ? ಆ ಮಂತ್ರಿನ ಕರೀರಿಲಿ ಇಂದ. ಮಂತ್ರಿ ಬಂದ್ರು. ಮಂತ್ರಿ, ನೀ ಬೆಳಗ್ಗೆ ಹೇಳಿದೆಯಲ್ಲ, ನನ್ನ ಬೆರಳು ತುಂಡಾದದಕ್ಕೆ ದೇವರು ಒಳ್ಳೇದು ಮಾಡದ ಅಂತ ನನಗೆ ಪ್ರತ್ಯಕ್ಷ ಅನುಭವ ಆಯ್ತಪ್ಪ. ಹೌದು, ನೀ ಜೈಲಿಗೆ ಹೋಗುವಾಗ ದೇವರು ನನಗೆ ಒಳ್ಳೇದು ಮಾಡ್ದ ಅಂತ ಹೇಳಿದೆಲ್ಲ, ನಿನಗೇನಾದ್ರೂ ಅನುಭವಕ್ಕೆ ಬಂತು ರಾಜ. ಏನು? ನಿನ್ನೆ ತನಕ ನಾನು ನೀನು ಇಬ್ಬರು ಜೊತೆಯಲ್ಲೇ ಮೃಗಬೇಟೆಗೆ ಹೋಗ್ತಾ ಇದ್ದೇವೆ ಅಲ್ವಾ? ಇವತ್ತು ನನ್ನ ನೀವು ಒಳಗೆ ಹಾಕಿದ ಕಾರಣ ನೀವೊಬ್ಬನೇ ಜೈಲಿಗೆ ಹೋಗಿ ಮೃಗಬೇಟೆಗೆ ಹೋದಿ. ಇಲ್ದಿದ್ರೆ, ಒಂದು ವೇಳೆ ನೀ ನನಗೆ ಜೈಲಿಗೆ ಹಾಕದೆ ಹೋಗಿದ್ರೆ ನಾನು ನಿನ್ನ ಜೊತೆಯಲ್ಲಿ ಬರ್ತಿದ್ದೆ. ನಿನ್ನನ್ನು ಕಟ್ಟಿ ಹಾಕುವಾಗ ನನ್ನನ್ನು ಕಟ್ಟಿ ಹಾಕ್ತಿದ್ರು, ನಿನ್ನ ಬೆರಳು ಮುಂದು ಬಿಡ್ತಿದ್ರು, ಆಮೇಲೆ ನನ್ನ ಹಿಡಿತಿದ್ರು, ನನ್ನ ತಲೆ ತೆಗೆದಿದ್ರಲ್ಲ. ಈಗ ಹೇಳು, ನಾನು ಜೈಲಿನಲ್ಲಿ ಇದ್ದದಕ್ಕೆ ನನ್ನ ತಲೆ ಉಳಿಯಿತ್ತು. ಈಗ ಹೇಳು, ದೇವ್ರು ಒಳ್ಳೇದು ಮಾಡ್ದಾನ ಅಲ್ವಾ? ಹೌದು ಮಂತ್ರಿ, ನಿನಗೂ ಒಳ್ಳೇದು ಮಾಡ್ದ, ನನಗೂ ಒಳ್ಳೇದು ಮಾಡ್ದ. ನಿಜ, ಅವ ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕಾಗಿ ಅದು ಇರುತ್ತೆ, ಅದರ ಹಿನ್ನೆಲೆಯಲ್ಲಿ ಇರುತ್ತೆ. ಆ ವಂಶದಲ್ಲಿ ಅಂಗ ಎಂಬ ರಾಜ ಬಂದ. ಅವನಿಗೆ ಮಕ್ಕಳಾಗಿಲ್ಲ. ಒಂದು ಪುತ್ರಕಾಮೇಷ್ಟಿ ಮಾಡಿದಾಗ ಅದರ ಫಲವಾಗಿ ಒಂದು ಮಗು ಹುಟ್ಟಿತು. ಆದರೆ ಅವನು ಬಹಳ ದುಷ್ಟನಾಗಿದ್ದ. ವೇಣ ಅಂತ ಹೆಸರಿಟ್ಟಿದ್ದ. ವೇಣ ಅಂದ್ರೆ ಪೀಡೆ ಅಂತ ಅರ್ಥ. ಹೊಡಿಯೋದು, ಬಡಿಯೋದು, ಬೆಂಕಿ ಹಚ್ಚೋದು, ಅವನು ಸಾಯಿಸೋದು, ಕೊಲ್ಲೋದು, ಏನೇನು ಮಾಡಿದ್ರು ಸರಿದಾರಿಗೆ ತರಲಿಕ್ಕೆ ಆಗಲೇ ಇಲ್ಲ ರಾಜನಿಗೆ. ತಲತಲ ಪಡ್ಕೊಂಡ. ಈ ಲೋಕದಲ್ಲಿ ಯಾರಿಗೆ ಮಕ್ಕಳಾಗಿಲ್ಲ ಅವರು ಬಹಳ ಪುಣ್ಯಾತ್ಮರಪ್ಪ, ಅವರಿಗೊಂದು ಕೈ ಮುಗಿತೀನಿ ನಾನು. ಈ ಮಕ್ಕಳಿಲ್ಲದವರಿಗೆ ಮಕ್ಕಳಿಲ್ಲ ಅಂತ ಒಂದೇ ಚಿಂತೆ. ಇಂತಹ ಮಕ್ಕಳು ಆಗ್ಬಿಟ್ರೆ ದಿನ ಬೆಳಗಾದ್ರೆ ಚಿಂತೆ. ಇದ್ರ ಒಳ್ಳೆದಾಗ್ಲಿ ಬಿಡಿ, ಈ ಒಳ್ಳೆ ಮಕ್ಕಳು ಹುಟ್ಟಿದ್ರೆ ಈ ಸಂಸಾರವೇ ಸುಖ ಅಂತ ಹೇಳಿ ಸಂಸಾರದಲ್ಲಿ ಆಸಕ್ತನಾಗಿರ್ತಿದ್ದೆ. ಅದು ಇಂತಹ ಮಗು ಹುಟ್ಲಿಕ್ಕೆ ಹೋಗಿ ನಂಗೆ ವೈರಾಗ್ಯ ಬರ್ಲಿಕ್ಕೆ ಕಾರಣ ಆಯ್ತು. ಒಳ್ಳೇದಾಯ್ತು. ರಾತ್ರೋ ಓಡೇ ಬಿಟ್ಟ ರಾಜ. ಮಾರದ ದಿವಸ ರಾಜನ ಪತ್ತೆ ಇಲ್ಲ, ಎಲ್ಲಿ ಹುಡುಕಿದ್ರು ರಾಜ ಸಿಗಲಿಲ್ಲ. ಸರಿ, ಅರಾಜಕತೆ ಹೆಚ್ಚಾಯ್ತು. ದರೋಡೆಗೋರು ತುಂಬಿದ್ರು. ಕೊನೆಗೂ ಈ ವೇಣನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ರು. ಯಾರಿಗೂ ಇಷ್ಟ ಇಲ್ಲ, ಮತ್ತೇನ್ ಮಾಡ್ಲಿ, ರಾಜನ ಮಗನಿಗೆ ರಾಜ ಸೇರ್ಬೇಕಲ್ಲ, ಪಟ್ಟಾಭಿಷೇಕ ಮಾಡಿದ್ರು. ವೇಣ ಏನ್ ಮಾಡ್ದ, ಎಲ್ಲ ಕಳ್ಳರನ್ನು ದರೋಡೆಗೋರನ್ನು ಓಡಿಸದ. ಒಬ್ಬರು ಕಳ್ಳರಲ್ಲ, ಕೈಕಾಲು ಮುರಿದಾಗ್ಬಿಟ್ಟು ಸಾಯಿಸೇ ಬಿಡ್ತದ ಕಳ್ಳರನ್ನ. ಈಗ ಕಳ್ಳರೆಲ್ಲ ಓಡೋಗ್ಬಿಟ್ರು. ಶಾಂತ ವಾತಾವರಣ ಸಿಕ್ಕಿತು. ಆನಂತರ ನಗರಿ ಬಾರಿಸಿದ್ರ, ಡಂಗುರ ಬಾರಿಸಿದ. ಏನು, ನಮ್ಮ ರಾಜ್ಯದಲ್ಲಿ ಯಾರು ಯಜ್ಞ ಯಾಗ ಮಾಡಬಾರದು, ದಾನ ಧರ್ಮ ಮಾಡಬಾರದು, ದೇವರ ಪೂಜೆ ಮಾಡಬಾರದು, ಏಕಾದಶಿ ಉಪವಾಸ ಮಾಡಬಾರದು, ಸಂಧ್ಯಾ ವಂದನೆ ಮಾಡಲೇಬಾರದು. ಡಂಗುರ. ಈಗಿನ ಕಾಲ ಜನ ಆಗಿದ್ರೆ ಅಬ್ಬಬ್ಬ ನಾವೇ ಬಿಡ್ಬೇಕಂದಿದ್ದೇವೆ, ರಾಜನೇ ಬಿಡಿಸ್ತಾರೆ, ಚಲ ಆಯ್ತಲ್ಲ, ಒಳ್ಳೇದಾಯ್ತಲ್ಲ. ಆದ್ರೆ ಹಳೆ ಕಾಲದ ಜನ ಬಹಳ ದುಃಖ ಆಯ್ತು. ಏನು ಯಜ್ಞ ಯಾಗ ದಾನ ಧರ್ಮ ಮಾಡ್ಲಿಕ್ಕೆ ಇಲ್ಲ. ಋಷಿಗಳೆಲ್ಲ ಬಂದರು. ರಾಜ, ಯಜ್ಞ ಯಾಗ ದಾನ ಧರ್ಮ ಪ್ರಜೆಗಳು ಮಾಡಲಿಕ್ಕೆ ನಿಂದ ಅನುಕೂಲ ಮಾಡಿಕೊಡಬೇಕು. ಹಾಗೆ ಅನುಕೂಲ ಮಾಡಿಕೊಟ್ರೆ ಏನಾಗುತ್ತೆ, ಅವ್ರು ಏನು ಪುಣ್ಯ ಗಳಿಸ್ತಾರೋ ಅದರಲ್ಲಿ 6ರಲ್ಲಿ 1 ಅಂಶ ನಿನಗೂ ಬರುತ್ತೆ. ಅವ ಹೇಳ್ದ, ನಿಮ್ಗೆಲ್ಲ ತಲೆ ಕೆಟ್ಟಿದೆ, ನಿಮ್ಗೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಶಾಸ್ತ್ರ ಇದೆಯಲ್ಲೋ, ನಾವು ರಾಜ, ನಾ ಪ್ರತ್ಯಕ್ಷ ದೇವರು, ನನಗೆ ಯಜ್ಞ ಮಾಡ್ರಿ, ಯಾಗ ಮಾಡ್ರಿ, ನಾ ಬೇಕಾದ್ರೆ ಹೊರ ಕೊಡ್ತೇನೆ ನಿಮ್ಗೆ. ಸಿಟ್ಟು ಬಂತವರಿಗೆ ಹೂಂಕಾರ ಮಾಡಿದ್ರು. ಸತ್ಯ ಹೋದವ. ಅಟ್ಟು ಸಾಮರ್ಥ್ಯ ಇತ್ತವರಿಗೆ, ಬ್ರಾಹ್ಮಣರಿಗೆ, ಹಳೆಕಾಲ ಬ್ರಾಹ್ಮಣರು. ಅದರಿಂದ ಅಷ್ಟು ಸಾಮರ್ಥ್ಯ. ಹಾಕಿದ ಕೂಡಲೇ, ಹೂಂಕಾರ ಮಾಡಿದ ಕೂಡಲೇ ರಾಜ ಬಿದ್ದ.
ನಾವು ಹೂಂಕಾರ ಮಾಡಿದ್ರೆ ನಾವು ಬೀಳ್ಬೇಕಷ್ಟೆ. ಯಾಕೆ ಅಷ್ಟು ತಪಶಕ್ತಿ ಅಷ್ಟು ಇತ್ತು ಅವರಲ್ಲಿ. ಈ ವೈರ್ನಲ್ಲಿ ಕರೆಂಟ್ ಇದ್ರೆ ಯಾರ ಮುಟ್ಟಿದ ಕೂಡಲೇ ಎತ್ತು ಒಗೆದು ಬಿಡುತ್ತೆ. ಆಮೇಲೆ ಜನ್ಮಕ್ಕೆ ಹತ್ತಿರ ಬರೋದಿಲ್ಲ, ಕರೆಂಟ್ ಹೊಡೆಯುತ್ತೋ ಅಂತ. ಹೀಗೆ ಕರೆಂಟ್ ಉಳ್ಳ ವೈರ್ ಆಗಿದ್ದರು ಹಿಂದಿನ ಬ್ರಾಹ್ಮಣರು. ಈಗ ವೈರ್ ಮಾತ್ರ, ಕರೆಂಟ್ ಇಲ್ಲ. ಸಿಕ್ಕವರೆಲ್ಲ ಸೆಳ್ಕೊಂಡು ಹೋಗ್ತಾರೆ, ಸೆಳೆದಾಡ್ತಾರೆ. ಒಂದು ಸಂಧ್ಯಾ ವಂದನೆ, ಏಕಾದಶಿ ಅಂದು ಒಂದು ಉಪವಾಸ ವ್ರತ, ಒಂದು ಎರಡಾದ್ರೂ ಮಾಡ್ತಾ ಇದ್ರೆ ಸ್ವಲ್ಪವಾದ್ರೂ ಕರೆಂಟ್ ಹರಿಯುತ್ತೆ. ಕರೆಂಟ್ ಸ್ವಲ್ಪವಾದ್ರೂ, ಆಮೇಲೆ ಅದನ್ನು ಬೆಳೆಸಿಕೊಳ್ಳಿಕ್ಕಾಗತ್ತೆ. ಕುರಿಯಾದಜ್ಞ ನವಾ ಕುರಿಯಾದ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ ಅಂತ ಹೇಳಿ. ಅಂತೂ ಬೇನ ಕೆಳಗೆ ಬಿದ್ದ, ಪ್ರಾಣ ಹೋಯ್ತು. ಏನ್ ಮಾಡ್ಲಿ, ಅರಾಜಕತೆ ಹೆಚ್ಚಾಗ್ತಾ ಇದೆಯಲ್ಲ. ಕೊನೆಗೂ ಆ ವೀರನ ದೇಹವನ್ನು ತಿಕ್ಕುತ್ತಾರೆ ತಪಸ್ವಿಗಳು. ತಪಸ್ಸಿನ ಫಲ ಆ ವೇದನ ದೇಹವನ್ನು ತಿಕ್ಕಿದಾಗ 3 ಹುಟ್ಟುತ್ತಾರೆ. ತೊಡೆಯಿಂದ ಒಬ್ಬ ಹುಟ್ಟಿದ, ಅವನು ನಿಷಾದರಿಗೆ ಬೇಡರಿಗೆ ಅಧಿಪತಿಯಾದವ. ಬಲಗೈಯಿಂದ ಒಬ್ಬ ಹುಟ್ಟಿದ, ಅವನಿಗೆ ಪೃಥು ಅಂತ ಹೆಸರಿಡುತ್ತಾರೆ. ಎಡಗೈಯಿಂದ ಧರ ದೇವಿ ಹುಟ್ಟುತ್ತಾಳೆ. ಈ ಪೃಥುವಿನಲ್ಲಿ ವಿಷ್ಣುವಿನ ಸನ್ನಿಧಾನ, ಧರೆಯಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇದೆ. ಎಲ್ಲರೂ ಪೃಥು ಚಕ್ರವರ್ತಿಯನ್ನು ಸ್ತೋತ್ರ ಮಾಡ್ತಾರೆ. ಹೇಳಿದ್ರೆ, ನಮ್ಮನ್ನು ಯಾಕೆ ಸ್ತೋತ್ರ ಮಾಡ್ತೀರಿ? ನಾ ಏನ್ ಮಾಡಿದೆ ಈಗ? ನನ್ನನ್ನು ಸ್ತೋತ್ರ ಮಾಡೋದಕ್ಕಿಂತ ನಮ್ಮೊಳಗೆ ದೇವರಿಗೆ ಸ್ತೋತ್ರ ಮಾಡಿ, ನಿಮಗೂ ಪುಣ್ಯ ನಮಗೂ ಪುಣ್ಯ. ಯಾರ ನಮ್ಮನ್ನು ಹೊಗಳ್ತಾ ಇದ್ರೆ ನಾವು ಕೇಳ್ಕೊಂಡು ಸುಮ್ಮನೆ ಕೊಡಬಾರ್ದು. ಹಾಗೆ ಕೇಳಿದ್ರೆ ಏನಾಗುತ್ತೆ, ನಮ್ಮ ಪುಣ್ಯವೆಲ್ಲ ಹೊಗಳೋರಿಗೆ ಹೊಟ್ಟೋಗ್ಬಿಡುತ್ತೆ. ಕೆಲವರು ಹಣ ಕೊಟ್ಟು ಹೊಗಳಿಸಿಕೊಳ್ಳುವರಿದ್ದಾರೆ. ಇತ್ಲಾಗಿ ಹಣ ಕೊಟ್ಟು ಹೊಗಳಿಸಿಕೊಳ್ಳುವಾಗ ಹಣವೂ ಹೋಯ್ತು, ಇವರ ಪುಣ್ಯನೂ ಹೋಯ್ತು. ನಮ್ಮ ಎದುರಲ್ಲಿ ಹಣ ತಗೊಂಡು ಹೊಗಳ್ತಾರೆ, ಬೆನ್ನ ಹಿಂದೆ ಹೋಗಿ ಒಳ್ಳೆ ದಡ್ಡ ಅವ, ಏನೋ ರೊಕ್ಕ ಕೊಟ್ಟ ಹೊಗಳಿದೆ, ಅವನ್ ಯಾರೋ ನಮ್ಗೇನು ಗಂಟು ಹೋಯ್ತು, ಅವನ್ನ ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಯಾರಾದ್ರೂ ನಮ್ಮನ್ನು ತೆಗಳಿದರೆ, ನಿಂದೆ ಮಾಡಿದರೆ ನಮ್ಮ ಪಾಪ ಅವರಿಗೆ ಹೋಗುತ್ತೆ. ನಿಂದಕರಿರಬೇಕು ಅಂತ. ಯಾರು ನಮ್ಮನ್ನು ನಿಂದಿಸುತ್ತಾರೋ ನಮ್ಮ ಪಾಪಗಳನ್ನ ಅವರು ತಿಂದ್ಕೊಂಡು ಹೋಗ್ತಾರೆ, ಯಾರು ಹೊಗಳುತ್ತಾರೋ ಪುಣ್ಯವನ್ನು ತಿಂದ್ಕೊಂಡು ಹೋಗ್ತಾರೆ ಅಂತ. ಹೀಗಾಗಿ ಈ ಸಂದರ್ಭದಲ್ಲಿ ಏನಾಯಿತು, ಪೃಥು ಚಕ್ರವರ್ತಿ ಅವರ ಹತ್ರ ಬಂದು ಎಲ್ಲ ದೂರ್ತಾರೆ. ರಾಜ, ಬೆಳೆ ಬರ್ತಾ ಇಲ್ಲ, ಎಷ್ಟು ಕೃಷಿ ಮಾಡಿದ್ರೂ ಬೆಳೆ ಆಗ್ತಾ ಇಲ್ಲ. ಹಾಗಾದ್ರೆ ಈ ಭೂದೇವಿ ಏನು ಮೋಸ ಮಾಡ್ತಿದ್ದಾಳೆ, ಅನ್ಯಾಯ ಮಾಡ್ತಿದ್ದಾಳೆ ಹೇಳಿ ಭೂಮಿಯನ್ನೇ ನಿಗ್ರಹ ಮಾಡ್ಲಿಕ್ಕೆ ಹೋಗ್ತಾನೆ ಅಂತ ಪೃಥು. ಭೂದೇವಿ ಗೋರೂಪ ತಾಳಿಕೊಂಡು ಓಡ್ತಾಳೆ. ಅನಂತರ ಅವಳ ಪ್ರಾರ್ಥನೆಯಂತೆ ಹಾಲು ಕರೆಯುವಂತೆ ಎಲ್ಲ ಧಾನ್ಯವನ್ನು ಪಡೆಯಲಿಕ್ಕೆ ಮುಂದೆ ಬರ್ತಾರೆ. ಅವಳು ಹೇಳ್ತಾಳೆ, ಈಗ ನಾನು ಬೆಳೆ ಕೊಡುವುದು ಯಾಕೆ, ಯಜ್ಞ ಯಾಗಾದಿಗಳು ನಡೆಯಲಿ ಅಂತ. ಆದ್ರೆ ನಿನ್ನ ಪೂರ್ವದಲ್ಲಿದ್ದಂತ ರಾಜ ತಾವೇ ತಿಂದಾಕ್ಬಿಡ್ತಿದ್ರು, ಯಜ್ಞ ಯಾಗಕ್ಕೆ ಏನು ಉಳಿತಿದ್ದಿಲ್ಲ. ಅದರಿಂದ ನಾನು ಬಚ್ಚಿಟ್ಟುಕೊಂಡಿದ್ದೆ. ನೀನು ಹಾಲು ಕರೆಯುವ ರೀತಿಯಲ್ಲಿ ನಿನಗೆ ಬೇಕಾದ ವಸ್ತುವನ್ನು ಪಡೆಯ ಅಂತ ಹೇಳ್ತಾರೆ. ಅಂತೂ ತನಗೆ ಬೇಕಾದ ಒಂದು ಧಾನ್ಯಗಳನ್ನು ಪಡೆದಿದ್ದಾನೆ. ಸಸ್ಯ ಸಂಪದ್ಭರಿತವಾಗಿತ್ತು. ಪೃಥ್ವಿ ಎಂಬ ಹೆಸರು ಅಲ್ಲಿಂದಲೇ ಬರ್ತಾ ಇದೆ ಅಂತೆ. 99 ಅಶ್ವಮೇಧವನ್ನು ಮಾಡ್ತಾರೆ. 100ನೇ ಅಶ್ವಮೇಧವನ್ನು ಮಾಡುವಾಗ ಇಂದ್ರ ಬಂದು ಅಶ್ವಮೇಧ ಕುದಗೆಯನ್ನು ಸೆಳ್ಕೊಂಡು ಹೊಟ್ಟೋಗ್ಬಿಡ್ತಾನೆ, ಕದ್ದುಕೊಂಡು ಹೋಗ್ಬಿಡ್ತಾರೆ. ಅನಂತರ ಇವನ ಮಗ ಹೋಗಿ ಬಿಡಿಸ್ಕೊಂಡು ಬರ್ತಿದ್ದಾರೆ. ಪುನಃ ಉಪದ್ರವ ಕೊಡುವಾಗ ಇಂದ್ರನನ್ನೇ ಬೆಂಕಿಯಲ್ಲಿ ಬೀಳಿಸಬೇಕು ಅಂತ ಆಕರ್ಷಣೆ ಮಾಡುವಾಗ ಬ್ರಹ್ಮದೇವರು ಬಂದು ಸಮಾಧಾನ ಪಡಿಸಿದರು. ಇಂದ್ರನಿಗೂ ಪೃಥು ಚಕ್ರವರ್ತಿಗೂ ಗೆಳೆತನ ಉಂಟು ಮಾಡಿದ್ರು. ನೋಡಪ್ಪ, ಇಂದ್ರ ನಿನಗಿಂತ ದೊಡ್ಡವ, ಅವನು 100 ಅಶ್ವಮೇಧವನ್ನು ಮಾಡುವಾಗ ನೀನು ಅವನಿಗಿಂತ ಚಿಕ್ಕವ 99 ಮಾಡುವುದೇ ಸರಿ. ಏಕೋನ ಶತಕೃತು ಅಂತ ನಿನಗೊಂದು ಬಿರುದು ಕೊಡ್ತೇನೆ, ಧರ್ಮವನ್ನ ನೀನು ಉಳಿಸು. ಆಗಲೇ ಸ್ವಾಗತ. ಅವನು ಯಜ್ಞವನ್ನು ಮಾಡುವಾಗ ಸಾಕ್ಷಾತ್ ಪರಮಾತ್ಮನೇ ಪ್ರಕಟನಾಗಿದ್ದಾನೆ. ಏನು ಬರಬೇಕು ಅಂತ, ನಿನ್ನ ಸಾಧು ಸಂತರ ಸಹವಾಸ ಕೊಡಿಸಾವೆ, ನಿನ್ನ ಮಹಿಮೆಯನ್ನು ಅವರ ಮುಖಾಂತರವಾಗಿ ಕೇಳುವಾಗ ಅದರಲ್ಲಿ ಬರುವ ಆನಂದ ಅದಕ್ಕೆ ಎಣೆಯಿಲ್ಲ. ಆಗಲೇ ಅಪ್ಪ. ಒಂದು ದಿವಸ ಅಂತೂ ಸನಕಾದಿಗಳು ಬರ್ತಾರೆ. ಅದೇ ಸನತ್ಕುಮಾರರು ವಿಶೇಷವಾಗಿ ಒಂದು ಉಪದೇಶ ಮಾಡ್ತಾರೆ. ಸ್ವಾಮಿ, ಮೋಕ್ಷ ಸಿಕ್ಕಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ. ನೀ ಎರಡನ್ನೂ ಸಂಪಾದನೆ ಮಾಡು, ಮೋಕ್ಷ ಸಿಗುತ್ತೆ. ಏನದು? ದೇವರಲ್ಲಿ ಭಕ್ತಿ, ಇತರ ವಿಷಯದಲ್ಲಿ ವಿರಕ್ತಿ, ಎರಡನ್ನು ಗಳಿಸು. ಆ ಎರಡು ಬರಬೇಕಾದ್ರೆ ಏನು ಮಾಡಬೇಕು? ತಚ್ಛದ್ದಯ ಭಗವದ್ ಧರ್ಮಚರ್ಯ, ಭಗವಂತರಲ್ಲಿ ಶ್ರದ್ಧೆ, ಆಸ್ತಿಕ್ಯ ಬುದ್ಧಿ, ದೇವರ ಅನುಗ್ರಹ ಮಾಡಿಯೇ ಮಾಡ್ತಾನೆ ಎಂಬ ಒಂದು ವಿಶ್ವಾಸ, ದೇವರಿಗೆ ಪ್ರಿಯವಾದ ಕರ್ಮಗಳನ್ನು ಮಾಡೋದು. ಆ ಪರಮಾತ್ಮ ನಮ್ಮೊಳಗಿದ್ದುಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ತಾನೆ,
ನಾನು ಮಾಡುವ ಸೇವೆಯನ್ನು ದೇವರು ಸ್ವೀಕರಿಸಿ ಅನುಗ್ರಹ ಮಾಡ್ತಾನೆ ಎಂದು ಭಾವನೆ. ಹೀಗೆ ಉಪದೇಶವನ್ನು ಮಾಡಿದಾಗ ಬಹಳ ಸಂತೋಷವಾಯಿತು ಅವನಿಗೆ. ಕೊನೆಗೂ ಪೃಥು ತನ್ನ ಮಗನಿಗೆ ರಾಜ್ಯವನ್ನು ಕೊಟ್ಟು ತಾನು ತೆರಳಿದ್ದಾರೆ. ಅದೇ ವಂಶದಲ್ಲಿ ಪ್ರಾಚೀನ ಬರಿಹಿ ಅಂತ ಒಬ್ಬ ರಾಜ ಬಂದ. ಪ್ರಾಚೀನ ಬರಿಹಿ ಅಂತ ಅವನು ಯಾಗ ಮಾಡ್ತಾನೆ. ಯಾಗ ಮುಗಿದ ಮೇಲೆ ಮತ್ತೊಂದು ಯಾಗ ಮಾಡೋದು, ಆಡನ್ನು ಕೊಲ್ಲುವುದು, ಯಜ್ಞ ಮಾಡೋದು, ಪುನಃ ಮತ್ತೊಂದು ಆಡನ್ನು ತರೋದು, ಕೊಲ್ಲುವುದು, ಯಜ್ಞ ಮಾಡೋದು. ಹೀಗೆ ಯಜ್ಞ ಮಾಡ್ತಲೇ ಇರ್ತಾನೆ. ಕಾಮ್ಯ ಕರ್ಮ ಅಂತ. ನಮ್ಗೆ ಸ್ವರ್ಗ ಬೇಕು, ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು ಅಂತ ಬೇಡಿಕೊಂಡು ಮಾಡುವ ಕರ್ಮಕ್ಕೆ ಕಾಮ್ಯ ಕರ್ಮ ಅಂತ ಹೇಳಿ. ದೇವರ ಅನುಗ್ರಹ ಹೊರತು ಬೇರೆ ಯಾವುದೂ ಬೇಡ ನನಗೆ. ನಮ್ಗೆ ದೇವರೇ ಬೇಕು, ದೇವರ ಪರಮಾನುಗ್ರಹ ಬೇಕು, ಜ್ಞಾನ ಬೇಕು, ಭಕ್ತಿ ಬೇಕು, ಅವನ ಅನುಗ್ರಹ ಬೇಕು. ಈ ದೃಷ್ಟಿಯಿಂದ ಮಾಡುವ ಕರ್ಮಕ್ಕೆ ನಿಷ್ಕಾಮ ಕರ್ಮ ಅಂತ. ನಿಷಿದ್ಧ ಕಾಮನಾತ್ಯಾಗ. ಈ ಕಾಮ್ಯ ಕರ್ಮ ಮಾಡಿದ್ರೆ ಸರಿಯಾಗಿ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅನರ್ಥ ಆಗ್ಬಿಡುತ್ತೆ. ನಿಷ್ಕಾಮ ಕರ್ಮ ಹಾಗಲ್ಲ. ಮಾಡಿದ್ದಕ್ಕೆ ಪುಣ್ಯ, ಬಿಟ್ಟದಕ್ಕೆ ದೋಷ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ದೋಷ ಇಲ್ಲ, ಮಾಡಿದ್ದಕ್ಕೆ ಪುಣ್ಯ ಉಂಟು. ಆರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ. ದೇವರಿಗೆ ಪ್ರಿಯವಾಗಿ ಕರ್ಮ ಮಾಡಬೇಕು ಅಂತ ಆಸೆ ಪಡ್ತಾನೆ, ಮಾಡ್ಲಿಕ್ಕೆ ಆಗಿಲ್ಲ, ಶುರು ಮಾಡ್ಲಿಕ್ಕೂ ಆಗಿಲ್ಲ ಅಂದ್ರೆ ಆಸೆ ಪಟ್ಟದಕ್ಕೂ ಪುಣ್ಯ ಉಂಟು. ಸಂಕಲ್ಪ ಮಾಡಿದ್ರಲ್ಲ ಅದಕ್ಕೂ ಪುಣ್ಯ ಉಂಟೇ ಉಂಟು. ಪ್ರಾರಂಭ ಮಾಡಿದ್ರೆ ಮತ್ತಷ್ಟು ಪುಣ್ಯ. ಪ್ರಾರಂಭ ಮಾಡಿ ಮುಂದುವರಿಸಲಿಕ್ಕೆ ಆಗಲಿಲ್ಲ, ಪರವಾಗಿಲ್ಲ. ಪ್ರಾರಂಭ ಮಾಡಿದ್ದಕ್ಕೆ ಪುಣ್ಯ, ಮುಂದುವರಿಸಲಿಕ್ಕೆ ಆಗದೋದ್ರ ದೋಷ ಇಲ್ಲ. ನೇಹಾಭಿಕ್ರಮಣಾಶೋಸ್ತಿ ಪ್ರತ್ಯವಾಯು ನ ವಿದ್ಯತೆ ಸ್ವಲ್ಪ ಮೊಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ. ರಾವಣ, ಕುಂಭಕರ್ಣ, ವಿಭೀಷಣ 3 ಜನ ತಪಸ್ಸು ಮಾಡಿದ್ರು. ಬ್ರಹ್ಮದೇವರು 3 ಜನರಿಗೂ ವರ ಕೊಟ್ಟರು. ರಾವಣ, ಕುಂಭಕರ್ಣ ಏನ್ ಹೇಳಿದ್ರು? ನನಗೆ ಮರಣ ಬರಬಾರದು, ನಾವು ಅವಧ್ಯರಾಗಿರಬೇಕು ಅಂತಲೇ ತಪಸ್ಸು ಮಾಡಿದ್ರು. ಇವನು ಅವಧ್ಯತ್ವ ವರ ಕೇಳ್ದ. ಕುಂಭಕರ್ಣ ಏನೋ ಕೇಳಲಿಕ್ಕೆ ಹೋಗಿ ಏನೋ ಕೇಳ್ದ. ನಿತ್ಯತ್ವ ಬೇಕು, ನಿದ್ರಾತ್ವ ಬೇಕು ಅಂತ ಕೇಳ್ಕೊಂಡ್ಬಿಟ್ಟ. ಆಯ್ತು. ವಿಭೀಷಣ ನಿನಗೇನು ಬರಬೇಕು ಅಂದಾಗ, ನನಗೆ ದೇವರಲ್ಲಿ ಭಕ್ತಿ ಬೇಕು, ಧರ್ಮದಲ್ಲಿ ಶ್ರದ್ಧೆ ಬುದ್ಧಿ ಬೇಕು ಸ್ವಾಮಿ. ಎಂಥ ವಿಪತ್ತು ಕಾಲದಲ್ಲೂ ಧರ್ಮದಲ್ಲಿ ನನ್ನ ಬುದ್ಧಿ ನೆಲೆಸಿರಬೇಕು. ಆಗಲಿ ಇಲ್ಲ. ಈಗ ರಾವಣ, ಕುಂಭಕರ್ಣ ಮಾಡಿದ್ದು ಕಾಮ್ಯ ಕರ್ಮ, ಅವಧ್ಯರಾಗಬೇಕು ಅಂತವರ. ಆದರೆ ಅವರ ಅವಧ್ಯರಾದ್ರೆ ಏನು? ರಾವಣನು ಸತ್ತೋದ, ಕುಂಭಕರ್ಣ ಸತ್ತೋದ, ಅಪಕೀರ್ತಿ ಬೇರೆ ಅವರಿಗೆ. ಆದರೆ ವಿಭೀಷಣ ತಾನು ಅವಧ್ಯನಾಗಬೇಕು ಅಂತ ಕೇಳಿಕೊಳ್ಳೇ ಇಲ್ಲ. ದೇವರಲ್ಲಿ ಭಕ್ತಿ ಬೇಕು, ಜ್ಞಾನ ಬೇಕು, ಧರ್ಮದಲ್ಲಿ ಬುದ್ಧಿ ಬೇಕು, ಶ್ರದ್ಧೆ ಬೇಕು ಅಂತ ಇವ ಕೇಳಿದ್ದು ಸಿಕ್ಕಿತ್ತು. ವಿಭೀಷಣ ಕೇಳಿದ್ದು ಧರ್ಮದಲ್ಲಿ ಶ್ರದ್ಧೆ, ಭಕ್ತಿ ಎಲ್ಲ ಸಿಕ್ಕಿತ್ತು. ಅದರ ಜೊತೆಯಲ್ಲಿ ರಾವಣ, ಕುಂಭಕರ್ಣರು ಕೇಳಿಯೂ ಸಿಗದೇ ಇದ್ದಂತಹ ಅವಧ್ಯತ್ವ ವಿಭೀಷಣನಿಗೆ ಸಿಕ್ಕಿತ್ತು. ಬೋನಸ್. ಅವ ಕೇಳದಿದ್ರು ಬೋನಸ್ ಆಗಿ ಇವರಿಗೆ ಅವಧ್ಯತ್ವ ಸಿಕ್ಕಿತ್ತು. ಅಶ್ವತ್ಥಾಮ, ಬಲಿರ್ವ್ಯಾಸ, ಹನುಮಾಂಶ, ವಿಭೀಷಣ, ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಚಿರಜೀವಿಗಳ ಪಟ್ಟಿಯಲ್ಲಿ ಈ ವಿಭೀಷಣನ ಹೆಸರು ಲೇಖವಾಗಿದೆ. ಇದು ನಿಷ್ಕಾಮ ಕರ್ಮ ವಿಭೀಷಣ ಮಾಡಿದ. ಅದರಿಂದ ನಾವು ನಿಷ್ಕಾಮ ಕರ್ಮ ಮಾಡಿದರೆ ದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಹೆಚ್ಚು ಕಡಿಮೆ ಆದರೂ ಯಾವ ರೀತಿಯಾದ ತೊಂದರೆಯೂ ಇಲ್ಲ. ನಾರದರು ಈ ಪ್ರಾಚೀನ ಬಹಿರಾಜನಿಗೆ ಈ ವಿಷಯ ತಿಳಿಸಬೇಕಾಗಿತ್ತು. ರಾಜ, ಇಷ್ಟೆಲ್ಲ ಯಾಕೆ ಯಜ್ಞ ಮಾಡಿದೆಯಲ್ಲ, ಪುಣ್ಯ ಬರುತ್ತದೆ ಅಂತ ಯಜ್ಞ ಮಾಡ್ತಾ ಇದೆಯೋ, ಪಾಪ ಹೋಗಬೇಕು ಅಂತ ಯಜ್ಞ ಮಾಡ್ತಾ ಇದೆಯೋ? ನೋಡ್ದ ಈ ಪ್ರಶ್ನೆಗೆ ಉತ್ತರ ಕೊಟ್ರೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಟ್ರೆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಕೇಳ್ತಲೇ ಇರ್ತಾರೆ. ನಮ್ಗೆ ಗೊತ್ತಿಲ್ಲ ಹೇಳುವುದ್ರಾಗ ಬಿಡೋಲ್ಲ ಅವರು. ಅದನ್ನ ಮೊದಲೇ ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ತಂಟೆ ಇಲ್ಲಲ್ಲ. ನಮಗೇನು ಗೊತ್ತಿಲ್ಲ ಸ್ವಾಮಿ, ಎಲ್ಲರೂ ಮಾಡಿದ್ರು ನಾನು ಮಾಡ್ತೇನೆ ಅಷ್ಟೇ. ಹೌದಾ? ಎಲ್ಲರೂ ಮಾಡಿದ್ರು ನೀನು ಮಾಡ್ತೀನಿ. ಅಲ್ಲಿ ನೋಡು, ನೀನು ಕೊಂದು ಹಾಕಿದ ಆಡುಗಳು, ಆಡುಗಳೆಲ್ಲ ಕಾಯ್ತಿದ್ದಾರೆ. ಯಾವಾಗ ದೇಹ ಬಿಟ್ಟು ಬರುತ್ತಿ ಕುಕ್ಕಿ ಹಿಂಸೆ ಕೊಡಬೇಕು ಅಂತ ಕಾಯ್ತಿದ್ದಾವ ನೋಡು. ತನ್ನ ಯೋಗ ಸಾಮರ್ಥ್ಯದಿಂದ ಆಡುಗಳನ್ನೆಲ್ಲ ತರಿಸ್ತಾರೆ. ನೋಡಿದ್ರೆ ಎಲ್ಲ ಕಣ್ಕಂಪಗೆ ಮಾಡಿಕೊಂಡು ಆ ಕೊಂಬು, ಆ ಕೋಡನ್ನು ಮುಂದೆ ಮಾಡಿಕೊಂಡು ಕಾಯ್ತಾ ಇದ್ದಾವೆ. ಸ್ವಾಮಿ, ನೀವೇ ನಮ್ಮನ್ನು ಕಾಪಾಡಬೇಕು. ನಾವೊಂದು ಕತೆ ಹೇಳ್ತೇನೆ ಕೇಳು, ಸ್ವಲ್ಪ ಲಕ್ಷ್ಯ ಇಟ್ಟು ಕೇಳು. ಪುರಂಜನ ಅಂತ ಒಬ್ಬ ಇದ್ದ. ಪುರಂಜನ ಅಂತ ಅವನಿಗೆ ಒಬ್ಬ ಗೆಳೆಯ ಅವಿಜ್ಞಾತ ಅಂತ ಅವನ ಹೆಸರು. ಇಬ್ಬರು ಒಟ್ಟೊಟ್ಟಿಗೆ ಇರುತ್ತಾರೆ. ಅವನಿಗೊಂದು 9 ದ್ವಾರ ಉಳ್ಳ ಒಂದು ಪಟ್ಟಣ ಸಿಕ್ಕಿತ್ತು. ನಾ ಈ ಪಟ್ಟಣಕ್ಕೆ ರಾಜನಾಗಬೇಕು ಅಂತ ತೋರುತ್ತವನಿಗೆ. ಅಲ್ಲಿ ಒಬ್ಬ ಕನ್ಯೆ ಇದ್ದಾಳೆ. ಅವನ ಸುತ್ತಲೂ ಒಂದು 16 ಜನ ಇದ್ದಾರೆ. ಒಂದು ಸರ್ಪ, 5 ತೊಲೆ ಸರ್ಪ ಇತ್ತು ಅಲ್ಲಿ. ಈಗ ಪುರಂಜನ ಬಂದ. ಸುಂದರಿ, ಯಾರು ನೀನು? ಇದೇನು ಹಾವು ಇದೆಯಲ್ಲ, ಇವರೆಲ್ಲ ಯಾರು? ಅವ ಪುರಂಜನ ಹೇಳ್ತಾಳೆ, ನನ್ನ ಕುಲಗೋತ್ರ ಗೊತ್ತಿಲ್ಲ, ನನ್ನ ಹೆಸರಂತೂ ಪುರಂಜನಿ. ನಾನು ಈ ಪಟ್ಟಣದಲ್ಲಿ ಇರ್ತೇನೆ. ನೀನು ನೋಡ್ಲಿಕ್ಕೆ ಚಂದ ಕಾಣುತ್ತೆ. ಇಬ್ಬರು ಮದುವೆ ಮಾಡಿಕೊಂಡು ಇಲ್ಲಿ ಇರಬಹುದು. ಈ ಹಾವು ನನ್ನ ಕಾಪಾಡ್ತಾ ಇರತ್ತೆ.
ನಾನು ನಿದ್ದೆ ಮಾಡ್ತಾ ಇದ್ರು ಕೂಡ ಈ ಹಾವು ಎಚ್ಚರದಲ್ಲಿ ಇದ್ದುಕೊಂಡು ನನ್ನನ್ನು ಕಾಪಾಡ್ತಾ ಇರುತ್ತೆ. ಸರಿ ಆಗಲಿ, ಪುರಂಜನೆ ಮದುವೆ ಮಾಡಿಕೊಂಡ, ಪಟ್ಟಣ ಪ್ರವೇಶ ಮಾಡಿದ. ಬಹಳ ಅವ್ರ ಜೊತೆಯಲ್ಲೇ ಸಂತೋಷವಾಗಿರ್ತಾರೆ. ಮಕ್ಕಳು ಮೊಮ್ಮಕ್ಕಳೆಲ್ಲ ಹುಟ್ಟಾ ಇರ್ತಾರೆ. ಅದೇ ಸಮಯದಲ್ಲಿ ಚಂಡವೇಗ ಅಂತ ಒಬ್ಬ ಗಂಧರ್ವ, ಅವನಿಗೆ 360 ಜನ ಗಂಧರ್ವರು 360 ಜನ ಗಂಧರ್ವಿಯರು ಸಹಾಯಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದುಬಿಟ್ಟ. ಈ ಹಾವು ಯುದ್ಧ ಮಾಡ್ತಾ ಇದೆ, ಆ ಸರ್ಪ ಇವನು ಒಳಗೆ ಬಿಡ್ತಾ ಇಲ್ಲ. ಇದರ ವಿಷಯ ಇವನಿಗೆ ಗೊತ್ತೇ ಇಲ್ಲ. ಪುರಂದರನಿಗೆ ಹೊರಗೆ ಯುದ್ಧ ನಡೀತಾ ಇರುವ ವಿಷಯ ಇವನಿಗೆ ಗೊತ್ತೇ ಇಲ್ಲ. ಅದೇ ಸಮಯದಲ್ಲಿ ಕಾಲಕನ್ಯಾ ಅಂತ ಅವಳು ಬರ್ತಾಳೆ. ಕಾಲಕನ್ಯಾ ಅಂತ ಅವಳಿಗೆ ಮದುವೆ ಮಾಡ್ಕೋಬೇಕು ಅಂತ ಆಸೆ. ನನ್ನ ಹತ್ರ ಬಂದರು, ನಾರದ್ರೆ ನೀವು ಚಂದ ಕಾಣ್ತಾ ನನ್ನ ಮದುವೆ ಮಾಡಿಕೊಳ್ಳಿ. ಬಿಟ್ಟು ಬಿಡವ, ನಾನು ಬ್ರಹ್ಮಚಾರಿ, ನನ್ನ ಸುದ್ದಿಗೆ ಬರಬೇಡ. ನಾನಾಗಿ ಕೇಳ್ಕೊಂಡು ಬಂದ್ರೆ ತಿರಸ್ಕಾರ ಮಾಡ್ತಾರ. ನೀವು ಊರು ಸುತ್ತಾರೆ, ನೀವು ಇರ್ಲಿಕ್ಕೆ ಮನೆ ಹೊರಗೆ ಏನು ಇಲ್ಲದ ಹೋಗಲಿ, ಶಾಪ ಕೊಡ್ತಾಳೆ. ಇದು ಒಳ್ಳೆ ಪದ್ಧತಿ ಆಯ್ತಲ್ಲ, ನೀನೇ ಗಂಟು ಬಿದ್ದು ಶಾಪ ಕೊಡ್ತೀಯಲ್ಲ. ಒಂದು ಕೆಲಸ ಮಾಡು, ಭಯ ಅಂತ ಒಬ್ಬ ಇದ್ದಾನೆ, ಯವನ ರಾಜ, ಅವನು ಮದುವೆ ಮಾಡ್ಕೋಬೇಕಾದ. ಸರಿ, ಸೀದ ಹೋದಳು. ಯವನ ರಾಜ, ನನ್ನನ್ನು ಮದುವೆ ಮಾಡ್ಕೋ. ನೋಡವ್ವ, ಒಂದು ಕೆಲಸ ಮಾಡು, ನೀ ಬರುವುದೇ ಅಷ್ಟು ಚಂದ, ನಿನ್ನ ನೋಡಿದ್ರೆ ಯಾರು ಮದುವೆ ಮಾಡ್ಕೊಳ್ಳಲ್ಲ. ನಮ್ಮ ಅಣ್ಣ ಒಬ್ಬ ಇದ್ದಾನೆ, ಪ್ರಜ್ವಾರ ಅಂತ, ಅವನ ಜೊತೆಯಲ್ಲಿ ಸೇರಿಕೊಂಡು ಎಲ್ಲರ ಸುಖವನ್ನ ಹೀರಿಕೊಂಡು ಬಿಡು, ಯಾರಿಗೂ ಗೊತ್ತಾಗದಂತೆ. ಸರಿ, ಪ್ರಜ್ವಾರನ ಜೊತೆಯಲ್ಲಿ ಇಬ್ಬರು ಸಂಚಾರ ಮಾಡ್ತಾರೆ. ಒಂದೊಂದೇ ಪಟ್ಟಣ ಪ್ರವೇಶ ಮಾಡ್ತಾರೆ. ಅವರ ಯಾವ ಪಟ್ಟಣಕ್ಕೆ ಪ್ರವೇಶ ಮಾಡಿದರೋ ಅವರೆಲ್ಲ ಶಕ್ತಿಯೆಲ್ಲ ಹ್ರಾಸವಾಗಿಬಿಡುತ್ತೆ. ಇಲ್ಲದ ಸಲ್ಲದ ರೋಗಗಳೆಲ್ಲ ಬಂದುಬಿಡುತ್ತೆ. ಅವರೆಲ್ಲ ಬೇವುಗಾರರು. ತಾವು ಆ ಇಬ್ಬರು ಕೂಡ ಒಂದು ಪಟ್ಟಣಕ್ಕೆ ಹೋಗೋದು, ಅಲ್ಲಿರುವ ದೌರ್ಬಲ್ಯವನ್ನೆಲ್ಲ ಈ ಯವನ ರಾಜನಿಗೆ ತಿಳಿಸ್ಬಿಡೋದು. ಅವನು ಓಡಿ ಬಂದು ತಾನು ದಾಳಿ ಮಾಡಿ ಅವರ ರಾಜರನ್ನು ಸೋಲಿಸಿ ತಾನು ಆಕ್ರಮಣ ಮಾಡಿಬಿಡ್ತಾನೆ. ಈ ಪುರಂದರನ ಪಟ್ಟಣಕ್ಕೂ ಬಂದಾರೆ. ಪುರಂದರನಿಗೂ ನಾನಾ ರೀತಿಯಲ್ಲಿ ತಾಪಗಳು ಶುರುವಾಯಿತು. ಅದಕ್ಕೆ ಸರಿಯಾಗಿ ಯಮನ ರಾಜನು ಬಂದೇ ಬಿಟ್ಟ, ಆಕ್ರಮಣ ಮಾಡ್ತಾನೆ. ಎಲ್ಲ ದ್ವಾರಗಳಿಗೂ 9 ದ್ವಾರ ಇತ್ತು ಅವನ ಒಂದು ಪಟ್ಟಣಕ್ಕೆ. ಅಷ್ಟೂ ದ್ವಾರಕ್ಕೆ ಬೆಂಕಿ ಹಚ್ಚಿ ಬಿಡ್ತಾನೆ. ಇವಳು, ಅಯ್ಯೋ ದೇವರೇ, ನಾ ಏನ್ ಮಾಡ್ಲಿ, ನನ್ನ ಹೆಂಡತಿ ನನ್ನ ಎಷ್ಟು ಚೆನ್ನಾಗಿ ನೋಡಿಕೊಳ್ತಿದ್ಲು, ನಾ ಸತ್ತೋದ ಬಂದು ನಮ್ಮ ಹೆಂಡತಿ ಯಾರು ನೋಡ್ಕೋಬೇಕು, ನನ್ನ ಯಾರು ನೋಡ್ಕೋಬೇಕು, ಹೀಗೆ ಹೆಂಡತಿಯನ್ನೇ ಆಲೋಚನೆ ಮಾಡ್ತಾ ಇದ್ದ. ಪ್ರಾಣ ಹೋಯ್ತು. ಆ ಯವನ ಸಲ್ಕೊಂಡು ಹುಟ್ಟೋಗ್ಬಿಟ್ಟ, ಪ್ರಾಣ ಹೋಯ್ತು. ಹೆಂಡತಿಯನ್ನೇ ಸ್ಮರಣ ಮಾಡ್ತಾ ಸತ್ತ ಕಾರಣ ಅವನ ಹೆಣ್ಣಾಗೆ ಹುಟ್ಟಿದ. ಎಂವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ಸಾಯುವ ಕೊನೆ ಕ್ಷಣದಲ್ಲಿ ಯಾವ ರೂಪದ ನೆನಪು ಬರುತ್ತೆ, ಮುಂದಿನ ಜನ್ಮ ಅದೇ ರೂಪ. ಇವನ ಹೆಂಡತಿಯನ್ನೇ ಸ್ಮರಣ ಮಾಡ್ತಾ ಸತ್ತ, ಹೆಣ್ಣಾಗಿ ಹುಟ್ಟಿದ. ಇವಳು ಗಂಡನನ್ನೇ ಸ್ಮರಣ ಮಾಡ್ತಾ ಸತ್ತಳು, ಗಂಡಾಗಿ ಹುಟ್ಟುಬಿಟ್ಲು. ಅವರಿಬ್ಬರಿಗೂ ಮದುವೆ ಆಯ್ತು. ಗಂಡ ಹೆಂಡತಿ ಆದ, ಹೆಂಡತಿ ಗಂಡ ಆದ. ಆತನ ಮಕ್ಕಳು ಹುಟ್ಟಿದ್ರು. ಒಮ್ಮೆ ತಪಸ್ಸಿಗೆ ಬರ್ತಾರೆ. ಮಲಯಧ್ವಜ ರಾಜನಾಗಿ ಹುಟ್ಟಿರ್ತಾರೆ ಈ ಪುರಂಜನಿ. ಇವಳು ವೈದರ್ಭಿಯಾಗಿ ಹುಟ್ಟಿರ್ತಾಳೆ ಪುರಂಜನ. ಕೊನೆಗೂ ಮಲಯಧ್ವಜ ರಾಜ ತಾನು ತಪಸ್ಸಿಗೆ ಬಂದಾಗ ಅವನ ಪ್ರಾಣ ಕಳ್ಕೊಂಡ್ಬಿಟ್ಟಿರ್ತಾನೆ. ಅಳ್ತಾ ಇದ್ದಾಳೆ ವೈದರ್ಭಿ. ಆಗೊಬ್ಬ ಬ್ರಾಹ್ಮಣ ಬಂದ. ಯಾಕೆ ಅಳ್ತಾ ಇದ್ದೆ? ನೀನು ಅವನ ಹೆಂಡತಿಯೂ ಅಲ್ಲ, ಅವನಿನ ಗಂಡನೂ ಅಲ್ಲ. ನಾನು ಅವಿಜ್ಞಾತ, ನೀನು ಪುರಂಜನ. ನಾವಿಬ್ಬರು ಹಂಸ ಪಕ್ಷಿಗಳು, ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳು. ನನ್ನನ್ನು ಬಿಟ್ಟು ನೀನು ಸಂಸಾರದಲ್ಲಿ ಆಸಕ್ತನಾಗಿ ಬಂದ್ಬಿಟ್ಟಿ. ಈಗ ಗೊತ್ತಾಯ್ತಲ್ಲ ನಿಮ್ಮ ದುಃಖ, ಎಷ್ಟು ದುಃಖ ಎಷ್ಟು ಸುಖ ಅಂತ. ಬಾ ಹೋಗೋಣ. ಕೊನೆಗೂ ಎಲ್ಲ ಪೂರ್ವಜನ್ಮದ ನೆನಪಾಯಿತು ಅವನಿಗೆ. ತಕ್ಷಣ ಶರೀರ ಬಿಟ್ಟು ಮದಿದ್ದಾರೆ. ಈಗ 2 ಹಂಸ ಪಕ್ಷಿಗಳು ಸುಖವಾಗಿದ್ದವು. ಹೀಗೆ ಪುರಂಜನ ಕಥೆ ಹೇಳಿದೆ. ಇದರಲ್ಲಿ ಒಂದು ತತ್ವ ಅಡಗಿದೆ, ಅದನ್ನ ನೀನೇ ತಿಳ್ಕೊ ಅಂತ ಹೇಳ್ತಾರೆ ನಾರದರು. ನಮ್ಗೆಲ್ಲ ಈ ತತ್ವ ಅರ್ಥ ಆಗೋಲ್ಲ ಸ್ವಾಮಿ, ನೀವೇ ಬಿಡಿಸಿ ಹೇಳಬೇಕು ಅಂತ. ಅವಾಗ ಹೇಳ್ತಾರೆ, ಈ ಪುರಂಜನ ಕಥೆ ಇದೆಯಲ್ಲ ನಮಗೆಲ್ಲರ ಜೀವನಕ್ಕೂ ಹೋಲುವ ಕಥೆ. ಪುರಂಜನ ಅಂದ್ರೆ ಜೀವ ಅಂತ ಅರ್ಥ, ಜೀವ ಅಂತ. ಅವಿಜ್ಞಾತ ಅಂದ್ರೆ ದೇವರು ಅಂತ ಅರ್ಥ. ದೇವರು ಜೀವರು, ಜೀವಾತ್ಮ ಪರಮಾತ್ಮ ಇಬ್ಬರು ಜೊತೆ ಜೊತೆಯಲ್ಲೇ ಇರ್ತಾರೆ. ಅವಿಜ್ಞಾತ ತನ್ನನ್ನು ತೋರಿಸಿಕೊಳ್ಳದವ, ತನ್ನನ್ನು ತೋರಿಸಿಕೊಳ್ಳದವನ ಅಂತ. ಅಂದ್ರೆ ದೇವರು ನಮ್ಮ ಹತ್ರವೇ ಇದ್ರೂ ಕೂಡ ನಮ್ಗೆ ತೋರುವುದಿಲ್ಲ. ಅಲ್ಲ, ಹತ್ರವೇ ಇದ್ರೂ ಕಾಣ್ಬೇಕಲ್ಲ ನಮ್ಗೆ. ಅಂದ್ರೆ ನಿಯಮ ಇಲ್ಲ ಅಂದ್ರು. ನೋಡಿ, ಈ ಕಣ್ಣು ಎಲ್ಲವನ್ನು ನೋಡುತ್ತೆ, ರೆಪ್ಪೆಯನ್ನು ನೋಡ್ತಾರೆ. ಏನು ರೆಪ್ಪೆ ಕಣ್ಣನ್ನು ಕಾಯ್ತಾ ಇರುತ್ತೆ, ಆದ್ರೆ ಹತ್ರವೇ ಇರುತ್ತೆ, ಕಣ್ಣಿನ ಹತ್ರ ಇದೆ. ಆದ್ರೆ ರೆಪ್ಪೆ ನೋಡ್ಲಿಕ್ಕೆ ಆಗೋಲ್ಲ. ಹೇಗೆ ನೋಡಿದ್ರೆ ಆಗೋದಿಲ್ಲ, ರೆಪ್ಪೆ ನೋಡ್ಲಿಕ್ಕೆ ಆಗೋಲ್ಲ. ಹಾಗೆ ಪರಮಾತ್ಮ ನಮ್ಮ ಹತ್ತಿರದಲ್ಲಿ ಇದ್ರೂ ಕೂಡ ನಾವು ನೋಡ್ಲಿಕ್ಕೆ ಆಗೋಲ್ಲ. ಕಣ್ಣಿಗೆ ಎವೆಯಂದದಲ್ಲಿ, ಕಣ್ಣಿನಿಂದ ರೆಪ್ಪೆಗೆ ಏನು ಉಪಯೋಗವಿಲ್ಲ, ರೆಪ್ಪೆಯಿಂದ ಕಣ್ಣಿಗೆ ಉಪಯೋಗ. ಆದ್ರೆ ಕಣ್ಣಿನಿಂದ ರೆಪ್ಪೆಗೆ ಏನು ಉಪಯೋಗ? ಕಣ್ಣಿನಿಂದ ಇತರ ಎಲ್ಲ ಅವಯವಗಳಿಗೂ ಉಪಯೋಗ, ಆದ್ರೆ ರೆಪ್ಪೆಗೆ ಏನೇನೇನು ಉಪಯೋಗ ಇಲ್ಲ. ಹಾಗೆ ದೇವರಿಂದ ಜೀವನಿಗೆ ಉಪಯೋಗ, ಜೀವನಿಂದ ದೇವರಿಗೇನು ಉಪಯೋಗ ಇಲ್ಲ. ಹೀಗೆ ದೇವರು ಅವಿಜ್ಞಾತ, ಜೊತೆಯಲ್ಲಿದ್ದರೂ ತೋರಿಸಿಕೊಳ್ಳದವ. ಈ ನವದ್ವಾರ ಉಳ್ಳ ಪಟ್ಟಣ ಯಾವುದು? ಈ ಶರೀರ.
ಕಣ್ಣು, ಮೂಗು, ಕಿವಿ ಇದೆಲ್ಲ 9 ದ್ವಾರಗಳು ಈ ಪಟ್ಟಣಕ್ಕೆ. ಪುರಂಜನಿ ಅಂದ್ರೆ ಬುದ್ಧಿ. ಈ ಪುರಂಜನ ಬುದ್ಧಿಯ ಜೊತೆಯಲ್ಲಿ ಒಳಗೆ ಪ್ರವೇಶ ಮಾಡ್ತಾನೆ. 5 ತಲೆಯುಳ್ಳ ಸರ್ಪ ಯಾವುದು? ನಮ್ಮ ಶ್ವಾಸೋಚ್ಛ್ವಾಸ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಈ 5 ತಲೆ. ಅವ್ ಹೇಳ್ತಾಳಲ್ಲ, ನಾನು ನಿದ್ದೆ ಮಾಡ್ತಾ ಇದ್ರು ಈ ಸರ್ಪ ಎಚ್ಚರದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಿರ್ತಾನೆ. ನಿಜ, ನಾವು ನಿದ್ದೆ ಮಾಡ್ತಾ ಇದ್ರು ಈ ಶ್ವಾಸೋಚ್ಛ್ವಾಸ ಎಚ್ಚರದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅದು ನಿದ್ದೆ ಮಾಡ್ತು ಅಂದ್ರೆ ನಾವು ದೀರ್ಘ ನಿದ್ದೆ ಹೇಳುವಂತಿಲ್ಲ. ಚಂಡವೇಗ ಅಂತ ಗಂಧರ್ವ, ಅದಕ್ಕೆ 1 ವರ್ಷ ಅಂತ ಅರ್ಥ. 360 ಗಂಧರ್ವರು ಅಂದ್ರೆ 360 ಹಗಲುಗಳು, 360 ಗಂಧರ್ವಿಯರು ಅಂದ್ರೆ 360 ರಾತ್ರಿಗಳು. ಸರ್ಪಕ್ಕೂ ಈ ಗಂಧರ್ವರಿಗೂ ಯುದ್ಧ ಅಂದ್ರೆ ಇದರ್ಥ, ನಮ್ಮ ಶ್ವಾಸಕ್ಕೂ ಈ ವರ್ಷ ದಿನಗಳಿಗೂ ಯುದ್ಧ. ಆಯುಷ್ಯ ಹೋಗ್ತಾ ಇದೆ, ಎಷ್ಟು ಶ್ವಾಸ ಬಿಡುತ್ತೇವೋ ಅಷ್ಟು ಆಯುಷ್ಯ ಹೋಗ್ತಾ ಇದೆ ಅಂತ ಅರ್ಥ. ಕಾಲಕನ್ಯಾ ಅಂದ್ರೆ ಮುದಿತನ, ಪ್ರಜ್ವಾರ ಅಂದ್ರೆ ರೋಗ. ಮುದಿತನ ರೋಗ ಬಂತು ಅಂದ್ರೆ ಆಮೇಲೆ ಶಕ್ತಿ ಎಲ್ಲ ಹ್ರಾಸವಾಗ್ಬಿಡುತ್ತೆ, ತಾಪಗಳು ಕಷ್ಟಗಳು ಬರ್ತಾ ಇರುತ್ತೆ. ಯವನ ಅಂದ್ರೆ ಮೃತ್ಯು, ಬಂದು ಸಲ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಯಾವ ಸ್ಮರಣೆ ಬರುತ್ತೆ ಹೇಳಿಕ್ ಬರುವುದಿಲ್ಲ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಪರಮಾತ್ಮನ ಚಿಂತೆಯನ್ನ, ಭಗವಂತನ ಸ್ಮರಣೆಯನ್ನ ಪ್ರತಿನಿತ್ಯ ಮಾಡ್ತಾ ಬಂದ್ರೆ ಕೊನೆಯ ಕಾಲದಲ್ಲಿ ಭಗವಂತನ ಸ್ಮರಣೆಯೇ ಬರುತ್ತೆ. ಹಗಲೆಲ್ಲ ನಾವು ಯಾವ ಕೆಲಸದಲ್ಲಿ ಮನಸ್ಸಿಟ್ಟಿರ್ತೇವೋ ರಾತ್ರಿ ಮಲಗಲಿಕ್ಕೆ ಹೋಗುವಾಗ ಅದೇ ನೆನಪ ಬರುವುದು ರಾತ್ರಿಯಲ್ಲಿ. ಹಾಗೆ ಇಡೀ ಜೀವನವೇ ಒಂದು ಹಗಲು. ನಾವು ಇಡೀ ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ರೆ ಕೊನೆಯಲ್ಲಿ ಭಗವಂತನ ಸ್ಮರಣೆ ಬರುತ್ತೆ. ಇಲ್ಲದೆ ಹೋದ್ರೆ ಯಾವ ಸ್ಮರಣೆ ಬರ್ತದೋ ಗೊತ್ತಾಗೋದಿಲ್ಲ. ಹೀಗೆ ಪ್ರಾಚಾರ್ಯ ಬಹಿರಾಜನಿಗೆ ಉಪದೇಶವನ್ನು ಮಾಡಿ ನಾರದರು ಅಲ್ಲಿಂದ ಹೊರಟಿದ್ದಾರೆ. ಈ ಪ್ರಾಚೀನ ಬಹಿರ ಮಕ್ಕಳು ಪ್ರಚೇತಸರು ಅಂತ 10 ಜನ ಮಕ್ಕಳು. ಅವರು ಸಮುದ್ರದಲ್ಲಿ ತಪಸ್ಸು ಮಾಡ್ಲಿಕ್ಕೆ ಹೋದಾಗ ರುದ್ರದೇವರೇ ಅವರಿಗೆ ಉಪದೇಶ, ರುದ್ರಗೀತೆ ಅಂತ ಭಗವಂತನ ಸ್ತೋತ್ರವನ್ನು ಉಪದೇಶ ಮಾಡ್ತಾರೆ. ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಸಮುದ್ರ ಒಳಗೆ ಮುಳುಗಿ ತಪಸ್ಸು ಮಾಡಿದ್ರು. ದೇವರೇ ಪ್ರತ್ಯಕ್ಷನಾಗ್ತಾರೆ. ಕೊನೆಗೆ ಪರಮಾತ್ಮನ ಅನುಗ್ರಹ ಪಡೆದು ಬರ್ತಿದ್ದಾರೆ. ಎಲ್ಲಿ ನೋಡಿದ್ರೆ ಮರಗಳು ಬೆಳೆದು ಬಿಟ್ಟಿದೆ. ಮರಗಳು ಸರಿ, ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ತಕ್ಷಣ ತಾನು ಗಾಳಿಯಿಂದ ತನ್ನ ಮುಖದ ಗಾಳಿ ಸೃಷ್ಟಿ ಮಾಡಿ ಗಾಳಿಯಿಂದ ಮರಗಳನ್ನು ಉರುಳಿಸಿಬಿಡ್ತಾರೆ, ಬೆಂಕಿ ಹಚ್ಚುವಂತೆ ಮಾಡಿಬಿಡ್ತಾರೆ. ಆಗ ಬ್ರಹ್ಮದೇವರು ಓಡಿ ಬಂದು ಸಮಾಧಾನ ಪಡಿಸಿದ್ರು. ಕೊನೆಗೂ ಮರಗಳ ಸಾಕು ಮಗಳು ಮಾರಿಷ ಅಂತ ಅವಳನ್ನು ವಿವಾಹ ಮಾಡಿಕೊಂಡು ಬಂದು ಬಿಡ್ತಾರೆ. ಪ್ರಚೇತಸರಿಗೆ ರಾಜ್ಯವನ್ನು ಕೊಟ್ಟು ಪ್ರಾಚೀನ ಬಹಿರಾಜ ಸಿದ್ಧಿಯನ್ನು ಪಡೆದಿದ್ದಾನೆ. ಒಮ್ಮೆ ಇವರು ಯಜ್ಞವನ್ನು ಮಾಡುವಾಗ ನಾರದರು ಬಂದಿದ್ರು. ನೋಡಪ್ಪ, ದೇವರನ್ನು ನಂಬಿದರೆ ಅವನು ಎಂದಿಗೂ ಕೈ ಬಿಡ್ಲಾರ. ನಿಮ್ಮ ಪೂರ್ವಿಕರು ಧ್ರುವ ಸಣ್ಣ ಹುಡುಗನಾಗಿರುವಾಗ ಕಾಡಿಗೆ ಹೊಟ್ಟೋಗ್ಬಿಟ್ಟಿದ್ದ. ನಾನೇ ಅವರಿಗೆ ಉಪದೇಶ ಮಾಡಿದ್ದೆ, ದೇವರ ಸಾಕ್ಷಾತ್ಕಾರ ಆಗಿತ್ತು. ನೀವು ಕೂಡ ಭಗವಂತ ಸಾಕ್ಷಾತ್ಕಾರ ಪಡೆದವರೇ. ನೋಡಿ, ಮರದ ಬುಡಕ್ಕೆ ನೀರು ಹಾಕಿದ್ರೆ ಸಾಕು, ಮರ ತಾನಾಗೆ ಬೆಳೆಯುತ್ತೆ. ಗಲ್ಲುಗಳಿಗೆ, ಅದರ ಶಾಖೆಗಳಿಗೆ, ಎಲೆಗಳಿಗೆ ನೀರು ಹಾಕಬೇಕಾಗಿಲ್ಲ, ಬುಡಕ್ಕೆ ಹಾಕಿಬಿಟ್ರೆ ಸಾಕು. ಹಾಗೆ ಪರಮಾತ್ಮನ ಸೇವೆ, ಭಗವಂತ ಇಡೀ ಜಗತ್ತಿಗೆ ಬುಡ ಇದ್ದಂತೆ, ಬೇರೆ ಊರ್ಧ್ವ ಮೂಲಂ ಅದ ಶಾಖಂ. ಆ ಪರಮಾತ್ಮನು ಮೂಲ. ಆ ಭಗವಂತನಿಗೆ ನಾವೇನು ಸೇವೆ ಸಲ್ಲಿಸುತ್ತೇವೆ ಇಡೀ ಜಗತ್ತಿಗೆ ಸೇವೆ ಸಲ್ಲಿಸಿದಂತೆ. ಹೀಗೆ ಉಪದೇಶ ಮಾಡಿ ಅಲ್ಲಿಂದ ಹೊರಡ್ತಾರೆ ನಾರದರು. ಪ್ರಚೇತಸರು ಕೂಡ ಸಿದ್ಧಿಯನ್ನು ಪಡೀತಾರೆ. ಇಷ್ಟು ಕಥೆ 4ನೇ ಸ್ಕಂದದಲ್ಲಿ ನಿರೂಪಣೆ ಮಾಡಿದ್ದಾರೆ. 5ನೇ ಸ್ಕಂದದಲ್ಲಿ ಪ್ರಿಯವ್ರತ ರಾಜನ ವಂಶವನ್ನು ಹೇಳ್ತಾರೆ. ಪ್ರಿಯವ್ರತ ರಾಜ ನಾರದರ ಶಿಷ್ಯ. ಈ ಸಂಸಾರದಲ್ಲಿ ಬಹಳ ತಾಪತ್ರಗಳಿರುತ್ತೆ, ಬಂಧನ. ಹೀಗಾಗಿ ನಾನು ಕಾಡಿಗೆ ತಪಸ್ಸಿಗೆ ಹೊರಟೋಗ್ಬಿಡುತ್ತೆ, ಸನ್ಯಾಸಿ ಆಗಿಬಿಡ್ತೇನೆ, ತಪಸ್ಸಿಗೆ ಹೋಗ್ಬಿಡುತ್ತೇನೆ ಹೊರಡ್ತಾರೆ. ಕೆಲವು ಜೀವರು ಗೃಹಸ್ಥಾಶ್ರಮಿಯಾಗಿದ್ದುಕೊಂಡು ಸಾಧನ ಮಾಡಿ ಮೋಕ್ಷಕ್ಕೆ ಹೋಗತಕ್ಕಂಥ ಅರ್ಹತೆ ಉಳ್ಳವರು. ಇನ್ನು ಕೆಲವರು ಸನ್ಯಾಸಿಗಳಾಗಿ ಭಗವಂತನ ಆರಾಧನೆ ಮಾಡಿ ಮೋಕ್ಷಕ್ಕೆ ಹೋಗುವ ಅರ್ಹತೆ ಉಳ್ಳವರು. ಇವರು ಸನಕಾದಿಗಳು, ಅವರು ಜನಕಾದಿಗಳು ಅಂತ. ಇವರು ಸನ್ಯಾಸಿಯಾಗಿ ಸಾಧನೆ ಮಾಡಬೇಕು ಮೋಕ್ಷ ಆಗಬೇಕಾದ್ರೆ, ಅವರು ಗೃಹಸ್ಥಾಶ್ರಮಿಯಾಗಿದ್ದುಕೊಂಡೇ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋಗಬೇಕು. ಅವರಿಗೆ ಸನ್ಯಾಸ ಇಲ್ಲ, ಬೇಕಾಗಿಲ್ಲ. ಈ ಪ್ರಿಯವ್ರತ ಇವನು ವಸ್ತುತಃ ಗೃಹಸ್ಥಾಶ್ರಮಿಯಾಗಿ ಸಾಧನೆ ಮಾಡಿಕೊಳ್ಳಬೇಕಾದ ಅರ್ಹತೆ ಉಳ್ಳವ. ಇವನ್ನ ಸನ್ಯಾಸಿ ಆಗ್ತಾನೆ ಹೊರಟೇ ಬಿಟ್ಟ. ಯಾರು ಏನು ಹೇಳಿದ್ರು ಕೇಳೋದಿಲ್ಲ. ಬ್ರಹ್ಮದೇವರು ಬಂದರು, ಯಾಕಪ್ಪ ನೀನು ಕಾಡಿಗೆ ಹೋಗ್ತಿ ತಪಸ್ಸು ಮಾಡೋದಕ್ಕೆ? ಈ ಮನೆಯಲ್ಲಿ ಕೂತ್ರೆ ತಪಸ್ಸು ಮಾಡ್ಲಿಕ್ಕೆ ಆಗೋಲ್ಲ ಸ್ವಾಮಿ, ಮನಸ್ಸು ಚಂಚಲ, ಎಲ್ಲಿ ತಪಸ್ಸು ಮಾಡ್ಲಿಕ್ಕೆ ಆಗುತ್ತೆ, ಅದಕ್ಕೆ ನಾನು ಕಾಡಿಗೆ ಹೋಗ್ತೇನೆ. ಸರಿ, ಕಾಡಿಗೆ ಹೋಗಿ ಏನು ಉಪಯೋಗ? ಚಂಚಲ ಮನಸ್ಸಿಟ್ಟುಕೊಂಡು ಕಾಡಿಗೆ ಹೋಗಿ ಏನು ಉಪಯೋಗ? ಕಣ್ಣು ಮುಚ್ಚಿಕೊಳ್ಳೋದು, ಮನಸ್ಸು ಮನೆ ಚಿಂತನೆ ಮಾಡ್ತಾ ಇರೋದು, ಏನು ಉಪಯೋಗ ಬಂತು? ಇಲ್ಲ ಸ್ವಾಮಿ, ನನ್ನ ಮನಸ್ಸು ಗಟ್ಟಿ ಇದೆ, ಅದಕ್ಕೆ ನಾನು ಕಾಡಿಗೆ ತಪಸ್ಸು ಮಾಡ್ಲಿಕ್ಕೆ ಬರೋದು. ಸರಿ, ಮನಸ್ಸು ಗಟ್ಟಿ ಇದ್ರೆ ಕಾಡಿ ಯಾಕೆ? ಮನೆಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ಬೋದಲ್ಲ.
ಚಂಚಲ ಮನಸ್ಸುಳ್ಳವನಿಗೆ ಕಾಡು ಉಪಯೋಗವಿಲ್ಲ, ಮನಸ್ಸು ದೃಢವುಳ್ಳವನಿಗೆ ಕಾಡು ಬೇಕಾಗಿಲ್ಲ. ನೋಡಪ್ಪ, ನೀನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಭಗವಂತನನ್ನು ಆರಾಧಿಸಿ ಅವನನ್ನು ನೀನು ಶ್ರೇಯಸ್ಸನ್ನು ಪಡಿಬೇಕು. ದೇವರ ನಿಯಮವೇ ಹಾಗೆ. ಭಗವಂತನ ಸಂಕಲ್ಪವನ್ನು ಮೀರಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಈಗ ಎತ್ತು, 4 ಎತ್ತುಗಳಿರುತ್ತೆ. ಆ ಎತ್ತಿಗೆ ಚಿಕ್ಕ ಚಿಕ್ಕ ಮೂಗುದಾಣಿ ಚಿಕ್ಕ ಚಿಕ್ಕ ಹಗ್ಗವನ್ನು ಮೂಗಿ ಹಾಕಿರ್ತಾರೆ, ಮೂಗುದಾಣಿ ಅಂತ. ಆ ಸಣ್ಣ ಸಣ್ಣ ಹಗ್ಗವನ್ನು ದೊಡ್ಡ ಹಗ್ಗದಲ್ಲಿ ಸೇರಿಸಿಕೊಂಡು ತಮಗೆ ಬೇಕಾದಷ್ಟು ಆ ಎತ್ತುಗಳಿಂದ ಕೆಲಸ ತಗೊಳ್ತಾರೆ. ಅದೇ ರೀತಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದು ಚಿಕ್ಕ ಚಿಕ್ಕ ಮೂಗುದಾಣಿಗಳು. ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥಾಶ್ರಮ ಹಾಗೂ ಸನ್ಯಾಸ, ಇಂತಹ ಸಣ್ಣ ಸಣ್ಣ ದಾರಗಳಿಂದ ನಮ್ಮನ್ನು ಗೋಣಿಸಿ ಆ ವೇದ ಎಂಬ ಹಗ್ಗದಲ್ಲಿ ಸೋರಿಸಿಕೊಂಡು ತನಗೆ ಬೇಕಾದಂತೆ ನಮ್ಮಿಂದ ಕೆಲಸವನ್ನು ಮಾಡಿಸ್ಕೊಳ್ತಾನೆ. ದೇವರಿಗೆ ಪ್ರಿಯವಾದಕ್ಕೆ ದೇವರು ಎಲ್ಲಿ ಇಡುತ್ತಾನೋ ನಾವು ಅಲ್ಲಿರಬೇಕು, ಹೇಗೆ ಇಡುತ್ತಾನೋ ಹಾಗೇ ಇರಬೇಕು, ಯಾವ ದೇಹದಲ್ಲಿ ಇಡ್ತಾನೋ ಆ ದೇಹದಲ್ಲಿ ಇರಬೇಕು, ಅವ ಯಾವ ಪರಿಸರ ಕೊಟ್ಟಿದ್ದಾನೋ ಆ ಪರಿಸರದಲ್ಲಿ ಇದ್ದುಕೊಂಡು ಸಾಧನೆ ಮಾಡ್ತಾ ಹೋಗ್ಬೇಕು. ಅದೇ ಬೇಕು, ಇದೇ ಬೇಕು, ಮತ್ತೊಂದೇ ಬೇಕು, ನಮ್ಮ ಕೈಲಿ ಯಾವುದೂ ಇಲ್ಲ. ದೇವರು ಹೇಗೆ ಇಡ್ತಾನೋ ಅವ ಇಟ್ಟಲ್ಲಿ ಇದ್ದುಕೊಂಡು ನಾವು ಸಾಧನೆ ಮಾಡಿಕೊಂಡು ಹೋಗೋದಷ್ಟೇ ನಮ್ದು. ಪ್ರಕೃತ ನೀನು ಗೃಹಸ್ಥಾಶ್ರಮಿ ಆಗಬೇಕು ಅಂತ ಭಗವತ್ ಸಂಕಲ್ಪ ಆಗಲಿ. ಸ್ವಾಮಿ ವಿಶ್ವಕರ್ಮ ಪ್ರಜಾಪತಿಯ ಮಗಳು ಬರಿಹಿಷ್ಮತಿಯನ್ನ ಮದುವೆ ಮಾಡಿಕೊಂಡಿದ್ದಾನೆ ಪ್ರಿಯವ್ರತ. 10 ಮಕ್ಕಳು ಅವನಿಗೆ. ಅಗ್ನೇದ್ರ, ಯದ್ಮಜಿಹ್ವ, ಯಜ್ವಿಬಾಹು, ಮಹಾವೀರ, ಹಿರಣ್ಯರೇತ, ಘೃತಪೃಷ್ಠ, ಮೇಧಾತಿಥಿ, ಸಮರ, ಭೀತಿಹೋತ್ರ, ಕವಿ, ಇಂದ 10 ಮಕ್ಕಳು. ಅದರಲ್ಲಿ ಕವಿ, ಸಮನ, ಮಹಾವೀರ 3 ಜನ ಯತಿಗಳಾಗಿರ್ತಾರೆ. ಊರ್ಜಸ್ವತಿ ಅಂತ ಒಬ್ಬರು ಹೆಣ್ಣು ಮಗಳು. ಆ ಊರ್ಜಸ್ವತಿಯನ್ನು ಶುಕ್ರಾಚಾರ್ಯರಿಗೆ ಮದುವೆ ಮಾಡಿಕೊಡ್ತಾರೆ. ಅವಳಲ್ಲಿ ಹುಟ್ಟಿದವರೇ ದೇವಯಾನಿ. ಈ ಕಚ ದೇವಯಾನಿಯಲ್ಲಿ ಕತೆ ಬರುತ್ತಲ್ಲ, ಆ ದೇವಯಾನಿ ಅವಳು. ಮಗದೊಬ್ಬ ಹೆಂಡತಿಯಲ್ಲಿ 3 ಮಕ್ಕಳು, ಉತ್ತಮ, ತಾಪಸ, ರೈವತ ಅಂತ. ಅಲ್ಲಿ ತಾಪಸ ಸಾಕ್ಷಾತ್ ಪರಮಾತ್ಮನ ಅವತಾರ. ಕೊನೆಗೂ ಮಕ್ಕಳಿಗೆ ರಾಜ್ಯವನ್ನು ಹಂಚಿಕೊಟ್ಟು ಇಡೀ ಭೂಮಂಡಲವನ್ನ 7 ಜನರಿಗೆ ಹಂಚಿಕೊಟ್ಟು ತಾನು ತಪಸ್ಸಿಗೆ ತೆರಳಿದ್ದಾರೆ. ಅಗ್ನಿದ್ರ ಪೂರ್ವಚತೆ ಎಂಬ ಅಪ್ಸರೆಯನ್ನು ವಿವಾಹ ಮಾಡಿಕೊಳ್ತಾನೆ. ಅವಳಲ್ಲಿ 9 ಮಕ್ಕಳು ಹುಟ್ಟುತ್ತಾರೆ. ನಾಭಿ, ಇಲಾವರ್ತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ, ಹರಿವರ್ಷ, ಕಿಂಪುರುಷ ಅಂತ 9 ಮಕ್ಕಳವರಿಗೆ. ಅಗ್ನಿದ್ರ ಈ ಜಂಬುದ್ವೀಪಕ್ಕೆ ಅಧಿಪತಿ ಆಗ್ತಾನೆ. ಅವನಿಗೆ ಮಕ್ಕಳಾಗಿ ಅವನು ಕೊನೆಗೂ ಏನು ಅಗ್ನಿದ ನಾಭಿ ರಾಜನಿಗೆ ತಾನು ಪಟ್ಟವನ್ನು ಕಟ್ಟಿ ತಾನು ಹೊರಟಿದ್ದಾರೆ. ಎಲ್ಲರಿಗೂ ಆ 9 ಜನರಿಗೂ 9 ವಿಭಾಗದಲ್ಲಿ 9 ಪ್ರದೇಶಗಳಲ್ಲಿ ಪಟ್ಟ ಕಟ್ಟ ಹೊರಟಿದ್ದಾರೆ. ನಾಭಿ ರಾಜನ ಅವನಿಗೆ ಮಕ್ಕಳಾಗಬೇಕು ಅಂತ ಚೇತು ಯಜ್ಞವನ್ನು ಮಾಡ್ತಾರೆ. ಆಗ ದೇವರು ಪ್ರತ್ಯಕ್ಷರಾದರು. ಏನು ಬರಬೇಕು ಅಂತ, ನಿನ್ನಂತ ಇರುವ ಮಗು ಬೇಕು ಅಂದರು. ನನ್ನಂತ ಇರುವ ನಾನೇ, ನನ್ನಂತ ಇನ್ನೊಬ್ಬರು ಇಲ್ಲ, ಸರಿ ನಾನೇ ಅವತಾರ ಮಾಡ್ತೇನೆ. ಇಟ್ಟಿಯಲ್ಲಿ ಋಷಭ ಎಂಬ ಹೆಸರಿನಲ್ಲಿ ಅವತಾರ ಮಾಡಿದ. ಋಷಭರಿಗೆ ಪಟ್ಟವನ್ನು ಕಟ್ಟಿ ನಾಭಿಯ ಕೂಡ ಸಿದ್ಧಿಯನ್ನು ಪಡೆದ. ಋಷಭ ದೇವರಿಗೆ 100 ಮಕ್ಕಳು ಹುಟ್ಟಿದ್ದಾರೆ. ಜ್ಯೇಷ್ಠ ಭರತ, ಅದರಲ್ಲಿ 9 ಜನ ಸನ್ಯಾಸಿಗಳು. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ಚಮಸ, ದ್ರಮಳ, ಕರಭಾಜನ ಅಂತ 9 ಜನ ಅವರು ಸನ್ಯಾಸಿಗಳಾಗ್ತಾರೆ. ಉಳಿದವರೆಲ್ಲ ಕ್ಷತ್ರಿಯರಾಗಿರ್ತಾರೆ. ಒಮ್ಮೆ ಇಂದ್ರ ಮಳೆ ಸುರಿಸಲಿಲ್ಲ, ತಾನು ಯೋಗದಿಂದಲೇ ಮಳೆ ಸುರಿಸಿಬಿಡ್ತಾರಂತೆ. ಅವಾಗ ಇಂದ್ರ ಇವಂತ ರಾಜ ಮಾಡಿಕೊಳ್ಳೋದು ಒಳ್ಳೇದು ಅಂತ ಹೇಳಿ ತನ್ನ ಮಗಳನ್ನೇ ಮದುವೆ ಮಾಡಿಕೊಟ್ಬಿಟ್ಟ. ವಸ್ತುತಃ ಇಂದ್ರ ಪದವಿಯಲ್ಲಿ ಇದ್ದವರು ಸಾಕ್ಷಾತ್ ಪರಮಾತ್ಮನೇ. ಯಜ್ಞ ಋಷಭನು ಸಾಕ್ಷಾತ್ ಪರಮಾತ್ಮನೇ. 2 ಭಗವದ್ ರೂಪಗಳ ಒಂದು ಲೀಲೆ ಇದು. ಒಂದು ದಿವಸ ಎಲ್ಲ ಮಕ್ಕಳನ್ನು ಕೂಡಿಸಿಕೊಂಡು ಉಪದೇಶ ಮಾಡ್ತಾನೆ. ತಂದೆಯಾದವನು ಮಕ್ಕಳಿಗೆ ಸ್ವಲ್ಪ ಹೊತ್ತಾದರೂ ಧರ್ಮ ಉಪದೇಶ ಮಾಡಬೇಕು, ಭಗವಂತನ ಮಹಿಮೆಯನ್ನು ಹೇಳಬೇಕು ಅನ್ನೊಂದು ನಿಯಮ. ಪರಮಾತ್ಮ ಎಲ್ಲರನ್ನು ಕೂಡಿಸಿದ. ನೋಡ್ರಪ್ಪ, ಈ ಜನ್ಮ ನಮಗೆ ಬಂದದ್ದು ಕೇವಲ ಉಂಡು ತಿಂದು ಮಲಗಲಿಕ್ಕೆ ಆಗಿಲ್ಲ. ಈ ಉಣ್ಣುವುದು, ತಿನ್ನುವುದು, ಮಲಗುವುದು ಪ್ರಾಣಿಗಳು ಮಾಡ್ತವೆ, ಪಕ್ಷಿಗಳು ಮಾಡ್ತವೆ. ಅದೇ ಕೆಲಸವನ್ನು ನಾವು ಮಾಡ್ತಾ ಇದ್ರೆ ಅವುಗಳಿಗೂ ನಮಗೆ ಏನು ವ್ಯತ್ಯಾಸ ಬಂದಂತಾಯ್ತು ಹೇಳಿ. ಸ್ವಲ್ಪ ಹೊತ್ತಾದರೂ ಪರಮಾತ್ಮನ ಮಹಿಮೆಯನ್ನು ನಾವು ತಿಳ್ಕೋಬೇಕು. ಅದಕ್ಕಾಗಿ ಮಹಾತ್ಮರ ಸೇವೆಯನ್ನು ಮಾಡಿ, ಸಾಧು ಸಂತರ ಸಹವಾಸ ಮಾಡಿ. ಮಹತ್ಸೇವಾ ದ್ವಾರಮಾಹುರ್ ವಿಮುಕ್ತೇಹೆ ತಮೋದ್ವಾರಂ ಯೋಷಿತಾಂ ಸಂಘ ಸಂಗಮ್. ಆ ದೊಡ್ಡವರ ಮಹಿಮೆಯನ್ನ ತಿಳ್ಕೊಂಡು ಅವರ ಉಪದೇಶವನ್ನು ಪಡೆದು ನೀವು ಸ್ವಲ್ಪವಾದರೂ ಈ ನಿವೃತ್ತ ಮಾರ್ಗದತ್ತ ಹೋಗಬೇಕು, ಅಂದರೆ ಮೋಕ್ಷದ ಮಾರ್ಗದ ನಡೀಬೇಕು. ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ಅನಿಸ್ಕೊಂಡವರು ಸ್ವಲ್ಪ ಹೊತ್ತಾದರೂ ತಮ್ಮ ತಮ್ಮ ಮಕ್ಕಳಿಗೆ ಸರಿಯಾದ ಉಪದೇಶ ಮಾಡಬೇಕಂತ. ಹಾಗೆ ಮಾಡದೆ ಹೋದರೆ ತಂದೆ ತಾಯಿ ಅನಿಸಿಕೊಳ್ಳಿಕ್ಕೆ ಅರ್ಹರಲ್ಲ. ಗುರುರ್ನ ಸಸ್ಯಾತ್, ಸ್ವಜನೋ ನ ಸಸ್ಯಾತ್, ಪಿತಾನ ಸಸ್ಯಾತ್, ಜನನೀ ನ ಸಾಸ್ಯಾತ್, ದೈವಂ ನ ತಸ್ಯಾತ್, ನ ಪತಿಷ್ಠ ಸಸ್ಯಾತ್. ಈಗ ತಂದೆ ತಾಯಿ ಸ್ವಲ್ಪ ಹೊತ್ತಾದರೂ
ದೇವರ ಬಗ್ಗೆ ಧರ್ಮದ ಬಗ್ಗೆ ಉಪದೇಶ ಮಾಡಬೇಕಾಗುತ್ತೆ. ಇಲ್ದು ಹೋದ್ರೆ ಏನಾಗುತ್ತೆ, ಮಕ್ಕಳು ತಪ್ಪು ದಾರಿ ಹಿಡಿತಾರೆ. ಒಬ್ಬ ಕುರುಡ ಹೋಗ್ತಾ ಇದ್ದಾನೆ, ಒಂದು ದೊಡ್ಡ ಹೊಂಡ ಬಾವಿ ಹತ್ರ ಹೋಗ್ತಾ ಇದ್ದಾರೆ. ಅವ್ನು ಗೊತ್ತಿಲ್ಲ ಬಾವಿ ಇದೆ ಅಂತ. ಆದ್ರೆ ಕಣ್ಣುಳ್ಳವ ಏನ್ ಮಾಡಬೇಕು, ಓಡಿ ಹೋಗಿ ಒಂದು ತಡದ ನಿಲ್ಲಿಸಿ, ನೋಡಪ್ಪ ಬಿದ್ದು ಪ್ರಾಣ ಕಳ್ಕೊತಿದೆಯಲ್ಲೋ, ಈ ದಾರಿಗೆ ಹೋಗು ಅಂತ ಹೇಳಿ ಸರಿಯಾದ ದಾರಿಯಲ್ಲಿ ಕಳಿಸ್ತಾರೆ. ಹಾಗೆ ಅಜ್ಞಾನದಿಂದ ತಾನು ಏನು ಮಾಡುತ್ತೇವೆ ಗೊತ್ತಾಗದೆ ಮಕ್ಕಳು ತಪ್ಪು ದಾರಿ ಹಿಡಿದಾಗ ಆವಾಗ ತಂದೆ ತಾಯಿ ಅನಿಸಿಕೊಂಡವರು ತಕ್ಷಣ ಒಂದು ತಪ್ಪು ದಾರಿಯನ್ನ ತಿದ್ದಿ ಸರಿಯಾದ ದಾರಿಯನ್ನ ಕಳಿಸ್ಬೇಕು. ಮೊದಲೇ ಕುರುಡ ಮುಂದೆ ಹೋಗ್ತಾ ಇರ್ತಾನೆ, ಇವ ಕಣ್ಣುಳ್ಳವ ನೋಡ್ತಾ ಇರೋದು ಬಾವಿಯಲ್ಲಿ, ಮುಂದೆ ನೀ ಸೀದಾ ಹೋಗ್ತಾ ಇರೋ, ಸೀದಾ ಹೋಗ್ತಾನೆ ಬಾವಿಲಿ ಬಿಡ್ತಾನೆ. ಇವನು ಹೋಗಿ ಮನುಷ್ಯನ ಕರೀತಾರೆ. ಕಣ್ಣು ಕೈಕಾಲೆಲ್ಲ ಇದೆ, ಅದ ಮಾನವೀಯತೆ ಇಲ್ಲದೆ ಹೋದಲ್ಲಿ ಮನುಷ್ಯ ಅಂತ ಯಾರು ಕರೆಯುವುದಲ್ಲ. ಹಾಗೆ ಮಕ್ಕಳು ತಪ್ಪು ದಾರಿ ತೊಳೆದಾಗ ಅದನ್ನು ಪ್ರೋತ್ಸಾಹಿಸಬಾರದು. ತಾಯಿ ಕೇಳ್ತಾಳೆ, ಎಲ್ಲಿಂದ ತಂದೆ ದುಡ್ಡು? 100 ರೂಪಾಯಿ ಎಲ್ಲಿಂದ ತಂದೆ? ಇಲ್ಲ, ಪಕ್ಕದ ಮನೆ ಹೋಗಿದ್ದೆಲ್ಲ ಅವ್ರ ಕಿಸೆಯಲ್ಲಿತ್ತು, ಹಾಗೆ ತಂದ್ಬಿಟ್ಟೆ, ಅವ್ರಿಗೆ ಗೊತ್ತೇ ಆಗಿಲ್ಲ. ಹೌದಾ, ಬಲೆ 100 ರೂಪಾಯಿ ಸಂಪಾದನೆ ಮಾಡಿದ್ಯಾ, ಬಹಳ ಖುಷಿ, ಒಳ್ಳೆ ಹುಡುಗ. ಬೆನ್ನು ತಟ್ಟರೆ ಏನಾಗುತ್ತೆ, ನಾಳೆ ಮತ್ತೆ 1000 ರೂಪಾಯಿ ಕದೀತಾರೆ, ದೊಡ್ಡ ಕಳ್ಳನೆ ಆಗ್ಬಿಡ್ತಾರೆ. ಜನನೀನ ಸಾಸ್ಯ, ಇವಳು ತಾಯಿ ಆಗುವುದಿಲ್ಲ. ಎಲ್ಲಿಂದ ತಂದೆ ದುಡ್ಡು? 4 ಬೆನ್ನಿಗೆ ಬಾರಿಸಿ ಚರ್ಮ ಸುಲಿದು ಬಿಡ್ತಾನೆ. ಮೊದಲು ಕೊಟ್ಟಬಾರ್ದು, 4 ಹೊಡೆದು ಆಮೇಲೆ ಅವ್ನು ಕೊಟ್ಟು ಬಿಡ್ತಾನಪ್ಪ, ಇನ್ನು ಜನ್ಮಕ್ಕೆ ಕದಿಬಾರ್ದಪ್ಪ, ನಮ್ಮಮ್ಮ ಹೊಡಿತಾಳೆ. ಅವ ದಾರಿ ಸರಿಯಾದ ಮಾರ್ಗ ಹಾಕ್ತಾನೆ. ಜಪ ಮಾಡ್ತೀಯ, ಸಂಧ್ಯಾ ವಂದನೆ ಮಾಡಿದ್ಯೇನೋ? ಇಲ್ಲಪ್ಪ ನಾ ಮಾಡಿಲ್ಲ. ಪರವಾಗಿಲ್ಲ, ನಾನೇ ಮಾಡೋಲ್ಲ, ನೀ ಯಾಕೆ ಮಾಡ್ತಿ ಬಿಡು. ಪಿತಾನ ಸಸ್ಯ, ಸಂಧ್ಯಾ ವಂದನೆ ಮಾಡಿದೆ, ಅವನಿಗೆ ಊಟಕ್ಕೆ ಹಾಕಬೇಡ, ಅವನಿಗೆ ಕೊಡ, ನಾನು ಮಾಡ್ತೇನೆ, ಇಬ್ಬರು ಮಾಡೋಣ ಸಂಧ್ಯಾ ವಂದನೆ. ಹೀಗೆ ಇಬ್ಬರು ಮಾಡಿದ್ರೇನೆ ಇದು ಆ ಧರ್ಮದಲ್ಲಿ ಉಳಿಸಬೇಕು. ನಮ್ಮ ಅಪ್ಪನೇ ಮಾಡೋಲ್ಲ, ನಾ ಯಾಕೆ ಮಾಡಬೇಕು ಸಂಧ್ಯಾ ವಂದನೆ ಅಂತ. ಏನಪ್ಪ ನೀನೇ ಮಾಡೋದಿಲ್ಲ, ನನ್ನ ಯಾಕೆ ಬೈತಿ ಅಂತ ಎದುರು ಮಾತಾಡ್ತಾರೆ. ಹೀಗಾಗಿ ನೈತಿಕತೆಯನ್ನು ಕಳ್ಕೊಳ್ತಾರೆ. ಹೀಗೆ ತಾನೂ ಧರ್ಮವಂತ ಇದ್ದು ಮಕ್ಕಳನ್ನು ಧರ್ಮದ ಮಾರ್ಗದಲ್ಲಿ ತಂದಾಗ ಮಾತ್ರ ಅವ ತಂದೆ ತಾಯಿ ಬಂಧು ಬಳಗ ದೈವಂನ ತಸ್ಯ, ದೇವರು ಮೈ ಮೇಲೆ ಬರುದುಂಟು. ನನಗೆ ನೀನು ಸೇವೆ ಮಾಡಲಿಲ್ಲ, ನನಗೆ ಕುಂಬಳಕಾಯಿ ಕೊಡ್ಲಿಲ್ಲ, ನನಗೆ ಕಾಣಿಕೆ ಕೊಡ್ಲಿಲ್ಲ, ಹ್ಞೂ ಇಷ್ಟೇ ದೇವರು ಮೈ ಮೇಲೆ ಹೇಳಿದ್ರೆ ದೈವಂನ ತಸ್ಯ. ನೋಡು, ನೀ ಸರಿಯಾದ ಸಂಧ್ಯಾ ವಂದನೆ ಮಾಡ್ತಾ ಇಲ್ಲ, ನೀ ಸರಿಯಾದ ಏಕಾದಶಿ ಉಪವಾಸ ಮಾಡ್ತಾ ಇಲ್ಲ, ನೀ ಗುರುವಿನ ಸೇವೆ ಮಾಡ್ತಾ ಇಲ್ಲ, ನೀ ಸರಿಯಾಗಿ ಮಾಡಬೇಕು ಅಂತ ಹೀಗೆ ಶಾಸ್ತ್ರ ಮಾಡಿದ್ರೆ ಅದು ದೈವ ಎಂಬುದಕ್ಕೆ ಅದು ಸಾರ್ಥಕ. ಅಂತೂ ಋಷಭದೇವರು ತನ್ನ ಮಕ್ಕಳಿಗೆ ಉಪದೇಶವನ್ನು ಮಾಡಿ ತಾವು ಭರತನಿಗೆ ಪಟ್ಟವನ್ನು ಕಟ್ಟಿ ತಾನು ತೆರಳಿದ್ದಾರೆ. ಕಾಂಕಟ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ಬಂದಿದ್ದಾರಂತೆ. ಅವಧೂತ ಚರ್ಯೆ, ಅಲ್ಲೇ ಮೈ ಮೇಲೆ ಬಟ್ಟೆ ಇಲ್ಲ, ಅಲ್ಲೇ ಹೊರಳಾಡೋದು, ಅಲ್ಲೇ ಮಲಗೋದು, ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡೋದು, ಹಾಗೇ ಮುಂದೆ ಹೋಗ್ತಾ ಇರೋದು. ಕುಟಚ ಪರ್ವತಕ್ಕೆ ಬರ್ತಾರೆ. ಈ ಕುಟಚಾದ್ರಿ, ಈ ಕೊಲ್ಲೂರು, ಆ ಕುಟಚ ಪರ್ವತಕ್ಕೆ ಬಂದಾಗ ಒಂದು ಕಾಳಿನೊಳಗೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಕಾಳುಗಚ್ಚಿ ಬೆಂಕಿ ಬಂದ್ಬಿಡ್ತು. ಇವರು ಭರತನಾಮಕ್ಕೆ ತೆರಳುತ್ತಾರೆ. ಇವನು ಸುಟ್ಟು ಹಾಕಲಿಕ್ಕೆ ಯಾವ ಬೆಂಕಿಗೂ ಸಾಮರ್ಥ್ಯವಿಲ್ಲ. ಬೆಂಕಿಯಲ್ಲಿ ಇದ್ದುಕೊಂಡು ಜಗತ್ತನ್ನು ಸುಡುವವರು ಇವರೇ. ಕೊನೆಗೂ ಆ ಋಷಭದೇವರು ತನ್ನ ಅವತಾರ ಕಾರ್ಯವನ್ನ ಪೂರೈಸ್ತಾರೆ. ಈ ಋಷಭದೇವರ ಕೊನೆಯ ಹಂತದ ಚರಿತ್ರೆಯನ್ನು ಕಂಡು ಅರ್ಹತ ಎಂಬ ರಾಜ ಜೈನ ಶಾಸ್ತ್ರವನ್ನ ರಚನೆ ಮಾಡ್ತಾರೆ. ಈ ಜೈನರು ಈ ಋಷಭದೇವರನ್ನೇ ಆದಿತೀರ್ಥಂಕರ ಅಂತ ಅರ್ಚಿಸುವುದನ್ನು ಕಾಣುತ್ತೇವೆ. ಹೀಗೆ ತನ್ನ ಚರ್ಯೆಯಿಂದ ಸಜ್ಜನರಿಗೆ ಮೋಕ್ಷ ಯೋಗ್ಯವಾದ ಸಂದೇಶವನ್ನು ಉಪದೇಶವನ್ನು ಕೊಟ್ಟಿದ್ದಾರೆ. ಉಳಿದವರಿಗೆ ವಿಪರೀತ ಜ್ಞಾನವನ್ನು ಕೂಡ ಕೊಟ್ಟುಬಿಟ್ರು. ಹೀಗೆ ಋಷಭದೇವರ ಚರಿತ್ರೆಯನ್ನು ಯಾರು ಕೇಳುತ್ತಾರೋ, ಶ್ರವಣ ಮರಣ ಮಾಡ್ತಾರೋ, ಆಯುಷ್ಯ ಆರೋಗ್ಯ ಐಶ್ವರ್ಯ ಸೌಭಾಗ್ಯವನ್ನು ಪರಮಾತ್ಮ ಕರುಣಿಸಿ ಕೊನೆಗೂ ಅಪರೋಕ್ಷ ಜ್ಞಾನವನ್ನು ಕರುಣಿಸಿ ತನ್ನ ಲೋಕದಲ್ಲಿ ಸ್ಥಾನವನ್ನು ಕೊಡ್ತಾರೆ. ಇಷ್ಟು ವಿಷಯಗಳನ್ನ ಶುಕಮುನಿಗಳು ಏನು ಪರೀಕ್ಷಿತರಾಜರಿಗೆ ಹೇಳಿದ್ರು. ಇಲ್ಲಿಗೆ ಭಾಗವತ ಸಪ್ತಾಹದ 2ನೇ ದಿವಸದ ಕಥಾನುವಾದ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಋಷಭದೇವರ ಚರಿತ್ರೆ ಈಗಲೂ ಕೂಡ ಪ್ರಸ್ತುತ ಇದೆ. ಈಗಿನ ಮಕ್ಕಳಿಗೆ ಮನೆಯಲ್ಲೂ ಸರಿಯಾದ ಶಿಕ್ಷಣ ಇಲ್ಲ, ಶಾಲೆ ಕಾಲೇಜುಗಳಲ್ಲೂ ಸರಿಯಾದ ಶಿಕ್ಷಣ ಇಲ್ಲ. ವಿನಾಯಕಂ ಪ್ರಕುರುವಾಣ ರಚಯಾಮಾಸ ಮಾನರಂತ, ಇಂದಿನ ಯುವಕರು ನಾಳೆಯ ನಾಯಕರು ಅಂತ ಹೇಳಿಕೊಂಡು ಅವರಿಗೆ ಬೇಕಾದ ಒಂದು ಶಿಕ್ಷಣ ಕೊಡೋದು, ಏನು ಯೂನಿವರ್ಸಿಟಿ ಇದೆ, ಕಾಲೇಜ್ ಇದೆ, ಸಾಕಷ್ಟು ಇದೆ. ಆದರೆ ಅವರು ಹೊರಗೆ ಬರುವಾಗ ವಾನರರಾಗಿ ಬರುತ್ತಾರೆ. ವಿನಾಯಕ ವಿಶಿಷ್ಟ ನಾಯಕರಾಗಬೇಕು ಅಂತ ಹೋದವರು ವಾನರರಾಗಿ ಬರುವುದು ಕಾಣುತ್ತೇವೆ. ಬೆಂಕಿ ಹಚ್ಚು, ಹೊಡಿ ಬಡಿ ಸರ್ವನಾಶ ಮಾಡು. ಯಾಕೆ? ಸರಿಯಾದ ಶಿಕ್ಷಣ ಅವರಿಗೆ ಸಿಗುತ್ತಾ ಇಲ್ಲ. ಒಬ್ಬರು ಮೇಷ್ಟ್ರು ಇದ್ರಂತೆ, ಶಾಲೆಯಲ್ಲಿ ಪಾಠ ಹೇಳುವ ಮುಂಚೆ ಮಕ್ಕಳಿಗೆ ನಮಸ್ಕಾರ ಮಾಡಿ
ಪಾಠ ಶುರು ಮಾಡ್ತಿದ್ರಂತೆ. ಮಕ್ಕಳು ನಮಸ್ಕಾರ ಮಾಡ್ತಿದ್ರು. ಅವರ ಸ್ನೇಹಿತರು ಕೇಳಿದ್ರು, ಅಲ್ಲ ಸಾರ್, ಮಕ್ಕಳಿಗೆ ಯಾಕೆ ನಮಸ್ಕಾರ ಮಾಡ್ತೀರಿ ನೀವು ಅಂತ. ಅವ್ರು ಹೇಳಿದ್ರು, ಅಲ್ಲಿ ನೋಡ್ರಿ, ಆ ಮಕ್ಕಳಲ್ಲಿ ಎಷ್ಟು ಏನು ತೇಜಸ್ಸಿದೆ. ಇದರಲ್ಲಿ ಯಾರು ಮಹಾನ್ ಭಾವರಿದ್ದಾರೋ, ಯಾರು ಸಂತರಿದ್ದಾರೋ ಯಾರಿಗೂ ಗೊತ್ತಾಗುತ್ತೆ. ಇವರು ದೊಡ್ಡವರಾದ ಮೇಲೆ ನಾವು ಇರುತ್ತೇವಾ, ಅದಕ್ಕೆ ಈಗಲೇ ನಮಸ್ಕಾರ ಮಾಡಿಬಿಡ್ತೀನಿ. ಹೌದಾ, ನಾನು ನಮ್ಮ ಕ್ಲಾಸಲ್ಲಿ ಶುರು ಮಾಡ್ತೀನಿ. ಸರಿ, ಇವರು ಕ್ಲಾಸಿಗೆ ಹೋದ್ರು. ಹುಡುಗರೇ ನಮಸ್ಕಾರ. ಆ ಹುಡುಗರು, ಅಲ್ಲಿ ನೋಡೋ ಮೇಟ್ರು ನಮಸ್ಕಾರ ಮಾಡ್ತಾರೆ. ಸರ್ ಆಶೀರ್ವಾದ, ಸರ್ ಚೆನ್ನಾಗಿರ ಆಶೀರ್ವಾದ. ಇವರು ಕೇಕೆ ಹೊಡಿತಾರೆ. ಇವರು ಬಹಳ ತಾಳ್ಮೆ, ಪ್ರತಿನಿತ್ಯ ನಮಸ್ಕಾರ ಮಾಡೋದು, ಅವರು ಕೇಕೆ ಹೊಡೆಯೋದು. ಸರ್ ನಾನು ಕೂಡ ನಿಮ್ಮ ಸಂಪ್ರದಾಯ ಶುರು ಮಾಡ್ತೇನೆ, ಬನ್ನಿ ನಮ್ಮ ಕ್ಲಾಸ್ ಬನ್ನಿ. ಇಬ್ಬರು ಮೇಷ್ಟ್ರು ಬಂದ್ರು. ಇಬ್ಬರು ಮೇಷ್ಟ್ರು ನಮಸ್ಕಾರ ಹುಡುಗರೇ ಅಂದ್ರು. ನೋಡು, ಇಬ್ಬರು ಮೇಷ್ಟ್ರು ನಮಸ್ಕಾರ ಮಾಡ್ತಾರೆ, ಇಬ್ಬರಿಗೆ ಆಶೀರ್ವಾದ ಸರ್, ಆಶೀರ್ವಾದ. ಅವ ಕೇಳ್ದ, ಅಲ್ಲ, ನಮ್ಮ ಹುಡುಗರಿಗೆ ನಮಸ್ಕಾರ ಮಾಡಲಿಕ್ಕೆ ಕಾರಣ ಇದೆ, ಒಳ್ಳೆ ವರ್ಚಸ್ಸಿದೆ, ತೇಜಸ್ಸಿದೆ, ಒಳ್ಳೆ. ಅದು ಈ ಮಕ್ಕಳಲ್ಲಿ ಒಬ್ಬರಲ್ಲಿ ಒಂದು ವರ್ಚಸ್ಸಿಲ್ಲ, ಇವುಗಳಿಗೆ ಯಾಕೆ ನಮಸ್ಕಾರ ಮಾಡ್ತೀರಿ? ಅದಕ್ಕೂ ಕಾರಣ ಇದೆ ಸರ್. ಅದು ನೋಡಿ ಸರ್, ಇದರಲ್ಲಿ ಯಾರು ರಾವಣ ಇದ್ದಾನೋ, ಕುಂಭಕರ್ಣ ಇದ್ದಾನೋ, ಭಸ್ಮಾಸುರ ಇದ್ದಾನೋ ಗೊತ್ತಿಲ್ಲ. ನಾವು ದೊಡ್ಡವರಾದ್ಮೇಲೆ ನಾವು ಸ್ವಲ್ಪ ಚೆನ್ನಾಗಿರ್ಬೇಕಲ್ಲ, ಅದಕ್ಕೆ ಈಗಲೇ ನಮಸ್ಕಾರ ಮಾಡ್ತೀವಿ. ನೀವು ಮಾಡುದು ಸರಿಯೇ, ನಾವು ಮಾಡುದು ಸರಿಯೇ. ಎಕ್ಸಾಮ್ ಬಂದ್ಬಿಟ್ರೆ ಸಾಕು, ಕಾಪಿ ಹೊಡಿಲಿಕ್ಕೆ ಬರುವಾಗ ಕೈಲಿ ಪಿಸ್ತೂಲ್ ಹಿಡ್ಕೊಂಡು ಬರ್ತಾವೆ. ಈ ಮೇಷ್ಟ್ರುಗಳಿಗೆ ಜೀವ ಕೈಲಿ ಹಿಡ್ಕೊಂಡಿರುವ ವ್ಯಾಪಾರ. ಹೀಗೆ ಸರಿಯಾದ ಕ್ರಮ ಶಿಕ್ಷಣ ಇಲ್ಲದೆ, ಧಾರ್ಮಿಕ ಶಿಕ್ಷಣ ಇಲ್ಲದೆ ಈ ರೀತಿ ಮಕ್ಕಳು ನಾವು ದಾರಿ ತಪ್ಪುವುದನ್ನು ಕಾಡುತ್ತೇವೆ. ಅದನ್ನು ಋಷಭದೇವರು ಹೇಳ್ತಾರೆ, ಈಗಿನ ಕಾಲ ಮಕ್ಕಳ್ರಿ, ನಾವು ಕೇಳಿದ್ರೆ ನಾವು ಏನು ಉಪದೇಶವನ್ನು ಕೇಳೋದಿಲ್ಲ, ನಮ್ಗೆ ಯಾಕೆ ಅವರು ಉಸಾಬರಿ ಅಂತ ಹೇಳಿ ಬಿಟ್ಟು ಬಿಡ್ತಾರೆ. ಆದರೆ ಮಕ್ಕಳು ಕೇಳದೆ ಹೋಗಲಿ, ನಾವು ಮಾಡುವ ಸಂದೇಶ ಉಪದೇಶ ಮಾಡ್ತಲೇ ಇರಬೇಕು. ಊದುವ ಸಂಘ ಊತಾ ಇರಬೇಕು, ಪೂಜೆ ಆಗುವಾಗ ಆಗುತ್ತೆ. ಅಂತೂ ಇವತ್ತಲ್ಲ ನಾಳೆ ಮಕ್ಕಳಿಗೆ ಅದು ಗೊತ್ತಾಗುತ್ತೆ. ಹೌದಪ್ಪ, ನಾವು ಸಣ್ಣ ವಯಸ್ಸಲ್ಲಿ ನನ್ನ ತಂದೆ ತಾಯಿ ಹೇಳ್ತಿದ್ರು, ಯಾಕೆ ಹೇಳ್ತಿದ್ರು ನಾವಾಗ ಗೊತ್ತಾಗಿಲ್ಲ, ಈಗ ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಋಷಭದೇವರ ಸಂದೇಶ ಸಾರ್ವಕಾಲಿಕವಾದದ್ದು. ಈ ಒಂದು ಜ್ಞಾನ ಸೇವೆಯಿಂದ ಸಂತುಷ್ಟರಾಗಿ ಋಷಭದೇವರು ಅವರೇ ನಮ್ಮ ದೊಡ್ಡವರಲ್ಲಿ ಹಿರಿಯವರಲ್ಲಿ ಇದ್ದುಕೊಂಡು ಕಾಲ ಕಾಲದಲ್ಲಿ ಆ ಧರ್ಮದ ಸಂದೇಶವನ್ನು ಕೊಟ್ಟು ಅನುಗ್ರಹ ಮಾಡಲಿ. ಮಕ್ಕಳಲ್ಲಿ ಇದ್ದುಕೊಂಡು ಆ ಧರ್ಮದಲ್ಲಿ ಇರುವ ಪ್ರವೃತ್ತಿಯನ್ನು ಕೂಡ ಮಕ್ಕಳಲ್ಲೂ ಹುಟ್ಟಿಸಿ ಒಳ್ಳೆ ಧಾರ್ಮಿಕ ಪೀಳಿಗೆಯನ್ನು ತಯಾರಾಗುವಂತೆ ಭಗವಂತನ ಅನುಗ್ರಹ ಮಾಡಲಿ ಎಂದು ಪ್ರಾರ್ಥಿಸುತ್ತಾ, ಇವತ್ತು ನಿನ್ನೆ ದೇವರಿಗೆ ಹಣ್ಣಿನ ಸಮರ್ಪಣೆ ಮಾಡಿದೆವು, ಇವತ್ತು ಪುಷ್ಪದ ಸಮರ್ಪಣೆ ಮಾಡೋಣ. ಗುಲಾಬಿ ಮಲ್ಲಿಗೆ ಪುಷ್ಪಕ್ಕಿಂತ ದೇವರಿಗೆ ಇನ್ನೊಂದು ಪುಷ್ಪ ಇಷ್ಟ. ಯಾವುದು? ಜ್ಞಾನ ಪುಷ್ಪ. ಭಗವಂತನ ಮಹಿಮೆಯನ್ನ ಯಥಾಶಕ್ತಿ ಕೇಳುವುದು ಅಥವಾ ಹೇಳುವುದು, ಎರಡರಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಿ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿದ್ರೆ ಇದು ಜ್ಞಾನ ಪುಷ್ಪ ಸಮರ್ಪಣೆ ಮಾಡಿದಂತೆ. ಇವತ್ತು ಆ ಪುಷ್ಪವನ್ನು ಸಮರ್ಪಿಸುವ ಭಾಗ್ಯ ಕೊಟ್ಟಿದ್ದಾರೆ. ನಾವು ದೇವರಲ್ಲಿ ಸಮರ್ಪಿಸಿ ಧನ್ಯರಾಗೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆ ದಿವಸ ಭರತ ಚಕ್ರವರ್ತಿಯ ಕತೆ, ಅಜಾಮಳನ ಕತೆ ಹಾಗೂ ಭೂಗೋಳ ಖಗೋಳ ವರ್ಣನೆ, ಚಿತ್ರಕೇತು ಪುರಾದನ ಕತೆ, ಪ್ರಹ್ಲಾದ ಅವತಾರ, ನರಸಿಂಹ ಅವತಾರ ಕತೆ, ಪ್ರಹ್ಲಾದ ಚರಿತೆ ಎಲ್ಲರೂ ಕೂಡ ಶ್ರವಣ ಮರಣ ಮಾಡಿ ದೇವರ ಕೃಪೆಗೆ ಪಾತ್ರರಾಗೋಣ. ಶ್ರೀ ಕೃಷ್ಣಾರ್ಪಣಮಸ್ತು.